First of all, thank you, BIC, thank you, Lekha, and thank you all of you. ನಿಮ್ಮ ಭಾನುವಾರದ ಅಂದರೆ ಟೈಮನ್ನು ನಮ್ಮ ಜೊತೆಗೆ ಕಳೆಯೋಕ್ಕೆ ನಿರ್ಧಾರ ಮಾಡಿದ್ದಕ್ಕೆ. ಸೊ ವಿದೌಟ್ ಎನಿ ವೇಸ್ಟಿಂಗ್ ಟೈಮ್ ನಾನು ರಾಜೇಂದ್ರನಿಗೆ ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಬೇಸಿಕಲಿ ಈ ಕಾರ್ಯಕ್ರಮ ವಿಚ್ ರಿವಾಲ್ವ್ಸ್ ಅರೌಂಡ್ ದ ಪೋಯಿಟ್ರಿ ಆ್ಯಂಡ್ ದೆನ್ ಅದರಿಂದ ಮೂಲಕ ಸಾಹಿತ್ಯದ ಬರಹಗಳು ಮತ್ತು ಅನುವಾದ ಅದ್ರ ಸುತ್ತ ಇದಾಗತ್ತೆ. ಸೊ ಅದಕ್ಕಿಂತ ಮುಂಚೆ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಅಂದರೆ ಲೇಖಾ ಒಂದು ಟೆಕ್ಸ್ಟ್ ಕಳಿಸಿದ್ರು, ವಾಯ್ಸ್ ಟೆಕ್ಸ್ಟ್, ಏನಂದರೆ ಈ ಪ್ರೋಗ್ರಾಮ್ ಏನಕ್ಕೆ ಮಾಡ್ತಿದ್ದೀವಿ ಅಂತ. ಇಟ್ಸ್ ಲೈಕ್ ಸೊ ಶಿ ಗಾಟ್ ಒನ್ ಥಾಟ್ ಸೊ ಅಟ್ ಮಿಡ್ ನೈಟ್ ದಟ್ ಓಕೆ ಸೊ ದಿಸ್ ಹ್ಯಾಸ್ ಟು ಹ್ಯಾಪನ್, ಅಂದರೆ ಟು ಬಿಲ್ಡ್ like a collective or a group of young writers, so young historians, young short storytellers and young poets. Then next day, so I got a message and even Rajendra got a message. So that spirit really excited me. So we are here. ರಾಜೇಂದ್ರನ ಮೊದಲನೇ ಪ್ರಶ್ನೆ ಏನಂದರೆ, ಸೊ ನಿಮ್ಮ ಪ್ರಕಾರ ಕವಿತೆ ಅಂದರೆ ಏನು? ಆಮೇಲೆ ಸೊ ನಿಮಗಿದ್ದ ಕಾವ್ಯದ ವಾತಾವರಣ ಅಥವಾ ಸಾಹಿತ್ಯದ ವಾತಾವರಣದ ಕುರಿತು ಹೇಳ್ಬೋದಾ ಅಂತ. ಬಹುಶಃ ನಾವಿವತ್ತು ಬರೀ ನಮ್ಮಿಬ್ಬರ ನಡುವಿನ ಕಾವ್ಯದ ಇದ್ರ ಬಗ್ಗೆ ಮಾತಾಡಲ್ಲ, ನಮ್ಮ ಓವರಾಲ್ ನಮ್ಮ ಕಾವ್ಯದ ಹುಟ್ಟು ಮತ್ತು ಅದರ ಒಟ್ಟು ಹರಿವು ಯಾವ ದಿಕ್ಕಿಗೆ ಹೇಗೆ ಸಾಕ್ತು ಅನ್ನೋದ್ರ ಬಗ್ಗೆ. ಲೇಖ ನಮ್ಗೆ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ನು ಕೂಡ ಅವರು ಆ ಬೋಟ್ಮ್ಯಾನ್ನ ಒಬ್ಬ ಅಂಬಿಗನ ಉದಾಹರಣೆ ಯಾಕೆ ಕೊಟ್ಟರು ಅಂತಂದರೆ, ನಾವಿಬ್ಬರೂ ಕೂಡ ಒಂದು ಸಣ್ಣ ಪಟ್ಟಣದಿಂದ ಮತ್ತು ನಗರದ ಕಡೆಗೆ ನಮ್ಮ ಚಲನೆ ಇದೆ. ಮತ್ತು ನಮ್ಮ ಕಾವ್ಯವು ಕೂಡ ಆ ಹಳ್ಳಿಯ ಬೇರೆ ಬೇರೆ ಪರಂಪರೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ನಿರೂಪಣೆಗಳ ಜೊತೆಗೆ ಮತ್ತೆ ಪ್ರಪಂಚದ ಎಲ್ಲ ಕಡೆದೂ ರಿಸೀವ್ ಮಾಡ್ಕೊಳ್ಳುವ ಮತ್ತು ಎಲ್ಲ ಕಡೆ ತಲುಪುವ ಸಾಧ್ಯತೆಗಳನ್ನ ನಾವಿಬ್ಬರು ಹುಡ್ಕೊಂಡು ಹೊರಟಿದ್ದೀವಿ ಅನ್ನೋ ಅರ್ಥದಲ್ಲಿ. ಸೊ ಭಾಷಾಂತರ ಅಂತಂದಾಗ ಈ ಭಾಷೆ ಕೇವಲ ಅನುವಾದ ಅನ್ನೋ ಅರ್ಥದಲ್ಲಿ ಇದು ಇಲ್ಲವೇ ಇಲ್ಲ. ಇದು ನಮ್ಮ ಒಟ್ಟು ಸೃಜನಶೀಲತೆಯ ಒಂದು ಪ್ರಯಾಣ ಅಥವಾ ಟ್ರಾನ್ಸ್ಫಾರ್ಮೇಷನ್. ಆ ಪ್ರಯಾಣದಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಆಗ್ತಾ ಇದೆ, ಅದು ಎಸ್ಪೆಷಲಿ ಇನ್ ಅವರ್ ಪೊಯೆಟ್ರಿ. ಅದನ್ನು ನಾನು ಆ ರೀತಿ ಅದನ್ನು ಲೇಖ ನಾನು ಕೊಟ್ಟಂಥ ಇದನ್ನು ನಾನು ಆ ರೀತಿ ಗ್ರಹಿಸ್ತೀನಿ. ನಮ್ಮ ಈ ಸೃಜನಶೀಲತೆ ಹುಟ್ಟು ಅದು ಥ್ರೂ ಪೊಯೆಟ್ರಿ ಯಾವ ರೀತಿ ತನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾರೆ ಅಂತ. ಕಾವ್ಯ ಅಂದರೆ ನನಗೇನು ಅಂತಂದರೆ, ಕಾವ್ಯವನ್ನು ನಾನು ಹೇಗೆ ಪರಿಗಣಿಸ್ತೀನಿ ಅಂತ ಅದು ಎಗೇನ್ ಕಾಲ, ದೇಶ, ಭಾಷೆ, ಆವತ್ತಿನ ಪರಿಸ್ಥಿತಿ ಇವತ್ತುಗಳ ಮೇಲೆ ಪ್ರತಿ ಸಲವೂ ಕಾವ್ಯ ತನ್ನ ಹೊರಮೈಯನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ. ಅದಕ್ಕೆ ಬೇಕಿರುವಂಥ ಸ್ವರೂಪವನ್ನು, ರೂಪುರೇಷೆಯನ್ನು, ಬಣ್ಣವನ್ನು, ಆಕಾರವನ್ನು ಬದಲಾಯಿಸ್ಕೊಳುತ್ತೆ. ಆದರೆ ಅದ್ರ ಒಳಗಿರೋದು ನೋವು, ಪೇಯ್ನ್. ಎವರಿ ಆರ್ಟ್ ಈಸ್ ಕಮಿಂಗ್ ಫ್ರಮ್ ದ ಪೇಯ್ನ್. ಅಥವಾ ನಮ್ಮ ಕ್ರಿಯೇಟಿವ್ ವರ್ಡ್ ಅನ್ನೋದು ಯಾವುದರಿಂದ ನಿರ್ಮಿತವಾಗಿದೆ ಅಂದಾಗ ಅದು ಈ ಪೇಯ್ನ್ ಅಥವಾ ನೋವಿಂದನೇ ಅದು ಶುರುವಾಗಿದೆ ಅಂತ ಅನಿಸುತ್ತೆ. ಅದು ಯಾವಾಗ ನಾವು ಈ ಹಿಂದಿನ ಎಲ್ಲ ಇದರುಗಳಲ್ಲೂ ನೋಡ್ಕೊಂಬಂದ್ರು, ಕಾವ್ಯವಾಗಲಿ ಅಥವಾ ಕಲೆ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ವಾಸ್ತುಶಿಲ್ಪ ಆಗಲಿ, ಪ್ರತಿಯೊಂದನ್ನು ನಾವು ಹಿಂದೆ ನೋಡಿದಾಗ ಅದರ ಹಿಂದೆ ಸಹಿಸಲು ಅಸಾಧ್ಯವಾದಂಥ ನೋವು, ಸಂಕಟ ಮತ್ತು ಯಾವುದೋ ಒಂದು ಬೇನೆ ಮತ್ತು ಯಾವುದೋ ಒಂದು ನೆನಪು, ಈ ಥರದವು ಕಲೆಯನ್ನು ಪ್ರತಿ ಸಲವೂ ಸೃಷ್ಟಿಸ್ತಾ ಬಂದಿವೆ. ಸಂತೋಷದಲ್ಲಿ ಕಲೆ ಅರಳಲು ಸಾಧ್ಯ ಇಲ್ವಾ ಅಂತ ಕೇಳಬಹುದು. ಬಟ್ ಸಂತೋಷದಲ್ಲಿ ಅರಳುವ ಕಲೆ ಆ ಸಂತೋಷದಷ್ಟೇ ಕ್ಷಣಿಕವಾಗಿರುತ್ತೆ. ಬಟ್ ನೋವು ಅನ್ನೋದು ನಮಗೆ ದೀರ್ಘಕಾಲೀನವಾದ್ದು ಮತ್ತು ಅಪರಿಮಿತವಾದದ್ದು. ಅದು ಪ್ರತಿ ದಿವಸವೂ ನಾವು ಅದನ್ನು ಫೇಸ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಸಂತೋಷದ ಗಳಿಗೆಗಳು ಕೆಲವು. ಸೊ ಹಾಗಾಗಿ ನಮಗೆ ಕವಿತೆ ಅನ್ನೋದು ನನ್ನ ಪಾಲಿಗೆ ಪೇಯ್ನ್ ಆಗಿ ಕಾಣಿಸುತ್ತೆ ಯಾವಾಗಲೂ. ಸೊ ನನ್ನ ಪೇಯ್ನನ್ನು ಅಥವಾ ಅದು ವೈಯಕ್ತಿಕವಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು ಅಥವಾ ಅದು ನನ್ನ ಸಾಮಾಜಿಕವಾದ, ರಾಜಕೀಯವಾದ, ಆರ್ಥಿಕವಾದ ಬೇರೆ ಬೇರೆ ಎಲ್ಲ ಕಾಂಟೆಕ್ಸ್ಟ್ಗಳಿಂದನೂ ಸೇರಿರ್ಬೋದು. ಆ ಪೇಯ್ನನ್ನು ನಾನು ಅಭಿವ್ಯಕ್ತಿಸುವ ರೀತಿ ನನಗೆ ಕವಿತೆಯಾಗಿ ಕಾಣಿಸುತ್ತೆ ಮತ್ತು ನನ್ನ ಕವಿತೆಯನ್ನು ನಾನು ಆ ರೀತಿ ಭಾವಿಸಿದ್ದೀನಿ. ಸೊ ಅದೇ ಅಂದರೆ ಇವಾಗ ಸಾಹಿತ್ಯಿಕ ವಾತಾವರಣದ ಬಗ್ಗೆ ಒಂದು ಪ್ರಶ್ನೆ. ಇಲ್ಲ, ನಾನು ಹುಟ್ಟಿ ಬೆಳೆದ ವಾತಾವರಣದಲ್ಲಿ ಯಾವುದೇ ಸಾಹಿತ್ಯದ ವಾತಾವರಣವೇ ಇರಲಿಲ್ಲ. ಬಹುಶಃ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಮೊದಲ ಪೋಸ್ಟ್ ಗ್ರ್ಯಾಜುಯೇಟ್ ಪರ್ಸನ್ನು, ಅಥವಾ ನಮ್ಮ ಮನೆಯಲ್ಲಿ ಓದಿದವರಲ್ಲಿ, ಹೆಚ್ಚು ತಿಳ್ಕೊಂಡವರಲ್ಲಿ ನಾನೇ ಮೊದಲಿಗ. ನಮ್ಮ ಮನೆಯವರು ಯಾರೂ ಸಾಹಿತ್ಯವನ್ನಾಗಲಿ, ವೇದೋಪನಿಷತ್ತುಗಳನ್ನಾಗಲಿ ಅಥವಾ ಉಳಿದಂತೆ ಏನೋ ಯಾವುದನ್ನು ನಾವು ವಿದ್ಯೆ ಅಂತ ಹೇಳ್ತೀವಿ ಅದು ಯಾವುದೂ ಮಾಡ್ತಾರಲ್ಲ. ಬಟ್ ಅವರ ವಿದ್ಯೆ ಬೇರೆ. ಅವರ ವಿದ್ಯೆ ಕೃಷಿ, ಅವರ ವಿದ್ಯೆ ಮತ್ತೊಂದು ಯಾವುದೋ ದನ ಕರುಗಳನ್ನ ಸಾಕೋದು, ಕಾಳು ಕಡ್ಡಿಗಳನ್ನ ಬೆಳೆಯೋದು, ಅದನ್ನು ಶೇಖರಿಸೋದು, ಅದನ್ನು ಇಡೋದು, ಅದನ್ನು ಮಾರೋದು, ವ್ಯವಸಾಯ ಮಾಡೋದು ಅವರ ವಿದ್ಯೆ.
ಸೊ ನಂದು ಅದನ್ನು ಟ್ರಾನ್ಸ್ಫಾರ್ಮ್ ಆದಂಥ ಬೇರೆ ಇನ್ನೊಂದು. ನಾನು ಮತ್ತು ನನ್ನ ತಂದೆ ನಾವು ವ್ಯವಸಾಯದಿಂದ ನಾವು ವ್ಯಾಪಾರಕ್ಕೆ ಬಂದ್ವಿ. ಅದು ಆಕ್ಯುಪೇಷನ್ ಅಂತ ನಮ್ಗೆ ಅನಿಸುತ್ತೆ, ಬಟ್ ನಮಗಿದ್ದು ವಾತಾವರಣವೂ ಕೂಡ ವ್ಯವಸಾಯವೇ ಯಾವಾಗಲೂ ಇದ್ದಿದ್ದು. ಅನಂತರದಲ್ಲಿ ವ್ಯಾಪಾರ. ನಾನು ಅದರಿಂದ ಮತ್ತೆ ಅದರೊಳಗೆ ನನ್ನ ಕವಲೊಡೆದು ಇನ್ನೊಂದು ವಾತಾವರಣ, ನಾನು ಸಾಹಿತ್ಯವನ್ನು ನಾನು ಅದನ್ನು ಆಯ್ಕೆ ಮಾಡಿಕೊಂಡೆ. ಬಹುಶಃ ಅದಕ್ಕೆ ಇಂಥದ್ದೇ ಒಂದು ನಿರ್ದಿಷ್ಟವಾದ ಕಾರಣ ಅಂತಿಲ್ಲ. ಸೃಜನಶೀಲತೆ ಯಾವಾಗಲೂ ಯಾವುದೋ ಒಂದು ನಿರ್ದಿಷ್ಟವಾದ ಕಾರಣದಿಂದಲೇ ಹುಟ್ಟುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಆಗಲೇ ಹೇಳಿದಂತೆ ಯಾವುದೋ ನನ್ನೊಳಗಿನ ಸಂಕಟ ಅಥವಾ ನೋವು ನನ್ನಿಂದ ಬರ್ಸೋಕ್ಕೆ ಶುರು ಆಯಿತು. ಸೊ ಅದು ಕವಿತೆಯಿಂದನೇ ಹಂಗೆ ನೋಡೋಕ್ಕೋದ್ರೆ ಕವಿತೆ ನನ್ನ ಮೊದಲ ಪ್ರಕಾರ ಅಲ್ಲವೇ ಇಲ್ಲ. ನಾನು ಬರೆದಿದ್ದು ಕಥೆಗಳನ್ನ ಮೊದಲು. ನಾನು 5th ಅಥವಾ 6th ಸ್ಟ್ಯಾಂಡರ್ಡ್ಲಿದ್ದಾಗ ನಾನು ಕಥೆಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದೆ. ಸೊ ನಾನು ಕವಿತೆನ ಬರೆದಿದ್ದು ನಾನು 9th 10th ಸ್ಟ್ಯಾಂಡರ್ಡ್ಗೆ ಬಂದಾಗ ಪ್ರೇಮ ಕವಿತೆಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ನನ್ನ ತರಗತಿಲಿರೋ ಹುಡುಗರನ್ನ ಅವರು ಫ್ರೀ ಟೈಮಲ್ಲಿ ಅವ್ರನ್ನ ಸುಮ್ಮನಿರ್ಸೋಕ್ಕೆ, ಆ ಟೈಮನ್ನು ನಾನು ಎಂಗೇಜ್ ಮಾಡೋಕ್ಕೆ ನಾನು ಆ ಟೈಮಲ್ಲೆಲ್ಲ ಆ ಕಥೆಗಳು ಸಿನಿಮಾದಿಂದ ಪ್ರೇರಿತ ಆಗಿರ್ತಿದ್ದೋ ಅಥವಾ ಇನ್ನು ಮತ್ತೆಲ್ಲೋ ಚಂದಮಾಮ ಅಥವಾ ತಿಂಗಳು, ಚಂದಮಾಮ, ತುಂತೂರು, ಈ ಥರ ಬಾಲಮಂಗಳ ಕಥೆಗಳು ಬರ್ತಿದ್ವು. ಇದರಿಂದ ಪ್ರೇರಿತವಾದಂಥ ಒಂದು ತುಂಬ ಸರ್ಫೇಷಿಯಲ್ ಆದಂಥ ಕಥೆಗಳು, ಈ ಕಥೆಗಳನ್ನ ಬರೀತಿದ್ದೆ. ನಾನು ಅದಾದ ಮೇಲೆ ನನ್ನ 9th ಅಥವಾ 10th ಸ್ಟ್ಯಾಂಡರ್ಡ್ ಬಂದಾಗ ನಾನು ಕವಿತೆಗಳನ್ನ ಬರೆಯೋಕ್ಕೆ ಶುರು ಆದೆ. ಸೊ ನಾನು ಕವಿತೆಗಳನ್ನ ಬರೆಯೋಕ್ಕೆ ಶುರುವಾಗಿ ಹತ್ತಿರ 24ರಿಂದ 25 ವರ್ಷ ಆಯಿತು. ಆಮೇಲೆ ಸರ್ ಆಮೇಲೆ ನಾನು ಹುಟ್ಟಿ ಬೆಳೆದಿದ್ದು ಮಂಡ್ಯ ಜಿಲ್ಲೆ. ನಾನು ಮದ್ದೂರಿನ ಹತ್ರ ಚಾಮನಹಳ್ಳಿ ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನನ್ನ ತಂದೆ ಊರು ಹುಲಿಯೂರು ಹತ್ರ ಕೊಡವತ್ತಿ. ಎರಡೂ ಊರುಗಳು ಶಿಂಷಾ ನದಿ ದಂಡೆ ಮೇಲೆ ಇದ್ದಾವೆ, ತುಂಬ ಹತ್ತಿರದಲ್ಲಿದ್ದಾವೆ. ಸೊ ಹಾಗಾಗಿ ನನ್ನ ಇಡೀ ಪರಿಸರ ಮತ್ತು ನನ್ನ ಇಡೀ ಭಾಷೆ ಅಥವಾ ನನ್ನ ಯಾವ ಆಲೋಚನೆಗೆ ಹೋದರೂ ಅದು ಮಂಡ್ಯ ನದಿ ತೀರದ ಭಾಗವನ್ನೇ ಯಾವಾಗಲೂ ಪ್ರತಿನಿಧಿಸ್ತಿರುತ್ತೆ. ಬಹುಶಃ ಎಲ್ಲ ಲೇಖಕನೂ ಕೂಡ ಆತನ ಬಾಲ್ಯ, ಆತನ ಅಂತ್ಯದವರೆಗೂ ಕೂಡ ಆತನ ಕಥೆಗಳಲ್ಲೋ ಆತನ ಕಲೆಗಳಲ್ಲೋ ಪ್ರತಿ ಸಲವೂ ಕಾಣಿಸ್ಕೊಳ್ತಾ ಇರುತ್ತೆ. ನೀವು ಯಾವುದೇ ಲೇಖಕನ ಅಥವಾ ಯಾವುದೇ ಕಲಾವಿದನನ್ನು ಅಥವಾ ಯಾವುದೇ ಒಬ್ಬ ಸೃಜನಶೀಲನನ್ನು ನಿಮಗೆ ಏನು ಯಾವಾಗಲೂ ಕಾಡ್ತಿರುತ್ತೆ ಅಂದರೆ ಅವನು ಆ ಬಾಲ್ಯವನ್ನೇ ಅವನು ನೆನೆಸ್ಕೋತಿರ್ತಾನೆ. ಆ ನೆನಪು ಆತನ ಜೀವನದುದ್ದಕ್ಕೂ ಆತನ ಸೃಜನಶೀಲತೆಯನ್ನು ತುಂಬ ಹಸಿರಾಗಿಟ್ಟಿರುವಂಥ ಒಂದು ಜೀವದ್ರವ್ಯ ಅಂತ ನನಗನ್ಸುತ್ತೆ. ಇವಾಗ ಊರಿನ ಪ್ರಶ್ನೆ ಬಂದದಕ್ಕೋಸ್ಕರ ಈ ಪ್ರಶ್ನೆ ನನ್ನ ಪಟ್ಟಿಲೂ ಇತ್ತು. ಅಂದರೆ ನಿಮ್ಮ ಕವಿತೆಗಳಲ್ಲಿ ಅಂದರೆ ನಿಮ್ಮ ಊರಿನ ಭಾಷೆ ಎಷ್ಟರ ಮಟ್ಟಿಗೆ ಬಂದಿದೆ, ಅಥವಾ ಅದೇನು ಕಂಪಲ್ಷನ್ ಅಂತ ಅಲ್ಲ ಅಂದರೆ ಇಲ್ಲ, ನನಗೆ ಈಗ ಗ್ರಾಮ್ಯದ ಭಾಷೆ, ನನಗೆ ಈ ಭಾಷೆನಲ್ಲಿ ನನಗೆ ಅಷ್ಟೊಂದು ತೀರಾ ಸಂಕೀರ್ಣತೆ ಬಗ್ಗೆ ನನಗಿಲ್ಲ. ಆದರೆ ನಾನು ಬರೆದಿದ್ದು ಎಲ್ಲವೂ ತುಂಬ ಗ್ರಾಂಥಿಕವಾಗೇ ಇತ್ತು. ಅದಕ್ಕೆ ನನಗಿರುವಂಥ ಒಂದು ಪ್ರಭಾವ ಏನು ಅಂದರೆ, ನಾನು ಚಿಕ್ಕಂದಿನಲ್ಲಿ ಹೆಚ್ಚು ಸಂಸ್ಕೃತ ಪ್ರೇರಿತವಾದಂಥ ಗ್ರಂಥಗಳನ್ನು, ವೇದೋಪನಿಷತ್ತುಗಳನ್ನು, ಇವುಗಳನ್ನ ಜಾಸ್ತಿ ನಾನು ಓದಿದ್ದು. ಅನಂತರ ನಾನು ಅದು ಟ್ರಾನ್ಸ್ಫಾರ್ಮ್ ಆದೆ. ಅವುಗಳನ್ನೆಲ್ಲವನ್ನು ಬಿಟ್ಟು ನಾನು ಜನಪದ ಮಹಾಕಾವ್ಯಗಳ ಕಡೆಗೆ ಮತ್ತು ಬೇರೆ ಬೇರೆ ಓದುಗಳಿಗೆ ಬಂದಾದರೂ ನನಗೆ ಅದು ಹೆಚ್ಚು ನಮ್ಮ ಆಡು ನುಡಿಯಲ್ಲಿ ಬರೆಯುವಷ್ಟು ನನಗೆ ಪ್ರೇರಿತವಾಗಲಿಲ್ಲ. ಈ ಪ್ರಭಾವ ಏನಾಯಿತು ಅಂದರೆ, ನೆಕ್ಸ್ಟ್ ಬರ್ತಾ ಮುಂದಿನ ದಿನಗಳಲ್ಲೂ ಕೂಡ ನಾನು ಹೆಚ್ಚು ಓದಿದ್ದೆಲ್ಲವೂ ಈಗ ಗ್ರಂಥಸ್ಥವಾದ ಕನ್ನಡವನ್ನು ಹೆಚ್ಚು ಓದಿದ್ರಿಂದ ಮತ್ತು ಅದರಲ್ಲೇ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ರೆ ಏನಾಯಿತು, ನನಗೆ ಆಡು ನುಡಿಯಲ್ಲಿ ಬರೆಯೋದು, ಆಡು ನುಡಿ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಆಡು ನುಡಿಯಲ್ಲಿ ನನಗೆ ಎಲ್ಲವೂ ಆಗುತ್ತೆ. ಆದರೆ ನನ್ನ ಅಭಿವ್ಯಕ್ತಿಗೆ ಆಡು ನುಡಿಯಲ್ಲಿ ಮಾಡೋದು ನನಗೆ ಯಾಕೋ ಸ್ವಲ್ಪ ಕಷ್ಟವಾಯಿತು. ಬಟ್ ಐ ಟ್ರೈಡ್. ಸುಮಾರು ಕವಿತೆಗಳು ನಾನು ಬರೆದಿದ್ದೀನಿ. ಇದಾವೆ ಒಂದು 4-5 ಕವಿತೆ ಇರ್ಬೋದು. ತುಂಬ ಪೊಲಿಟಿಕಲ್ ಆದಂಥ ಒಂದೆರಡು ಪ್ರೇಮಪದವಾದಂಥ ಒಂದೆರಡು ಕವಿತೆಗಳು ಇದ್ದಾವೆ. ಸೊ ಇದಕ್ಕೆ ಒಂದು ಆ್ಯಡ್ ಮಾಡಬೇಕು ಅಂದರೆ, ಈಗ ಒಂದು ಗ್ರಾಂಥಿಕ ಭಾಷೆಯಲ್ಲಿ ನೀವು ಕವಿತೆ ಬರೀತಾ ಇದ್ರಿ, ಅದರಲ್ಲಿ ಅಂದರೆ ಡೈಲೆಕ್ಟನ್ನು ತರ್ಬೋದು ಅಥವಾ ತರಬೇಕು ಅಂತ ಅನಿಸಿದ್ದು ಯಾಕೆ, ಅಥವಾ ಆ ಥರ ಏನಾದ್ರು ನೆನಪು ಮಾಡ್ಕೋಬೋದಾ? ಬಿಕಾಸ್ ಅಂದರೆ ಇಲ್ಲ, ಅದೇಂತಕ್ಕಾಯಿತು ಅಂದರೆ, ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಒಂದು ಚರ್ಚೆ ಆಗ್ತಿರುತ್ತೆ. ಹಕಾರ, ಅಕಾರ, ಶಕಾರ, ಸಕಾರ, ಇವುಗಳ ಬಗ್ಗೆ ಒಂದು ರೀತಿಯ ಒಂದು ಮೇಲರಿಮೆ, ಒಂದು ಕೀಳರಿಮೆ. ಈ ಭಾಷೆ ಹಿಂಗಿಲ್ಲ, ಭಾಷೆ ಹಂಗಿದೆ, ಭಾಷೆ ಹೀಗಿದೆ, ಮಹಾಪ್ರಾಣ ಬಳಸಬಾರ್ದು, ಮಹಾಪ್ರಾಣ ಬಳಸಲೇಬೇಕು, ಈ ಥರದ್ದು. ಬಟ್ ನಮ್ಮೆಲ್ಲ ಪೂರ್ವಜರು ಕೂಡ ಅವರಿಗೆ ಹೇಗೆ ಬೇಕಿತ್ತು ಭಾಷೆನ ಹಾಗೆ ಬಳಸಿದ್ದಾರೆ. ಆ ಭಾಷೆಗೆ ಇದೇ ಥರದ ಇದಮಿತ್ತಮ್ ಅನ್ನುವ ಯಾವ ಚೌಕಟ್ಟು ಕೂಡ ಯಾವತ್ತೂ ಇರಲ್ಲ. ಆಮೇಲೆ ಭಾಷೆಯನ್ನು ನಾವು ಈ ಕಳೆದ 2000 ವರ್ಷಗಳಲ್ಲಿ ನಾವು ಥ್ರೂ ದ ಇನ್ಸ್ಕ್ರಿಪ್ಷನ್ಸ್ ನಮ್ಮ ಹತ್ತಿರೋ ಸ್ಕ್ರಿಪ್ಚರ್ಸು ಅಥವಾ ಬೇರೆ ಗ್ರಂಥ, ಭಾಷೆ, ಹಳೆಗನ್ನಡ ಕಾವ್ಯಗಳು, ನಡುಗನ್ನಡ ಕಾವ್ಯಗಳು, ಇವುಗಳನ್ನೆಲ್ಲೂ ನೋಡ್ತಾ ಬಂದಾಗ ಮನುಷ್ಯನ ಜೊತೆಗೆ ಭಾಷೆ ಕೂಡ ವಿಕಾಸ ಆಗ್ತಾ ಇದೆ. ಭಾಷೆ ಪ್ರತಿ ವರ್ಷ ಪ್ರತಿ ದಿನವೂ ಕೂಡ ವಿಕಾಸ ಆಗ್ತಾನೆ ಬರ್ತಾ ಇದೆ. ಈ ವಿಕಾಸದಲ್ಲಿ ನಾವು ಗಮನಿಸೋದಾದರೆ, ನಮ್ಮ ಹಳೆಗನ್ನಡದಲ್ಲಿ ಮಹಾಪ್ರಾಣಗಳೇ ಇಲ್ಲ.
ಆಮೇಲೆ ಮತ್ತೆ ವಾಪಸ್ ಬರ್ತಾ ಸಂಸ್ಕೃತದಿಂದ ನಾವು ಮಹಾಪ್ರಾಣಗಳನ್ನ ಕನ್ನಡಕ್ಕೆ ತಗೊಂಡಿದ್ದೀವಿ. ಆಮೇಲೆ ಬರ್ತಾ ಬರ್ತಾ ಕೆಲವೊಂದು ಕಡೆ ಆಂಡಯ್ಯ ಅಥವಾ ನಯಸೈನನ್ ಅಂತವರು ಇಲ್ಲ ಈ ಸಂಸ್ಕೃತವನ್ನು ನಾವು ಬರೆಸಲೇಬಾರದು ಅನ್ನುವಂಥ ಒಂಥರ ಕಠಿಣವಾದ ನಿರ್ಧಾರಕ್ಕೆ ಒಂದು ಅದನ್ನು ಕಂಟ್ರೋಲ್ ಮಾಡಬೇಕು, ನಿಯಂತ್ರಿಸಬೇಕು, ಅದನ್ನು ಯಾಕೆ ತರಬೇಕು ಅನ್ನೋ ಈವನ್ ಮಹಾಲಿಂಗರಂಗ ನಂತವರು ಕೂಡ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಆಮೇಲೆ ಬರ್ತಾ ಮತ್ತೆ ಅದನ್ನು ಬಳಸಿದ್ದಾರೆ, ಮತ್ತೆ ಅದಾಗಿದೆ. ಆಮೇಲೆ ಬೇರೆ ಭಾಷೆಗಳಿಂದ ಕೊಡುಕೊಳ್ಳುವಿಕೆಗಳು, ಪ್ರತಿ ಭಾಷೆಯೂ ಕೂಡ ಹಾಗೇ ಇದೆ. ಎಲ್ಲ ಭಾಷೆಗಳು ಕೂಡ 100ಕ್ಕೆ 100% ಏನು ಶುದ್ಧಾತಿ ಶುದ್ಧವಾಗಿಲ್ಲ. ಭಾಷೆಗಳು ಯಾವಾಗಲೂ ಕೊಡುಕೊಳ್ಳುವಿಕೆಗಳಿವೆ. ಹಾಗಾಗಿ ನನಗೆ ಇಂಥದ್ದೇ ಭಾಷೆನಲ್ಲಿ ಹಿಂಗೆ ಬರಿಬೇಕು ಅನ್ನುವ ಯಾವ ಇದು ಇರಲಿಲ್ಲ. ನಾನು ಸ್ವಲ್ಪ ಈ ಗ್ರಂಥಸ್ಥವಾದ ಭಾಷೆಗೆ ನಾನು ಒಕ್ಕೋಬಿಟ್ಟಿದ್ದೆ. ಬಟ್ ಇದು ಸಾಧ್ಯತೆ ಇದೆ, ನನ್ನ ಭಾಷೆನಲ್ಲಿ ನಾನು ಬರಿಬೇಕಾದಂಥ ಸಾಧ್ಯತೆ ಇದೆ. ಇದು ನನಗೆ ಯಾಕೆ ಈ ನನ್ನ ನುಡಿನಲ್ಲಿ ಯಾಕೆ ಬರಿಬೇಕು ಅಂತ ಅನ್ನಿಸ್ತು. ಈ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದಷ್ಟು ಟ್ರೆಂಡ್ ಆಯ್ತಾಗ, ಇಲ್ಲ ಆಕಾರ ಶಕಾರಗಳನ್ನ ಬಳಸೋದು, ಅದು ತುಂಬ ಭಾಷೆಯ ಬಗ್ಗೆ ಕೀಳರಿಮೆ ಹುಟ್ಟಿಸೋ ಥರದಲ್ಲಿ, ಇಲ್ಲ ಮಹಾಪ್ರಾಣಗಳನ್ನ ಬಳಸಲೇಬಾರ್ದು ಈ ಥರ ಇಲ್ಲ. ಅದು ಪ್ರತಿ ವ್ಯಕ್ತಿಯ ಹಕ್ಕು. ಭಾಷೆಯನ್ನು ಹೇಗೆ ಬೆಳೆಸಬೇಕು, ಭಾಷೆಯನ್ನು ಹೇಗೆ ಬಳಸ್ಕೋಬೇಕು, ಅಥವಾ ಅವನ ತಾಯ್ನುಡಿನ ಹೇಗೆ ಬಳಸಬೇಕು ಅನ್ನೋದು ಅವನ ಹಕ್ಕು. ನಾನು ನಿನ್ನ ಮೇಲೆ ನೀನು ಈ ಭಾಷೆನ ಇದೇ ಇದರಲ್ಲಿ ಬಳಸಬೇಕು ಅಥವಾ ಬಳಸಬಾರದು ಅಂತ ನಾನು ನಿನ್ನ ಮೇಲೆ ಯಾವುದೇ ಹೇರಿಕೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸೃಜನಶೀಲನಿಗಂತೂ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವು ಬರೆದ ಮೊದಲನೇ ಕವಿತೆ ನೆನಪು ಮಾಡ್ಕೋಬೋದಾ ಅಂತ ಒಂದು. ಆಮೇಲೆ ಈಗ ನೀವು ಬೇರೆಲ್ಲ ಪ್ರಕಾರಗಳಿಗಿಂತ ಹೆಚ್ಚು ಬರೆದದ್ದು ಕವಿತೆ ಅಲ್ವಾ? ಸೊ ಅಂದರೆ ಈ ಕವಿತೆಗಿರುವಂಥ ಸಾಧ್ಯತೆಯ ಬಗ್ಗೆ ಮಾತಾಡ್ಬೋದಾ ಅಂತ. ಅಂದರೆ ಬೇರೆಲ್ಲ ಪ್ರಕಾರಗಳಿಂದ ಯಾಕೆ ಮತ್ತೆ ಮತ್ತೆ ಕವಿತೆನ ಆಯ್ಕೆ ಮಾಡ್ಕೊಂಡ್ರಿ? ಅದಕ್ಕೆ ಬಿಕಾಸ್ ಅದಕ್ಕೇನೋ ಒಂದು ಇದು ಇರಬೇಕಲ್ಲ ಸಾಧ್ಯತೆ. ಇಲ್ಲ, ನಾನು ಅದೇ ನಾವು ಮೊದಲು ಬರೆದದ್ದು ಕತೆ, ಆಮೇಲೆ ನಾನು ವಿಮರ್ಶೆ ಬರೆಯೋಕ್ಕೆ ಅಂತ ಟ್ರೈ ಮಾಡಿದ್ದೆ. ಆದರೆ ಕವಿತೆ ನನಗೆ ಯಾಕೆ ಏಕಾಏಕಿ ಹಂಗೆ ಕೈ ಹಿಡಿತು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದ ಯಾವ ಕಾರಣಗಳು ಇಲ್ಲ. ನಾನು ಬರೆದ ಮೊದಲ ಕವಿತೆ ಪ್ರೇಮ ಕವಿತೆಗಳೇ ಆಗಿವೆ. ನಾನು ಹೈಸ್ಕೂಲ್ ದಿನಗಳಲ್ಲಿ ಬರೆದಂಥ ಪ್ರೇಮ ಕವಿತೆಗಳೇ ಅವೆಲ್ಲ. ಆಗ ಈ ಚುಟುಕು ಕವಿತೆಗಳು ತುಂಬ ಹೆಚ್ಚು ಚಾಲ್ತಿಲಿದ್ದರಿಂದ ಚುಟುಕಾದ ಕವಿತೆಗಳಿಂದ ಶುರುವಾಗಿ ಆಮೇಲೆ ಬರ್ತಾ ಬರ್ತಾ ದೀರ್ಘವಾಗಿ ಕವಿತೆ ಬರೆಯೋದು ನನಗೆ ಭಾಳ ಇಷ್ಟ. ಹಾಗಾಗಿ ಅದೊಂಥರದ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಆದರೆ ಕವಿತೆ ಬರೆಯೋದೇ ನನಗೆ ಯಾಕೆ ಇಷ್ಟ, ಅಥವಾ ಕವಿತೆ ಒಂದೇ ನನಗೆ ಯಾಕೆ ಹೆಚ್ಚು ಇದಾಗುತ್ತೆ ಅಂತಂದರೆ, ನನಗೆ ಎವ್ರಿಥಿಂಗ್ ಈಸ್ ಪೊಯೆಟ್ರಿ. ಯಾವುದರಿಂದನೂ ನೀವು ಕಾವ್ಯದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನೀವು ಸಂಗೀತವನ್ನು ಏನಾರು ಹಾಡ್ತೀನಿ, ಸಂಗೀತದಲ್ಲೂ ಪೊಯೆಟ್ರಿ ಇದೆ. ಸಂಗೀತವನ್ನು ವಿತೌಟ್ ಪೊಯೆಟ್ರಿ ನೀವು ಮಾಡೋದು. ಈವನ್ ಪ್ರೋಸ್, ನೀನು ನಾವೆಲ್ ಬರೀತಿದ್ಯಾ, ನಾವೆಲ್ಲ ಯಾವುದೋ ಒಂದು ಕಾದಂಬರಿ ಬರ್ತಿದ್ಯಾ, ಯಾವುದೋ ಒಂದು ಕತೆ ಬರೆದಿದ್ಯಾ, ಒಂದು ಪ್ರಬಂಧ, ವಾಟ್ ಎವರ್ ನೀವು ಏನು ಬರಿತೀಯ ಅದರಲ್ಲಿ ಒಂದು ಪೊಯೆಟ್ರಿ ಇರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಸೊ ಪೊಯೆಟ್ರಿ ಅನ್ನೋದು ಒಂದು ಎಸೆನ್ಸ್, ಅದರೊಳಗೊಂದು ಜೀವಾಳ. ಪ್ರತಿ ಕಲೆಯ ಅದು ಯಾವುದೇ ಆಗಿರ್ಬೋದು, ಕಲೆ ಅಥವಾ ಕೃತಿ ಯಾವುದಾರು ಆಗಿರ್ಬೋದು, ಅದು ಪೇಂಟಿಂಗ್ ಆಗಿರ್ಬೋದು, ಅದು ಸಿನಿಮಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಈವನ್ ರಂಗೋಲಿ ಆಗಿರ್ಬೋದು, ಅಥವಾ ಇಲ್ಲಿ ಓರಣವಾಗಿ ಜೋಡಿಸಿರೋ ಪುಸ್ತಕ ಆಗಿರ್ಬೋದು. ನೀವು ನೋಡಿದಾಗ ಲುಕ್ಸ್ ಲೈಕ್ ಎ ಪೊಯೆಟ್ರಿ ಅಂತ ಹೇಳ್ತೀವಿ. ಎಂತ ಪೊಯೆಟ್ರಿ ಥರ ಕಾಣಿಸ್ತಾ ಇದೆ ಅಂದರೆ ಅದರಲ್ಲಿರೋ ಬಣ್ಣ, ಅದರಲ್ಲಿರೋ ಸ್ಟ್ರಕ್ಚರು, ಅದರಲ್ಲಿರೋ ಬೇರೆ ಬೇರೆ ಗಾತ್ರದ ಪುಸ್ತಕಗಳು, ಈವನ್ ಆ ಆರ್ಡರ್ಲಿರೋ ಭಾಷೆ ಅಥವಾ ಅದರ ಟೈಟಲ್ಸ್, ಈವನ್ ಆಥರ್ಸ್, ಎಲ್ಲವೂ ಕೂಡ ಮ್ಯಾಟ್ರ್ ಆಗ್ತಾ ಇರ್ತದೆ. ಸೊ ಅದು ಪ್ರತಿ ಸಲವೂ ಕೂಡ ಆ ಸಂರಚನೆ ಇರುತ್ತಲ್ಲ, ಅದರಲ್ಲಿ ನನ್ನ ಕವಿತೆ ಕಾಣಿಸ್ತಿರುತ್ತೆ. ಆಮೇಲೆ ನನ್ನ ಕತೆಗೆ ನಾನು ಭಾಳ ಎಫರ್ಟ್ ಹಾಕಬೇಕು. ಪರ್ಸ್ನಲಿ ನಾನು ಕತೆ ಬರೀಬೇಕು ಅಂದ್ರೆ ನಾನು ಭಾಳ ಎಫರ್ಟ್ ಹಾಕಿ ಕತೆನ ಅದಕ್ಕೊಂದು ನರೇಷನ್ನ ಬಿಲ್ಡ್ ಮಾಡಬೇಕು, ಅದನ್ನು ಬರೀಬೇಕು. ಬಟ್ ಆ ಇಡೀ ಕತೆ 10 ಪುಟದ ಕತೆ ಹೇಳುವಂಥದ್ದನ್ನು ನಾನು ನನ್ನ 20 ಅಥವಾ 30 ಸಾಲಿನ ಕವಿತೆಯಲ್ಲಿ ನಾನು ಹೇಳಿ ಮುಗಿಸಬಲ್ಲೆ ಅನ್ನೋದು ಅಹಂಕಾರ ಆಗ್ಬಿಡುತ್ತೆ. ಮುಗಿಸಬಹುದು. ಓಕೆ, ಸೊ ಈ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಒಂದು ಕವಿತೆ ಓದ್ಬೋದಾ? ಅದು ಕವಿತೆ ಅಲ್ಲ, ನಾವು ಕವಿತೆ ಬಗ್ಗೆ ಓಕೆ, ಒಂದು ಕವಿತೆ ಓದ್ಬೋದು. ಬೆಂಕಿಯ ಹೂ ಅನ್ನುವ ಕವಿತೆ ನಾನು ಈಚಿನ 1.5 ವರ್ಷದಲ್ಲಿ, 1 ವರ್ಷದಿಂದ ಅಥವಾ ಯಾವಾಗಲೂ ಬರೆದ ಕವಿತೆ. ಈ ಕವಿತೆ ನನ್ನ ಭಾಷೆ ಮತ್ತು ನಾನೀಗಾಗಲೇ ನಾನು ಕೊಟ್ಟ ಒಂದು ಹಿನ್ನೆಲೆ ಏನಿದೆ, ಆ ಹಿನ್ನೆಲೆಗೆ ಒಂದು ಉದಾಹರಣೆಯಾಗಿ ನಾವು ತಗೋಬೋದು. ಬೆಂಕಿಯ ಹೂವು. ಬೆಟ್ಟದ ಮೇಲಿನ ಬೋಳು ಮರದಲ್ಲಿ ಬೆಂಕಿಯ ಹೂವರಳಿ ಗಂಧದ ಹೊಗೆ ತುಂಬಿ ಚಿನ್ನದ ಬೆಳಕು ಚಂದಿರ ನಾಚುವಂತೆ ಹರಡಿ ಮೂಲೋಕದ ಕಣ್ಣು ಬಿದ್ದು ತೊಟ್ಟು ಕಳಚಿತ್ತು. ಎಂಥಾ ಹೂ ಉಮೆಯ ಮೊಲೆ ಉಂಡ ಮೊಗ್ಗಾಗಿ ಸರಸ್ವತಿಯ ಸಗ್ಗ ಸ್ವರದ ಸರವಾಗಿ ಇಂದ್ರಿಯ ಹಾಲ ಮೈಯ ಮರುಳಾಗಿ ಅಪ್ಸರೆಯರ ಅಪ್ಪುಗೆಯ ಬಿಸಿಯಾಗಿ ಶಿವಶಕ್ತಿಯರ ವೀರ್ಯ ತೇಜದ ಸೂರ್ಯನಾಗಿ 14 ಭುವನಗಳು ಬೆಳಗುವ ಹೂವು ಎಂಥ ಹೂವು.
ಅಲ್ಲೇಕೆ ಹುಟ್ಟಿತ್ತು? ಅಮರಾವತಿ ಅಸ್ಥಿನಾವತಿಗಳ ಬಿಟ್ಟು, ಹಿಮಾಚಲ ವಿಂಧ್ಯಾಚಲಗಳ ಬಿಟ್ಟು, ಹರಿದ್ವರ್ಣ ಚಿತ್ರಕೂಟ ಪಂಚವಟಿಗಳ ಬಿಟ್ಟು, ಬನವಾಸಿ ಬಂಕಾಪುರ ಬದಾಮಿಗಳ ಬಿಟ್ಟು, ರಾಷ್ಟ್ರಕೂಟ ಚಾಲುಕ್ಯ ವಿಜಯನಗರಗಳ ಬಿಟ್ಟು ಅಲ್ಲಿ ಆ ಸಿಂಶೆಯ ತಟದ ಬೆಟ್ಟದಲ್ಲಿ ಏಕೆ ಹುಟ್ಟಿತ್ತು? ಕಲ್ಯಾಣದ 84 ಲಕ್ಷ ಶರಣರ ಸಂಘವಿರುವಾಗ, ಬೆಳಗೊಳದ ಪರಮಪಟ್ಟಾರಕರ ಅಭಯವಿರುವಾಗ, ಯದುಗಿರಿಯ ಚೆಲುವನಾರಾಯಣನ ನನ್ನಿ ಇರುವಾಗ, ಮಾದೇವನ ಮಂಟೇದನ ನಂಟು ಅಂಟಿರುವಾಗ ಕಣ್ಣು ಬಿದ್ದಿದ್ದು ಹೇಗೆ? ತೊಟ್ಟು ಕಳಚಿದ್ದು ಹೇಗೆ? ಪರುಷದ ಪರಾಗಸ್ಪರ್ಶದ ಬಳಿಕ ಪುಣ್ಯಧ್ರುವದ ಫಲ ಕಚ್ಚುವ ಮುನ್ನ ಹೂವು ತೊಟ್ಟು ಕಳಚಿದ್ದು ಹೇಗೆ? ಎಲ್ಲವನು ಮೀರಿತ್ತು ಕಾಲ, ಎಲ್ಲವನು ಸೇರಿತ್ತು ಕಾಲ, ಎಲ್ಲ ದಾರಿಗಳ ಕೂಡುತ್ತಾ, ಎಲ್ಲ ನದಿಗಳ ಬೆಸೆಯುತ್ತಾ, ಕಡಲಂತೆ ಅಬ್ಬರಿಸುತ್ತಾ, ಅಲೆಗಳನ್ನೆಬ್ಬಿಸುತ್ತಾ, ಒಡಲಂತೆ ಕಾಯುತ್ತಾ, ಕಂಬನಿ ಗೆರೆಯಿಸುತ್ತಾ, ಎಲ್ಲ ತಾನೇ ಎಲ್ಲವಾಗಿ ಅವತರಿಸುತ್ತಾ ಉರುಳುತ್ತಿತ್ತು ಕಾಲ. ಹಿಮಪರ್ವತಗಳ ಪುಣ್ಯದ ಮಳೆ ಸಿಂಶೆಯಲ್ಲಿ ಸುರಿದು, ಗಿರಿದೇವತೆಗಳ ಹರಕೆಯ ಗಾಳಿ ದುರ್ಗದಲ್ಲಿ ಬೀಸಿ ಬೆಂಕಿಯ ಹೂವು ಹುಟ್ಟಿತ್ತು. ಕೇಡು ತುಂಬಿದ ಹುಳು ಮಿಂಚಂತೆ ಸಂಚಿನಲ್ಲಿ ಸೇರಿ ಕತ್ತಲ ಮದ್ದನು ತುಂಬುತ್ತಾ ನರನಾಡಿಗಳ ತುಂಬೆಲ್ಲ ಹೂವು ತೊಟ್ಟು ಕಳಚಿತ್ತು. ಕಾಲದ ಕೊಲೆಗಾರನ ಕೈಗೆ ಬೆಟ್ಟ ಬಯಲುಗಳೆಲ್ಲ ಹತ್ತಿರ. ತೊಟ್ಟು ಕಳಚಿತ್ತು ಅಷ್ಟೇ. ಬೆಂಕಿಯ ಹೂವು ಬಿದ್ದಿತ್ತೆ ಬೆಟ್ಟದಿಂದ ಬಯಲಿಗೆ, ಹಾರಿತ್ತೆ ಬೆಟ್ಟದಿಂದ ಬಾನಿಗೆ. ಎಲ್ಲಿ ಹೋಗಿತ್ತು ಎಲ್ಲಿ ಬಂದಿತ್ತು ಅರಿತವರಿಲ್ಲ ಕಂಡವರಿಲ್ಲ, ಹೂವು ತೊಟ್ಟು ಕಳಚಿತ್ತು ಅಷ್ಟೇ. ಎಂಥ ಹೂವು! ಸೂಪರ್. ಸೊ ಆಮೇಲೆ ನೀವು ಅವಲೋಕಿತೇಶ್ವರ ಏನೋ ಇದರಿಂದ ಅಂದ್ರೆ ವಚನಗಳನ್ನೂ ಕೂಡ ಬರ್ತ್ರಿ. ಆಮೇಲೆ ಬ್ರೆಕ್ ಪರಿಣಾಮ ಅದರ ಆ ಹೆಸರಲ್ಲಿ ರಾಜಕೀಯ ಕವಿತೆಗಳನ್ನ ಕೂಡ ಬರ್ದ್ರಿ. ಸೊ ಈ ಪ್ರಯಾಣದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಏನಾದ್ರು ಹೇಳೋಕ್ಕಾಗಲಿ? ನಾನು ಆಗಲೇ ಹೇಳ್ದಂಗೆ ನನಗೆ ಇರುವ ಅಭಿವ್ಯಕ್ತಿಯ ಪ್ರಕಾರ ಕಾವ್ಯ ಒಂದೇ ಹೆಚ್ಚು. ನಾನು ಪ್ರತಿ ಸಲವೂ ನಾನು ಹೇಳ್ದಂಗೆ ನಾನು ಯಾವ್ದಾದ್ರು ನೀವೆಲ್ಲ ಕೂತಿದ್ರೆ ಏನಾದ್ರು ಒಂದು ಹೇಳೋದು ನನಗೆ ಕಾವ್ಯಾತ್ಮಕವಾಗಿ ಹೇಳಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಥ್ರೂ ದ ಪೊಯಿಟ್ರಿನೇ ನಾನು ಅದನ್ನು ಡಿಸ್ಕ್ರೈಬ್ ಮಾಡಬೇಕು ಅಂತ ನನಗದು ಫೀಲ್ ಆಗ್ತಿರುತ್ತೆ. ಬಟ್ ನಾನು ಆಗಾಗ ಎಂಟಿ ಆಗ್ತೀನಿ, ಖಾಲಿ ಆಗಿಬಿಡ್ತೀನಿ. ಕವಿತೆ ಏನು ಬರೆಯೋಕ್ಕಾಗ್ತಾ ಇಲ್ಲ. ಅದೊಂದು ಪ್ರತಿಯೊಬ್ಬರು ಸೃಜನಶೀಲಿಗೂ ಒಬ್ಬ ಕ್ರಿಯೇಟಿವ್ ಪರ್ಸನ್ಗೂ ಅದರದ್ದೊಂದು ಎಂಟಿನೆಸ್ ಬರ್ತಾ ಇರುತ್ತೆ. ಯಾಕಂದರೆ ಅವನಲ್ಲಿ ಅದು ಖಾಲಿ ಆಗ್ತಾ ಇರುತ್ತೆ. ಅವನೇನೋ ಒಂದು ಹೊಸ್ದಾಗಿ ತುಂಬಿಕೊಂಡಿರ್ತಾನೆ, ಅದು ಖಾಲಿ ಆಗೋ ಪರಿಸ್ಥಿತಿ ಯಾವಾಗ ಬರುತ್ತೆ. ಆ ಖಾಲಿ ಆದ ತಕ್ಷಣ ನನಗೇನು ಮಾಡಬೇಕು ಅಂತ ಚಟಪಟ ಶುರು ಆಗುತ್ತೆ. ಅನುವಾದ ಕೇಳಿರ್ತೀನಿ ನಾನು. ಯಾವುದೋ ಕೊರಿಯನ್ದು ಯಾವುದೋ ಪೊಯೆಟ್ರಿನ ಹುಡ್ತೀನಿ, ಆ ಕೊರಿಯನ್ ಪೊಯೆಟ್ರಿನಲ್ಲೂ ಯಾವುದೋ ಅದು ಅವರಲ್ಲಿ ಏಷಿಯಂಟ್ ಈ ಥರಲ್ಲಿ ಯಾವುದೋ ಇರೋದನ್ನು ಹುಡುಕ್ತೀನಿ, ಮತ್ತು ಯಾವುದೋ ಚೈನೀಸ್ನಲ್ಲಿ ಹುಡುಕ್ತೀನಿ. ಬಟ್ ನನಗೆ ವೆಸ್ಟರ್ನ್ ಲಿಟ್ರೇಚರ್ ಬಗ್ಗೆ ನನಗಂತ ಆಸಕ್ತಿ ಇಲ್ಲ. ಐ ಡೋಂಟ್ ನೋ ನನಗೆ ಏಂತಕ್ಕೆ ನನಗೆ ಆಸಕ್ತಿ ವೆಸ್ಟರ್ನ್ ಸಾಹಿತ್ಯದ ಅಷ್ಟು ಆಸಕ್ತಿ ಬರಲಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಸ್ಪೆಸಿಫಿಕ್ ಆದಂಥ ಯಾವುದೇ ರೀಸನ್ ಇಲ್ಲ. ನನಗೆ ಅದನ್ನು ತುಂಬ ಡಿಫ್ರೆಂಟಾಗಿ ನೋಡುವ ಅಥವಾ ಬಿಕಾಸ್ ಆಫ್ ದ ಬುದ್ಧಿಸಮ್ ಆಗ್ಬೋದು ಅಥವಾ ತಾವೋಯಿಸಮ್ ಆಗ್ಬೋದು. ಯಾಕೆಂದರೆ ನನ್ನ ಇಡೀ ಬರಹದಲ್ಲಿ ಅಥವಾ ನನ್ನ ಇಡೀ ಥಾಟ್ಸ್ನಲ್ಲಿ ನನಗೆ ಹೆಚ್ಚು ಮೊದಲಿಗೆ ನಾನು ವೇದೋಪನಿಷತ್ತುಗಳ ಮೇಲೆ ನಾನು ತುಂಬ ಪ್ರೀತಿ ಉಳ್ಳವನಾಗಿದ್ದು ನಿಜ. ತದನಂತರ ನಾನು ಅದರಿಂದ ಟ್ರಾನ್ಸ್ಫರ್ ಆಗಿ ನಾನು ಬುದ್ಧಿಸಮ್ ಕಡೆಗೆ ತಿರ್ಕೊಂಡೆ. ಬುದ್ಧಿಸಮಿಂದ ಮತ್ತೆ ನಾನು ಜನಪದಕ್ಕೆ ವಾಪಸ್ ಬಂದೆ, ತಾವೋಯಿಸಮ್ಗೆ ಹೋದೆ, ಲಿಂಗಾಯತಕ್ಕೆ ಬಂದೆ, ಜೈನಿಸಮ್ಗೆ ಹೋದೆ. ಇದು ನನ್ನ ಹಲವಾರು ಹುಡುಕಾಟಗಳಿವೆ. ನಾನು ಎಲ್ಲ ಹುಡುಕಾಟಗಳಲ್ಲೂ ಹೋಗಿ ಕೊನೆಗೆ ನಾನು ತಾವೋಯಿಸಮಲ್ಲಿ ಸ್ಟಿಲ್ ಹಿಂಗೆ ನಿಂತಿದ್ದೀನಿ. ನಿನ್ನ ದರ್ಶನ ಯಾವುದು, ನಿನ್ನ ವಿಷನ್ ಅಥವಾ ಫಿಲಾಸಫಿನಲ್ಲಿ ನಿನ್ನ ದರ್ಶನ ಯಾವುದು? ನಾನು ಅದನ್ನು ಲಿಂಗಾಯತ ಜೈನ ಬೌದ್ಧ ಸಮ್ಮಿಶ್ರಣವಾದ ಒಂದು ಯಾವುದೋ ಒಂದು ದರ್ಶನಕ್ಕೆ ಹೋಗಿ ನಿಂತ್ಕೋತೀನಿ. ಸೊ ಹಾಗಾಗಿ ಏನಾಗುತ್ತೆ, ನಾನು ಇವುಗಳನ್ನು ಬರಿಬೇಕಾದ್ರೆ ನಾನು ಏನೇನು ಬರಿಬೇಕು, ಹೇಗೆ ಬರಿಬೇಕು ಅಂತ ಯಾವುದನ್ನೂ ಇಟ್ಕೊಳ್ತಾನೆ. ಪ್ರತಿ ಸಲವೂ ನಾನು ಇದುವರೆಗೂ ಬಂದಿರೋ ಎಲ್ಲ ಕಲೆಕ್ಷನ್ ನೀವು ಗಮನಿಸಿದಾಗ ಪ್ರತಿ ಹಂತದಲ್ಲೂ ಅಥವಾ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಆ ಥೀಮ್ಗಳು, ಕವಿತೆಗಳು ಮತ್ತು ಒಂದು ನಿಂಗೆ ಮ್ಯಾಚ್ ಆಗ್ತಿರ್ತವೆ. ಸೊ ಆ ಕಾಲದ ಸಂಘರ್ಷ ಆಗಿರ್ಬೋದು, ಆ ಕಾಲದ ಒತ್ತಡ ಆಗಿರ್ಬೋದು, ಅದು ನನ್ನ ವೈಯಕ್ತಿಕವಾದದ್ದಾಗಿರ್ಬೋದು ಅಥವಾ ಸಾರ್ವಜನಿಕವಾದದ್ದಾಗಿರ್ಬೋದು, ಇವುಗಳ ಮೇಲೆ ಅವು ಆಧರಿಸಿಕೊಂಡು ನಾನು ಪ್ರತಿ ಸಲವೂ ಕೂಡ ಅಥವಾ ನನ್ನ ಓದಾಗಿರ್ಬೋದು, ಆ ಕ್ಷಣಕ್ಕೆ ಆ ಕಾಲಕ್ಕೆ ನಾನು ಇವತ್ತು ಯಾವುದೋ ಮಾರ್ಕ್ಸ್ ಬಗ್ಗೆ ನಾನು ಇವತ್ತು ಓದ್ತಾ ಇದ್ದೀನಂದರೆ ಇನ್ನು ಮುಂದಿನ 1 ವರ್ಷ ಅಥವಾ 1.5 ವರ್ಷ ನಾನು ಮಾರ್ಕ್ಸ್ನಲ್ಲೇ ನನ್ನ ಕವಿತೆಗಳೆಲ್ಲವೂ ಮಾರ್ಕ್ಸ್ಮಯ ಆಗಿರ್ಬೋದು. ಅಥವಾ ಮುಂದಿನ ಇದು ಒಂದಷ್ಟು ಕಾಲದಲ್ಲಿ ನಾನು ಯಾವುದೋ ಬೇರೆ ಕಡೆಗೆ ತಿರ್ಕೊಂಡಾಗ ಮತ್ತೆ ಅದು ಆ ಕಡೆ ತಿರ್ಕೊಂಡು. ಸೊ ಹಾಗಾಗಿ ನಾನು ಯಾವಾಗ ಈ ಫಿಲಾಸಫಿಗಳನ್ನ ಅಥವಾ ಹೊಸ ಮಾರ್ಗಗಳನ್ನು ಹುಡುಕ್ತಾ ಹೋದೆ, ಆ ಮಾರ್ಗಗಳೆಲ್ಲವನ್ನು ಕೂಡ ಕಾವ್ಯದ ಮುಖಾಂತರ ನಾನು ಹೊರ ಹಾಕ್ತಾ ಹೋದೆ. ಸೊ ನಾನು ಮೊದಲಿಗೆ ಪ್ರೇಮ ಕವಿತೆಗಳನ್ನ ಬರೆದೆ. ಪ್ರೇಮ ಕವಿತೆಗಳ ನಂತರ ಪೀರಿಯಡ್ ಮಿಕ್ಸ್ ಅಂತ ಒಂದು ಸೀರೀಸ್ನಲ್ಲಿ ಬರೆದೆ.
ಸೊ ಪಿರಿಯಡ್ ಮಿಕ್ಸ್ ಇಂಗ್ಲೀಷ್ನ ಯಾವುದೋ ಒಂದು ನೋ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಅಂತ ಒಂದು ಮೂವಿ, ಕಮರ್ಷಿಯಲ್ ಮೂವಿನಲ್ಲಿ ಆತ ತನ್ನ ಪ್ರೇಯಸಿಗೆ, ಆಕೆ ಪೀರಿಯಡ್ಸ್ನಲ್ಲಿದ್ದಾಗ, ಆಕೆ ತುಂಬ ನೋವು ಸಂಕಟದಲ್ಲಿದ್ದಾಗ ಒಂದಷ್ಟು ಪಾಪ್ ಸಾಂಗ್ಗಳನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು CD ರೆಡಿ ಮಾಡಿ ಆಕೆ ಆ ಟೈಮಲ್ಲಿ ಕೇಳಿ ಆ ನೋವಿನಿಂದ ಹೊರಗೆ ಬರಲಿ ಅಂತ ಟ್ರೈ ಮಾಡ್ತೀನಿ. ನಾನು ಪೀರಿಯಡ್ ಮಿಕ್ಸ್ ಅಂತ ಮಾಡಿರ್ತಾನೆ. ಸೊ ಅದನ್ನು ಕನ್ನಡದಲ್ಲಿ ಕವಿತೆಗಳನ್ನು ಮಾಡಿದೆ ನಾನು. ಸೊ ಒಬ್ಬ ಸಂಗಾತಿ ಆ ಪೀರಿಯಡ್ನಲ್ಲಿದ್ದಾಗ ಆಕೆಗೆ ಮನಸ್ಸು ಇದಾಗೋತಿರೋದಲ್ಲಿ ಒಂದಷ್ಟು ಕವಿತೆಗಳು ಬರೀಬೇಕು, ನಾನು ಒಂದಷ್ಟು ಸೀರಿಯಸಲ್ಲಿ ಬರೆದೆ. ತದನಂತರ ನಾನು ಆ ಪೀರಿಯಡ್ ಮಿಕ್ಸ್ ಆದಮೇಲೆ ಇನ್ನೊಂದಷ್ಟು ಸೀರೀಸ್ನಲ್ಲಿ ನಾನು ವಚನದ ಪ್ರಭಾವ ನನ್ನ ಕಾವ್ಯದಲ್ಲಿ ತುಂಬ ಇದೆ. ನನ್ನ ಕಾವ್ಯದ ಪರಿಭಾಷೆನ ಎಲ್ಲರೂ ಗಮನಿಸ್ತಾ ಇದ್ದರೆ ವಚನದಿಂದ ಎತ್ತಿದ ಬೇಜಾನು ವಕಾಬುಲರಿ ನನ್ನಲ್ಲಿದೆ. ಅದು ಯಾಕೆಂದರೆ ನನ್ನನ್ನು ಸಂಪೂರ್ಣವಾಗಿ ಹಳೆಗನ್ನಡ, ಸುಮಾರು ಜನ ನನಗೆ ಹಳೆಗನ್ನಡ ನನ್ನ ಕಾವ್ಯದಲ್ಲಿ ಹೆಚ್ಚು ಪ್ರಭಾವ ಇರೋದು ಹಳೆಗನ್ನಡಕ್ಕಿಂತ ಹೆಚ್ಚು ಪ್ರಭಾವ ಇರೋದು ವಚನಗಳು. ನನಗೆ ಹೆಚ್ಚು ಭಾಷೆನ ಎಲ್ಲಿ ಕಲಿಬೇಕು ಅನ್ಸಂದರೆ ವಚನಕಾರರಲ್ಲಿ ಕಲಿಬೇಕು ಅಂತ ನನಗೆ ಭಾಳ ಆಸೆ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ವಚನಗಳನ್ನ ಪದೇ ಓದ್ತಾನೆ ಇರ್ತೀನಿ. ಹಾಗಾಗಿ ನನ್ನ ಕವಿತೆಗಳಲ್ಲಿ ಹೆಚ್ಚು ವಚನದ ಪರಿಭಾಷೆ ಇದೆ. ಈ ಎಲ್ಲ ಓದು ಇವುಗಳ ಪ್ರಯಾಣದಿಂದ ಆಯಿತು. ನಾನು ಪಿರಿಯಡ್ ಮಿಕ್ಸ್ ಕವಿತೆಗಳನ್ನ ಬರೆದೆ, ರಾಜಕೀಯ ಕವಿತೆಗಳನ್ನ ಬರೆದೆ, ವಚನಗಳನ್ನ ಬರೆದೆ, ತಾವೋ ಪದ್ಯಗಳನ್ನ ಬರೆದೆ, ಲೀವ್ ಇನ್ ಪೊಯಮ್ಸ್ ಬರೆದೆ, ಅದಾದಮೇಲೆ ಮಿಥುನ ಪದ್ಯಗಳನ್ನ ಬರೆದೆ, ಆಮೇಲೆ ಗುರುವನ್ನೇ ದೇನಿಸುವ ಗುರುವಿನ ಹುಡುಕಾಟದ ಪದ್ಯಗಳನ್ನ ಬರೆದೆ, ಬಾಹುಬಲಿ ಬಗ್ಗೆ ಸೀರೀಸ್ ಆಫ್ ಪೊಯಮ್ಸ್ ಬರೆದೆ ನಾನು. ನನಗೆ ಗೊಮ್ಮಟನ ಬಗ್ಗೆ ನನಗೆ ಎಲ್ಲಿಲ್ಲದ ಆಸಕ್ತಿ, ಬಿಕಾಸ್ ಆಫ್ ಜೈನರಲ್ಲಿ ಅನೇಕಾಂತವಾದ ಅಂತಿದೆ. ಎಲ್ಲವೂ ಇದೆ ಮತ್ತು ಎಲ್ಲವೂ ಇಲ್ಲ, ತಥ್ಯವಲ್ಲ ಅನ್ನೋದು ಜೈನರ ಒಂದು. ಅದ್ರ ಬಗ್ಗೆ ನನಗೆ ವಿಪರೀತವಾದ ಆಸಕ್ತಿಯಿಂದ ಬಾಹುಬಲಿಗೆ ಒಂದು ಸೀರೀಸ್ ಆಫ್ ಡ್ರೀಮ್ ಹೈಮ್ಸ್ ಆಫ್ ಗೊಮ್ಮಟ ಸ್ವಪ್ನಸ್ತುತಿ ಅಂತ, ಗೊಮ್ಮಟ ಕನಸಿನಲ್ಲಿ ಬಂದು ಪ್ರತಿ ಸಲವೂ ಆಗುವಂಥ ಒಂದು 10 ರಿಂದ 14 ಕವಿತೆಗಳಿದೆ ಆ ಸೀರೀಸ್, ಅದನ್ನು ಬರೆದೆ. ಸೊ ಇದು ಇನ್ನೂ ಮುಗ್ದಿಲ್ಲ. ಅದಾದಮೇಲೆ ನಾನು ಲಾಸ್ಟ್ ಇಯರ್ ಒಂದು 4 years ಸರ್ವಲಿಂಗ ಪ್ಯಾನ್ಸೆಕ್ಷುವಲ್ಸ್ ಪೊಯಮ್ಸ್ ಅಂತ ಬರೆದೆ. ಸೊ ನನ್ನ ಈ ಜರ್ನಿಗೆ ಎಂಡ್ ಆಗಿಲ್ಲ ಇನ್ನೂ, ಅದು ಇನ್ನೂ ಹೊಸದಾಗೇನೋ ಹುಡುಕ್ತಾನೆ ಇದೆ. ಸೊ ಈ ನಡುವೆ ಬರೆದಂಥದ್ರಲ್ಲಿ ನಾನು ಅವಲೋಕಿತೇಶ್ವರ ಅನ್ನೋ ವಚನ, ಅದು ಗುಹೇಶ್ವರ ಅನ್ನೋದಕ್ಕೆ ನಾನು ಕಂಡುಕೊಂಡು ಅವಲೋಕಿತೇಶ್ವರ ಅಷ್ಟೇ. ಯಾಕೆಂದರೆ ಅವಲೋಕಿತೇಶ್ವರ ಜೈನ ಮತ್ತು ಶೈವ ಎರಡೂ ಪಂಥದಿಂದ ಹುಟ್ಟಿದ್ದು. ಮತ್ತು ಈ ಅವಲೋಕಿತೇಶ್ವರನ ಮೂಲ ಸ್ಥಾನ ಪೊತಿಗೈ ಎನ್ನುವ ಒಂದು ಬೆಟ್ಟ ತಮಿಳುನಾಡಲ್ಲಿದೆ. ಸೊ ಈ ಥರದ್ದು ಏನೇನೋ ದರ್ಶನಗಳು ಇವು ಎಲ್ಲವೂ ಕೂಡ ನನ್ನನ್ನು ಪ್ರಭಾವಿಸಿ ನಾನು ಅದ್ರ ಮೇಲೆ ವಚನಗಳನ್ನ ಬರೆಯೋಕ್ಕೆ ಶುರುವಾದೆ. ಅದು 100 ವಚನಗಳಿವೆ. ಓಕೆ, ಸೊ ಇವಾಗ ನೀವು ಇವತ್ತು ಜೆನ್ಜಿ ಒಂದು ತಲೆಮಾರು ಅಲ್ಲಿ ನೀವು ಹುಟ್ಟಿದ್ರೆ ಬಿಕಾಸ್ ಇವಾಗ ಅಂದರೆ ಜನರು ಅವ್ರನ್ನ ಅಭಿವ್ಯಕ್ತಿಸ್ಕೊಳ್ಳೋದಕ್ಕೆ ತುಂಬ ಮಾರ್ಗಗಳಿದೆ. ಸಾಹಿತ್ಯ ಅಂತಲೇ ಇಲ್ಲ ಇವಾಗ, ಅಂದರೆ ಫಸ್ಟ್ ಜನ್ರೇಷನ್ ಆರ್ಟಿಸ್ಟ್ಗಳೆಲ್ಲ ಅಂದರೆ ಸಿನಿಮಾ ಮಾಡ್ತಿದ್ದಾರೆ, ಮ್ಯೂಸಿಕ್ ಇದೆ, ರೀಲ್ಸ್ಗಳಿದೆ, ಯೂಟ್ಯೂಬಲ್ಲಿ ಒಂದು ಚಾನಲ್ ಓಪನ್ ಮಾಡ್ತಾರೆ. ಅಂದರೆ ಬೇಸಿಕಲಿ ನಾವು ಅಭಿವ್ಯಕ್ತಿಸ್ಕೊಳ್ಳೋದು ನಾವು ಟ್ರೈ ಮಾಡ್ತಿರ್ತೀವಲ್ಲ, ನಂಗೆ ಏನೋ ಇದೆ ಅದನ್ನ ಹೇಳಬೇಕು ಅಂತ. ಸೊ ನೀವು ಜೆನ್ಜಿಯಲ್ಲಿ ಹುಟ್ಟಿದ್ರೆ ಇವಾಗಲೂ ಕವಿತೆನೇ ಆಗಿರ್ತಾ ಇತ್ತಾ ನಿಮ್ಮ ಆಯ್ಕೆ? ನಾನು ಜೆನ್ಝೀನೇ ಅಂತಲೇ ನಾನು ಅಂದ್ಕೊಂಡಿರೋದು. ನಾನು ಅತ್ಯಂತ ಹೊರಗೇನಿಲ್ಲ, ನಾನು ನನ್ನನ್ನು ಜೆನ್ಝಿ ಅಂತಲೇ ಅಂದ್ಕೊಂಡಿರೋದು. ಈಗ ನೀನು ಅಲ್ಲಿ ಪೇಪರ್ ಹಿಡ್ಕೊಂಡು ಬರ್ತಿದ್ಯಾ, ನಾನು ಮೊಬೈಲ್ನಲ್ಲಿ ಹಿಡ್ಕೊಂಡಿದ್ದೀನಿ. ಯಾರು ಜೆನ್ಝಿ ಅಂತಂದರೆ ಬಿಕಾಸ್ ನಾನೇ ಜೆನ್ಝಿ. ಸೊ ಒಂದೇನಾಯಿತು, ನಾನು 87 ಬಾರ್ನ್ ನಾನು. ಸೊ ನಾನು ಕವಿತೆಗಳನ್ನ ಬರೆಯೋಕ್ಕೆ ಶುರು ಆದಾಗ 1999 ನಾನು ಕವಿತೆ ಬರೆದಿದ್ದು. ನಾನು ಪೇಪರ್ನಲ್ಲಿ ಬರೆದು ಇಟ್ಕೊಳ್ತಿದ್ದುಂಟು. ನಾನು ಬೇಗ ಅಪ್ಡೇಟ್ ಆದೆ. 2006 2007 ಕನ್ನಡದಲ್ಲಿ ಬ್ಲಾಗ್ ಲೋಕ ಶುರುವಾಯಿತು. ಬ್ಲಾಗ್ನಲ್ಲಿ ವಿಪರೀತ ಬರೆಯೋಕ್ಕೆ ಶುರು ಆದರು. ಬಟ್ ನೀನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕಾಸ್ಟ್ ಆ್ಯಂಡ್ ಕ್ಲಾಸ್ ವಿಪರೀತವಾದಂಥ ಡಿಫ್ರೆನ್ಸಸ್ ನಮಗಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ನಮ್ಮ ಅಭಿವ್ಯಕ್ತಿಗೆಲ್ಲ ಅಲ್ಲಿ ಅಷ್ಟು ದೊಡ್ಡ ಅವಕಾಶ ಇರಲ್ಲ. ನಾನಾಗಿನ್ನೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ, ನಾನು ಇದು ಮಾಡ್ತಿದ್ದೆ. ಬಟ್ ನಾನು ಅವಾಗ ನನ್ನೊಂದು ಬ್ಲಾಗ್ ತೆಗೆದಿದ್ದು ಬರೆದಿದ್ದು ಎಲ್ಲವೂ ಆಗಿತ್ತು. ಸೊ ಹಾಗಾಗಿ ಜೆನ್ಝಿ ಆದ ಮಾತ್ರಕ್ಕೆ ನನ್ನ ಇದು ಬದಲಾಗ್ಬಿಡುತ್ತೆ ಅಂತ ನನಗೇನು ಅನಿಸಲ್ಲ. ಇದು ಪೊಯಿಟ್ರಿ ಫ್ರಮ್ ದ ಥೌಸಂಡ್ಸ್ ಆಫ್ ಇಯರ್ಸ್ ಅದು ಬದುಕ್ತಾ ಇದೆ ಮತ್ತು ಮುಂದೇನೂ ಇರುತ್ತೆ. ಬಟ್ ಅದರ ಅಭಿವ್ಯಕ್ತಿ, ಅದರ ರೆಪ್ರೆಸೆಂಟೇಷನಲ್ಲಿ ನೀನೇನಾದ್ರು ಚೇಂಜು ಆಗುತ್ತೆ ಅಂತ ನೀನು ಹೇಳ್ತಿದ್ದೆ. ಅಂದರೆ ಇವಾಗ ಇವತ್ತಿನ ಪೊಯಿಟ್ರಿ ನೋಡಿದ್ರೆ ಈಗ ಒಂದು ವಿಷುವಲ್ ಪೊಯಿಟ್ರಿ ಇದೆ, ಆಮೇಲೆ ಜ್ಯಾಝ್ ಇದೆ, ಆಮೇಲೆ ಸ್ಪೋಕನ್ ವರ್ಡ್ ಪೊಯಿಟ್ರಿ ಬಂದಿದೆ. ಅಂದರೆ ಪೊಯಿಟ್ರಿಲೇ ಹಲವಾರು ಇದಾಗಿದೆಯಲ್ಲ ಈಗ ಹೊಸ ತಲೆಮಾರು ಎಲ್ಲ. ಸೊ ಐ ಥಿಂಕ್ ಇಟ್ಸ್ ಅ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಕ್ಸ್ಪ್ರೆಷನ್. ಡಿಫ್ರೆಂಟ್ ಫಾರ್ಮ್ ಅಷ್ಟೇ, ಬಟ್ ಇನ್ಸೈಡ್ ಪೊಯಿಟ್ರಿ ಇದೆ. ಅದು ನೀನು ಯಾವ ಜನ್ರೇಷನಲ್ಲಿ ಹೋದ್ರು, ಯಾವುದೇ ಜನ್ರೇಷನ್ ಆದರೂ ಪೊಯಿಟ್ರಿ ಒಂದು ಬಟ್ಟೆ ತೊಡೋದು ಬೇರೆ ಆಗುತ್ತೆ. ನಾನು ಈ ಬಟ್ಟೆ ಬದಲು ಬೇರೆ ಇನ್ನೊಂದು ಯಾವುದೋ ಶಾರ್ಟ್ಸ್ ಹಾಕೊಂಡು ಕೂತ್ಕೋಬೋದು ಅಥವಾ ಸಮಥಿಂಗ್ ಎಲ್ಸ್ ನಾನೇನೋ ಹಾಕೋಬೋದು. ಬಟ್ ಇನ್ಸೈಡ್ ಆ ಸೋಲ್ ಏನಾಗಿರುತ್ತೆ ಅದು ಪೊಯಿಟ್ರಿನೇ ಆಗಿರುತ್ತೆ. ಆ್ಯಂಡ್ ಕಂಪೇರ್ ಟು ನಾವು ಈಗ ಲಾಸ್ಟ್ 2000 years ಕನ್ನಡ ಪೊಯಿಟ್ರಿನಲ್ಲಿ ಇದು ಮಾಡಿದ್ರೆ ಹೊಡೆದ ಕಡುಗದ ಬಾಯ ನಡೆಸಿ ಮೂಡಿದನು ಕೆಂಜಡೆ ಶಶಿಗಳ ಯಸು ನದಿಯ ಬಿಸಿಗಣ್ಣ ಪಣಿಕುಂಡಲದ ಪಂಚಮುಖದ, ಇವತ್ತು ನಾವು ಅದನ್ನು ಹೇಳಲ್ಲ.
ಹರಿಶ್ಚಂದ್ರ ಕಾವ್ಯ ನಾವೀಗ ಹೇಳೋ ಅವಶ್ಯಕತೆ ಇಲ್ಲ. ಸೊ ಹರಿಶ್ಚಂದ್ರ ಕಾವ್ಯದ ಛಂದಸ್ಸು ಬೇರೆ, ವಾರ್ಧಕ ಷಟ್ಪದಿಯೋ ಭಾಮಿನಿ ಷಟ್ಪದಿಯೋ ಮತ್ತೊಂದರಲ್ಲಿ ಏನೋ ಅವ್ರು ಬರೆದ್ರು. ಇವತ್ತು ನಾವು ಫ್ರೀ ವರ್ಸಲ್ಲಿ ಬರಿತಾ ಇದ್ದೀವಿ. ನಮಗಿರೋದು ಇದು, ನಾವು ಇನ್ನೂ ಮುಂದಕ್ಕೆ ಹೋಗಿದ್ದೀವಿ. ಈವನ್ ಟಾಂಕಾಸ್ ಮತ್ತು ಏನು ಹಾಯ್ಕು ಇದನ್ನೆಲ್ಲ ನಮ್ಮಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಯಾವ್ದು ಕವಿತೆಗೆ ಯಾವುದೇ. ಓಕೆ, ಸೊ ಅಲ್ಲಿಂದ ಮುಂದೆ ಹೋಗೋದಾದರೆ ಈಗ ನಿಮ್ಮ ಪ್ರಕಾರ ಉತ್ತಮ ಕವಿತೆ ಅಂದರೆ ಯಾವುದು? ಆಮೇಲೆ ಸೊ ಡು ಯು ಆಲ್ಸೋ ಎಡಿಟ್ ಯುವರ್ ಪೋಮ್ಸ್? ಇವಾಗ ಒಂದು ಅಂದರೆ ಕವಿಗಳ ಒಂದು ಶಾಲೆ ಏನು ನಂಬತ್ತೆ ಅಂತಂದರೆ ಸೊ ಪದ್ಯ ಕಟ್ಟೋದ್ರಲ್ಲಾಗತ್ತೆ, ಅಂದರೆ ಎಡಿಟಿಂಗಲ್ಲಾಗತ್ತೆ ಅಂತ ನಂಬ್ತಾರೆ. ಸೊ ಡು ಯು ಆಲ್ಸೋ ಎಡಿಟ್ ಯುವರ್ ಪೋಮ್ಸ್ ಅ ಲಾಟ್? ಆಮೇಲೆ ನಿಮ್ಮ ಪ್ರಕಾರ ಯಾವುದು ಒಳ್ಳೆ ಕವಿತೆ? ಕವಿತೆಯಲ್ಲಿ ಒಳ್ಳೆಯದು ಕೆಟ್ಟದು, ಉತ್ತಮ ಅಧಮ, ವಿಫಲತೆ ಸಫಲತೆ ಇವ್ಯಾವೂ ಇಲ್ಲ ಅನ್ನೋದು ನನ್ನ ನಂಬಿಕೆ. ನಾನು ಆಗಲೇ ನೀವು ಮಾತಾಡ್ತಾ ಹೇಳ್ದಂಗೆ ನಾನು ಎವ್ರಿಥಿಂಗ್ ಈಸ್ ಪೊಯೆಟ್ರಿ. ಬಟ್ ನಾವು ಸ್ವಲ್ಪ ಚತುರರು, ನಾವು ವರ್ಡಿಂಗು ಮತ್ತು ಇವ್ರ ಜೊತೆ ಆಟ ಆಡಿ ಅದಕ್ಕೊಂದು ಸ್ವರೂಪವನ್ನು ಕೊಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಬರ್ತಾ ಇರೋ ಕವಿತೆನ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ. ಸೊ ದೆ ಫೀಲ್ ಇಟ್, ಅವ್ರಿಗದು ಒಳಗಡೆ ಅವ್ರ ಪೊಯೆಟ್ರಿ ಫೀಲ್ ಆಗ್ತಾ ಇದೆ. ಬಟ್ ದೆ ಕಾಂಟ್ ಡಿಸ್ಕ್ರೈಬ್ ಥ್ರೂ ವರ್ಡ್ಸ್ ಅಥವಾ ಯಾವುದೇ ಒಂದು ಫಾರ್ಮಲ್ಲಿ ಅದನ್ನು ಅವರು ಪ್ರೆಸೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ದೇ ಫೀಲ್ ಇಟ್, ಎವ್ರಿ ಒನ್. ಐ ಫೀಲ್ ದಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಕಾವ್ಯ ಅನ್ನೋದು ಆತನ ಬೇರೆ ಬೇರೆ ಸ್ವರೂಪದಲ್ಲಿ ಅವನು ಫೀಲ್ ಮಾಡ್ತಿರ್ತಾನೆ, ಬಟ್ ಅವನು ಡಿಸ್ಕ್ರೈಬ್ ಮಾಡಲ್ಲ. ಸೊ ಹಾಗಾಗಿ ಉತ್ತಮವಾದ ಕವಿತೆ ಅಥವಾ ಉತ್ತಮವಲ್ಲದ್ದು ಈ ವಿಫಲತೆ ಅಥವಾ ಇದು ಫೇಲ್ ಆಗೋಯ್ತು ಈ ಕವಿತೆ ಇಲ್ಲ. ಯಾವತ್ತೋ ಒಂದು ದಿವಸ ನೀವು ಬರೆದಿರೋ ಕವಿತೆ, ನಿನ್ನ ಕವಿತೆ ಚೆನ್ನಾಗಿಲ್ಲ ಅಂತ ಅದನ್ನು ಆ ಸ್ಕ್ರಿಪ್ಟ್ ಹಂಗೆ ಇಟ್ಟಿರ್ತೀಯ. ಸಮ್ಟೈಮ್ಸ್ ದೇಶ ಮತ್ತು ಈ ಕಾಲ ಎರಡೂ ಒಂದು ಹಂತದಲ್ಲಿ 10 ವರ್ಷಗಳ ನಂತರ ನೀನು ಕವಿತೆ ನೋಡಿದಾಗ ಇಲ್ಲ 10 ವರ್ಷದಿಂದ ತುಂಬ ಚೆನ್ನಾಗೇ ಬರೆದಿದ್ದೀನಲ್ಲ ಅಂತ ಅನ್ಸೋ ಫೀಲ್ ಆಗುತ್ತೆ. ಅಥವಾ ಸೇಮ್ ವರ್ಡ್ 10 ವರ್ಷದಿಂದ ಎಷ್ಟು ತುಂಬ ಬಾಲಿಶವಾಗಿ ಬರೆದ್ಬಿಟ್ಟಿದ್ದೀನಲ್ಲ ಅಂತ ಶುರು ಆಗುತ್ತೆ. ಬಿಕಾಸ್ ಆಫ್ ದ ಟೈಮ್ ಆ್ಯಂಡ್ ಸ್ಪೇಸ್. ಯಾವಾಗಲೂ ನೀವು ಟೈಮ್ ಆ್ಯಂಡ್ ಸ್ಪೇಸ್ ಅನ್ನೋದು ಯಾವಾಗಲೂ ಅದು ನಮ್ಮ ಆ್ಯಂಡ್ ಎವ್ರಿ ಡೇ ಯು ಮೆಚ್ಯೂರ್, ಎವ್ರಿ ಡೇ ನೀವು ಮೆಚ್ಯೂರ್ ಆಗ್ತಿರ್ತೀವಿ. ಹಾಗಾಗಿ ಕವಿತೆಗೆ ನಿನಗೆ ಉತ್ತಮ ಅಧಮ ಅನ್ನೋದು ನಮಗೆ ಅದು ಅಂದರೆ ಬಹುಶಃ ನಾವು ಈ ಪ್ರತಿಭೆ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ ನೆಲಗಟ್ಟಲ್ಲಿ ನೋಡ್ಬೋದು ಅನ್ಸುತ್ತೆ. ಯಾವುದು ಪ್ರತಿಭೆ ಅಲ್ಲ ಅನ್ನೋ ಒಂದು ಇದು ಕೂಡ ಬಹುಶಃ ಅಂದರೆ ಇತ್ತೀಚೆಗೆ ಒಂದು ಡಿಸ್ಕಷನಿಗೆ ಬರ್ತಿದೆಯಲ್ಲ, ಪ್ರತಿಭೆ ಯಾವುದು ಪ್ರತಿಭೆ ಅದೆಲ್ಲ ಬಹುಶಃ ನೋಡ್ಬಂದು. ಐ ಥಿಂಕ್ ವಿ ಡೋಂಟ್ ನೀಡ್ ಟು ಗೋ ದೇರ್. ಅಂದರೆ ನೀವು ಹೇಳಿದ್ದಕ್ಕೆ ಸ್ವಲ್ಪ ಅನ್ಸುತ್ತೆ ಯಾವುದು ಕವಿತೆ ಅಲ್ಲವೋ ಹಾಗೆಯೇ ಯಾವುದು ಪ್ರತಿಭೆ ಅಲ್ಲವೋ ನೋಡ್ಬೋದು ಅನ್ಸುತ್ತೆ. ಎಗೇನ್ ಪ್ರತಿಭೆಗೂ ನಾನು ಈ ಕಾವ್ಯಕ್ಕೆ ಏನು ಕೊಟ್ಟೆ ಅದೇ ಉದಾಹರಣೆ. ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕ್ಕೆ ಅಥವಾ ಪ್ರತಿಭೆಯನ್ನು ಡಿಸ್ಕ್ರೈಬ್ ಮಾಡುವ ವಿಧಾನ ಅಥವಾ ತೋರಿಸ್ಕೊಳ್ಳೋ ವಿಧಾನ ಆತನಿಗೆ ಅಥವಾ ಆಕೆಗೆ ಅಥವಾ ಮತ್ತೊಬ್ಬರಿಗೆ ಅದು ಗೊತ್ತಿಲ್ಲ ಅಷ್ಟೇ. ಬಟ್ ನಾವು ಅದರಲ್ಲಿ ಸ್ವಲ್ಪ ಪ್ರಿವಿಲೇಜ್ ಆಗಿರ್ತೀವಿ ಅಥವಾ ಚತುರರಾಗಿರ್ತೀವಿ ಅಂದರೆ ಹಾಗಾಗಿ ನಾವು ಅದನ್ನು ತೋರಿಸ್ಕೊಬಿಡ್ತೀವಿ. ಅದರ್ವೈಸ್ ಇದನ್ನು ಇನ್ನು ಕವಿತೆ ಕಟ್ಟೋದ್ರಲ್ಲಿ ಅನ್ನೋದು ಇಸ್ ಅ ಡಿಫ್ರೆಂಟ್ ಫಾರ್ಮ್. ನೀನು ಯಾವುದ್ರಲ್ಲಿ ಬಿಲೀವ್, ನಿನ್ನ ನಂಬಿಕೆ ಯಾವುದ್ರಲ್ಲಿದೆ. ನಾನು ಕೆಲವು ಕವಿತೆಗಳನ್ನ ನಾನು ಮೊದಲು ಕವಿತೆಗಳನ್ನು ಬರೆದು ಆಮೇಲೆ ನೋಡಿಕೊಂಡು ಆಮೇಲೆ ಪದನ ಚೇಂಜ್ ಮಾಡಿಕೊಂಡು ಇದು ಮಾಡಿದೆ ಸ್ಟಾರ್ಟಿಂಗಲ್ಲಿತ್ತು. ಸೊ ನಾನು ಕವಿತೆಯ ರಿದಮ್ ಮತ್ತು ಲಯ ಇವುಗಳಿಗೆ ಬಿದ್ದೆ. ನನ್ನ ಕವಿತೆಗಳು ಯಾವುದೋ, ನಾನೀಗ ಒಂದು ಕವಿತೆ ಓದ್ನಲ್ಲ, ಆ ಕವಿತೆ ಅಂದರೆ ಆದಿಪ್ರಾಸ ಅಂತ್ಯಪ್ರಾಸ ನಾನು ಕವಿತೆನ ನಾನು ಯಾವುದೋ ಓದ್ಕೊಂಡು ಒಂದು ಇಲ್ಲಿಂದ ಅಲ್ಲಿವರೆಗೂ ಒಂದು 100 ಸಲ ಸುತ್ತಿರ್ತೀನಿ ಒಂದು ಕವಿತೆ ಬರೆಯೋಷ್ಟೊಳಗೆ. ಆ ಕವಿತೆ ನಾನು ಪದೇ ವಾಚಿಸ್ತೀನಿ. ಆ ಕವಿತೆನ ವಾಚಿಸ್ತಾ ನನಗೆ ಮುಂದಿನ ವರ್ಡ್ ನನಗೆ ಗೊತ್ತಾಗದೆ ಆ ಕವಿತೆನ ವಾಚಿಸ್ಬೇಕಾದ್ರೆ. ಸೊ ವಿತೌಟ್ ದಟ್ ನಂಗೆ ಅವ ಕವಿತೆ ಗೊತ್ತಲ್ಲ. ಮತ್ತು ಅದನ್ನು ನಾನು ಎಡಿಟ್ ಮಾಡೋಕೆ ಕೂತಾಗ ನನ್ನ ಕೈಲಿ ಎಡಿಟ್ ಮಾಡೋಕ್ಕಾಗಲ್ಲ. ಐ ಕಾಂಟ್ ಎಡಿಟ್ ಇಟ್. ನನಗೆ ಎಡಿಟ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಮತ್ತೆ ನಾನು ವಾಪಸ್ ಆ ಮೂಡ್ಗೆ ಹೋಗೋಕ್ಕಾಗಲ್ಲ. ಆ ಇಂಟೆನ್ಸಿಟಿ, ಹೌದು, ಆ ಇಂಟೆನ್ಸಿಟಿ ನನಗಿರಲ್ಲ ಆ ಕವಿತೆ. ಮತ್ತು ಅದು ಕೆಲವು ಸಲ ಆ ಇಂಟೆನ್ಸಿಟಿ ಹೆಂಗೆ ನುಕ್ಕೊಂಡು ಬಂದಿರುತ್ತೆ ಅಂದರೆ ಅದನ್ನು ನಾನು ಮತ್ತೆ ಇನ್ನೊಂದು ದಿವಸನೂ ಆ ಪದನ ನಾನು ಹಿಂಗೆ ಬರ್ದಿದ್ನ ಅಂತ ನನ್ನ ಕೆಲಸ ಅನಿಸುತ್ತೆ. ಇನ್ನು ಕೆಲವು ಕವಿತೆಗಳನ್ನು ತಿದ್ದಬಹುದೇನೋ, ಬಟ್ ನೀನು ಕ್ಲಿಯರ್ಲಿ ಅಲ್ಲೊಂದು ಥಿನ್ ಆಫ್ ಲೈನ್ ಕಾಣಿಸ್ತಿರುತ್ತೆ. ಈ ಕವಿತೆಯಲ್ಲಿ ಎಡಿಟ್ ಆಗಿದೆ, ಮತ್ತು ಈ ಪ್ಯಾರಾ ಮತ್ತು ಈ ಪ್ಯಾರಾಗೂ ಮತ್ತು ಈ ಭಾಷೆಗೂ ಈ ಪದಕ್ಕೂ ಏನೋ ವ್ಯತ್ಯಾಸ ಕಾಣಿಸ್ತಿದೆ ಅಂತ. ಸಮ್ಟೈಮ್ಸ್ ರೀಡರ್ಸು ಅಥವಾ ಸ್ವತಃ ಆತಾರೆ ಅದನ್ನು ಓದ್ಬೇಕಾದ್ರೆ ಸಮಥಿಂಗ್ ವಿಯರ್ಡ್ ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ. ಸೊ ಅಥವಾ ಇನ್ನು ಕೆಲವರಲ್ಲಿ ಬಿಲೀವ್ ಇದೆ ಅದನ್ನು ತಿದ್ದಿ ಮತ್ತೆ ಒಡೆದು ಮತ್ತೆ ಇದು ಮಾಡಿ ಅದಕ್ಕೊಂದು ಸ್ಪಷ್ಟವಾದ ರೂಪ ಕೊಡೋದು ಅಂತ. ಲೈಕ್ ನೀವು ಇಲ್ಲಿಂದ ಒಂದು ಇಟ್ಕೆಯಲ್ಲಿ ಒಂದು ಗೋಡೆನ ಕಟ್ಟೋದ್ರ ಒಂದು ರೂಪಕವಾಗಿ ನೀವು ತೊಗೊಂಡ್ರೆ ಒಂದು ಸಲ ಕ್ಲೀನಾಗಿ ಕಟ್ಟಿದಾಗ ಇಟ್ಕೆ ಚೆನ್ನಾಗಿರುತ್ತೆ. ನೀವು ಮತ್ತೆ ಹೊಡೆದೆಲ್ಲ ಕಟ್ಟ ಕೊನೆಗೆ ನೀವು ಸರ್ಫೇಸ್ನ ಮತ್ತೆ ರೆಡಿ ಮಾಡಬೇಕು. ಓಕೆ ಸಣ್ಣ, ಈಗ ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಒಂದು ಕವಿತೆ ಓದ್ಬಿಡು. ಕವಿತೆ ನಾನು ಇದುವರೆಗೂ ಓದ್ತಾ ಇದ್ದೀನಿ. ನನ್ನ ಕ್ವಶನ್ಸ್ ನೀನು ಒಂದಷ್ಟಿದೆ ಆಯಿತಾ. ನಾನು ಕವಿತೆ ಮತ್ತೆ ಓದ್ತೀನಿ. ಈಗ ಅಗೇನ್ ನಾವಿಬ್ಬರು ನಾನು ತುಂಬ ಡಿಫ್ರೆನ್ಸ್ ಅಂದ್ಕೊಂಡಿದ್ದೆ. ನೀನು ಜೆನ್ಜಿ ಅಂದ್ಕೊಂಡಿದ್ದೆ. ನನಗೀಗ ನಾನೇ ಜೆನ್ಜಿ, ನೀನು ಜೆನ್ಜಿ ಅಲ್ಲ ಅಂತ ನಂಗೆ ಗೊತ್ತಾಗಿದೆ. ಓಕೆ ಡನ್. ಬಟ್ ನನ್ನ ಕ್ವಶನು, ನಿನಗೆ ಕವಿತೆ ಬರಿಬೇಕು ಅನಿಸಿದ್ದೆ ಆವಾಗ? ಅಂದರೆ ನಿನಗೆ ನಿನ್ನ ಕವಿತೆ ಕೆಲಸ ಏನಾಗುತ್ತೆ, ಎಷ್ಟೋ ದಿವಸದಿಂದ ಅನಿಸಿರುತ್ತೆ
ನೋಡ್ತಾ ಇರ್ತೀವಿ ಎಲ್ಲರೂ, ಅವ್ರು ಕವಿತೆ ವಾಚಿಸ್ತಿರೋದು, ಅವ್ರು ಬರೀತಾರದಲ್ಲ, ನಿನ್ಗೆ ಅನ್ಸುತ್ತೆ ನಿಂಗೆ ಬರೆಯೋಕ್ಕಾಗಿರಲ್ಲ. ಬಟ್ ನೀನು ಕವಿತೆ ಬರೆದಿದ್ದಲ್ಲ, ನಾನು ಕೇಳ್ತಿರೋದು ಈ ಕವಿತೆ ಬರಿಬೇಕು ಅಂತ ಅನಿಸಿದ್ದೆ ಆವಾಗ. ಮತ್ತು ಬರೆದಾಗ ಅದು ಅನಿಸಿ ಎಷ್ಟೋ ದಿವಸ ಆದಮೇಲೆ ನೀನು ಬರೆದಿತ್ಯಾ, ಆ ಬರೆದಾಗ ಅಥವಾ ಬರಿಬೇಕಾದಾಗ ಬರೆದಾದ್ಮೇಲೆ ನೀನು ತುಡಿತ ಹೇಗಿತ್ತು? ಆನೆಸ್ಟ್ಲಿ ನಾನು ಅಂದರೆ ಬರಹಗಾರ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಾನು BSc ಮತ್ತು MSc ಮಾಡಿದ ಧಾರವಾಡದಲ್ಲಿ. ಆವಾಗ ಸೊ ನನ್ನ ಫ್ರೆಂಡ್ ಇದ್ದ, ಅವ್ನ ಕವಿತೆಗಳನ್ನ ಬರಿತಾ ಇದ್ದೆ, ನಾನು ಸುಮ್ಮನೆ ಹೇಳ್ತಾ ಇದ್ದೆ. ಆಮೇಲೆ ತುಂಬ ಅಂದರೆ IAS ಆಸ್ಪಿರೆಂಟ್ಸ್ಗಳಿದ್ದರು, ಅಂದರೆ ಧಾರವಾಡದಲ್ಲಿ ತುಂಬ ಅದು ವಿದ್ಯಾಕಾಶಿ ಅಂತ ಕರೀತಾರಲ್ಲ. ಸೊ ಅವರು ಅಂದರೆ ಕನ್ನಡ ಐಚ್ಛಿಕ ತೊಗೊಂಡು, ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಆದರೂ ಕನ್ನಡ ಐಚ್ಛಿಕ ತೊಗೊಂಡು ಅವ್ರು ಓದಿರೋ ಪುಸ್ತಕಗಳು ನನಗೆ ಅಂದರೆ ಕೊಡ್ತಾಯಿದ್ರು. ಆಮೇಲೆ ನವಕರ್ನಾಟಕ ಅಂದರೆ ಪಬ್ಲಿಕೇಶನ್ಸ್ ಎಲ್ಲ ಸುಮ್ಮನೆ ಹೋಗಿ ತೊಗೊಂಡು ಓದ್ತಾ ಇದ್ವಿ ಅಷ್ಟೇ. ಅವಾಗೆಲ್ಲ ನಮ್ಮ ಪ್ರಭಾವಿಸಿದ್ದು ಯೂಶಲಿ ಫಸ್ಟು ರೀಡರ್ಸ್ಗೆ ರವಿ ಬೆಳಗೆರೆ, ಕಡೆಯಿಂದ ಜೋಗಿ, ಅಲ್ಲಿಂದ ಜಯಂತ್, ಅಂದರೆ ಅದೇ ಪ್ರಯಾಣ ಇರುತ್ತೆ. ಈ ಉತ್ತರ ಕರ್ನಾಟಕದಿಂದ ಬಂದು ಒಂದಿಷ್ಟು ನಮ್ಗೆ ಸಿದ್ಧಲಿಂಗಯ್ಯ, ಅಂದರೆ ಅನಂತಮೂರ್ತಿ, ಲಂಕೇಶ್ ಎಲ್ಲ ಅಲ್ಲಿ ಬಿಟ್ಟು ಓದ್ತಾ ಇದ್ದೆ ಅಷ್ಟೇ. ಅಂದರೆ ಏನು ಗೊತ್ತಿಲ್ಲ ನಾನು ಬರೀತೀನ ಇಲ್ವಾ ಅಂತ. ಅವಾಗ ಸ್ಪಾರ್ಕ್ ಇರ್ತದೆ, ಹಿಂಗೆ ಬರಿಬೋದು ಅಲ್ವಾ, ಹಿಂಗೆ ಆಗ್ಬೋದು ಅಂತ. ಬಟ್ ಐ ಡಿಂಟ್ ಡ್ರೀಮ್ ಆಫ್ ರೈಟಿಂಗ್ ಇಟ್ ಅಂತ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದು ಒಂದು TV ಆ್ಯಂಕರ್ ಆಗಬೇಕು ಅಂತ ಒಂದು ಏನೆಲ್ಲ ಸರ್ಕಸ್ ಮಾಡಿ. ಬಟ್ ಆಮೇಲೆ ನಂಗೇನು ಅಂದರೆ ಆಫ್ಟರ್ 1 year ಐ ವೆಂಟ್ ಥ್ರೂ ಅ ಲಾಟ್ ಆಫ್ ರೋಲರ್ ಕೋಸ್ಟರ್ ಇನ್ ಮೈ ಲೈಫ್. ಬಟ್ ಒನ್ ಡೇ ಐ ಜಸ್ಟ್ ಕೇಮ್, ಅಂದರೆ ಐ ವಾಸ್ ಟೀಚಿಂಗ್ ಬ್ಯಾಕ್ ದೆನ್, ನಾನು ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾಯಿದ್ದೆ ಒಂದು ಕಾಲೇಜಲ್ಲಿ, ಕಾಂಪೋಸಿಟ್ ಕಾಲೇಜಲ್ಲಿ. ಆಮೇಲೆ ಬಂದು ನಾನು ಐ ಜಸ್ಟ್ ರೋಟ್, ಅಂದರೆ ನಾನು ಮೊದಲು ಬರೆದಿದ್ದು ಪದ್ಯ, ಬಟ್ ನಾನು ಈ ಪದ್ಯ ಇಲ್ಲಿವರೆಗೂ ಪಬ್ಲಿಷ್ ಆಗಿಲ್ಲ. ಆಮೇಲೆ ಅಂದರೆ ನಿನ್ನ ಉಲ್ಟಾ ಅನ್ಸುತ್ತೆ ನಾನು. ಸೊ ಅಂದರೆ ಅದಾಗೆ ಬಂತು. ನೀ ಹೇಳಿದೆಯಲ್ಲ ಇವಾಗ ಸಂಕಟನೇ ಬರೆಸ್ಕೊಳ್ಳುತ್ತೆ ಅಂತ. ಅದು ಸಂಕಟ ಅನ್ನೋಕ್ಕಿಂತ ನಾನು ಮೊದಲು ಬರೆದಿದ್ದ ಪದ್ಯದಲ್ಲಿ ತುಂಬ ಸೆಲ್ಫ್ ರಿಫ್ಲೆಕ್ಷನ್ ಇತ್ತು. ಅಂದರೆ ದೆರ್ ಇಸ್ ನೋ ರೈಟ್, ದೆರ್ ಇಸ್ ನೋ ರಾಂಗ್, ದೆರ್ ಇಸ್ ನಥಿಂಗ್ ಬಟ್ ಇಟ್ ಲಾಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್. ಆ್ಯಂಡ್ ವಾಟ್ ಐ ಹ್ಯಾವ್ ಡನ್ ಇಸ್ ಆಲ್ಸೋ ರೈಟ್, ಅಂದರೆ ಆ ರಿಫ್ಲೆಕ್ಷನ್ ಇತ್ತು. ಬಟ್ ನನಗನ್ನಿಸ್ತು ನಾನು ಬರೀಬಲ್ಲೆ ಅಂತ. ನನಗೆ ಎಲ್ಲೋ ಒಂದು ಕಡೆ ಅದು ಸ್ಟೋರ್ ಆಗ್ತಿತ್ತು ಅನ್ಸುತ್ತೆ, ಅಂದರೆ ಓದೋದು ಬರೆಯೋದು ಎಲ್ಲ. ಹಂಗಾಗಿ ನಾನು ಬರೆದೆ. ಆಮೇಲೆ ನಂಗೆ ತುಂಬ ರಿಲೀವ್ ಅನಿಸಿದ್ದೇನೆಂದರೆ ಇದು ತುಂಬ ಈಸಿ ಅಲ್ವಾ ಅಂತ. ಅಂದರೆ ಪದ್ಯ ಬರೆಯೋದು ಈಸಿ ಅಂತಲ್ಲ, ಅಂದರೆ ಪದ್ಯ ಬರೆದ ಮೇಲೆ ಎಲ್ಲೋ ಒಂದು ಕಡೆ ಇಮೇಲ್ ID ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಕಳಿಸೋದು. ಆ್ಯಂಡ್ ದೆನ್ ಅದು ನನಗೆ ಅಂದರೆ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ನನಗೂ ಒಂದಿಷ್ಟು ಅಂದರೆ ಕತೆಗಳಿದೆ ಹೇಳೋಕ್ಕೆ ಅಂತ ಹೇಳಿ ಆಮೇಲೆ ಬರಿತಾ ಹೋದೆ. ಅಂದರೆ ಅದು ನನ್ನ ವಿಷಯದಲ್ಲಿ ತುಂಬ ಲಕ್ಕಿ ಇರ್ಬೋದೇನೋ ಗೊತ್ತಿಲ್ಲ. ಬಿಕಾಸ್ ಅಂದರೆ ನನ್ನ ಸೋಷಿಯಲ್ ಒಕೇಶನ್ನು, ಜಿಯೋಗ್ರಫಿಕಲ್ ಲೊಕೇಶನ್ನು, ಎಂಟ್ರಿ ಲೊಕೇಶನ್ಗಳಿಗೆ ಅದು ತುಂಬ ಅಂದರೆ ಕಷ್ಟನೇ ಆಗಿರಬೇಕಿತ್ತು. ಬಟ್ ಅದು ನನಗೇನೋ ಮೇ ಬಿ ದ ಸ್ಟಾರ್ಸ್ ಎಲ್ಲ ಇಂಡ್ ಒಡೆವರ್ ಇಟ್ ಅಂದರೆ ತುಂಬ ನನಗೆ ಅಂದರೆ ಬರೆದ ಮೇಲೂ ಕೂಡ ನಂಗೆ ಈಸಿ ಆಯಿತು. ಬಟ್ ನಂಗೆ ಮೊದಲ ಕವಿತೆ ಅಂದರೆ ಬರೆದ ಪುಳಕ ನಂಗೆ ಪ್ರತಿ ಸಾರಿ ಬರೆದವಾಗ ಮೇ ಬಿ ಇಟ್ಸ್ ಅ ಮಾರ್ಕರ್ ಆಗಿದೆ ನನಗೆ. ಇದಾಗಿದೆ, ನಂಗೆ ಹಂಗಾಗಿತ್ತು ಹಿಂಗಾಗಿತ್ತು ಅಂದರೆ ಇದು ಚೆನ್ನಾಗಿ ಬಂದಿದೆ ಅಂತ. ಸೊ ಅಷ್ಟು. ಎಷ್ಟು ದಿನ ಆಗಿರ್ಬೋದು ಪೀರಿಯಡ್ ಆಫ್ ದ ಟೈಮ್ ನೀನು ಮೊದಲ ಕವಿತೆ ಬರೆದಿದ್ಕೋ ಇವತ್ತು ನೀವು ಬರೀತಿರೋದ್ಕೋ? ಒಂದು 7 ವರ್ಷ ಆಯ್ತು. ಅಂದರೆ ಬೆಂಗಳೂರಿಗೆ ಬಂದಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಒಂದು 7 ವರ್ಷ ಆಯಿತು. ಸೊ ನಿನ್ನ ಪ್ರಕಾರ ಒಂದು ಕವಿತೆ ಅನ್ನೋದನ್ನು ನೀನು ಯಾವ ರೀತಿ ಭಾವಿಸ್ತೀಯ? ಅಂದರೆ ಅದರ ಸ್ಟ್ರಕ್ಚರ್, ನರೇಷನ್ ಅಥವಾ ಅದರ ಒಟ್ಟು ಅಟ್ಮಾಸ್ಫಿಯರ್, ಒಂದು ಕವಿತೆಗೆ ಒಂದು ಅದ್ರ ಸುತ್ತ ಒಂದೇನೋ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನು ನೀನು ಯಾವ ರೀತಿ ಭಾವಿಸ್ತೀಯ? ಮತ್ತು ನೀನು ಕವಿತೆ ಬರೀಬೇಕಾದ್ರೆ ಅದನ್ನು ಯಾವ ರೀತಿ ಗ್ರಹಿಸ್ತೀಯ? ನೀನು ಬರಿಬೇಕಾದ್ರೆ ನಿನಗೊಂದು ಫಾರ್ಮ್ ಕ್ರಿಯೇಟ್ ಆಗಬೇಕು. ಸಮ್ಟೈಮ್ಸ್ ಕೆಲವರು ಏನು ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋರೆಲ್ಲ ಒಂದು ಇದಿಟ್ಕೊಂಡಿರ್ತಾರೆ, ಅದು ಜಾಸ್ತಿ ಲಾಂಗ್ ಕವಿತೆ ಆದರೂ ಅವ್ರು ಓದಲ್ಲ. ಸೊ ಐ ವಿಲ್ ರೈಟ್ ಶಾರ್ಟ್ ಒನ್. ಆ್ಯಂಡ್ ಏನಂದರೆ ಅದು ತುಂಬ ಫನ್ನಿ ಆಗಿರಬೇಕು, ಲಾಸ್ಟಲ್ಲಿ ಪಂಚ್ ಇರಬೇಕು. ಇದು ಸಮ್ಟೈಮ್ಸ್ ಇದೊಂಥರ ತುಂಬ ಸೊಫೇಷಿಯಲಿ ಆದದ್ದೇ. ಬಟ್ ಇನ್ನು ಕೆಲವರಿಗೆ ಅದು ಆ ಥರ ಇರಲ್ಲ. ಅದು ಸಮ್ಟೈಮ್ಸ್ ಇಟ್ಸ್ ಫ್ಲೋ, ಹೆಂಗೆ ಹೋಗುತ್ತಂಗೆ. ಬಟ್ ಒಟ್ಟಾರೆ ನಿನಗೆ ಒಂದು ಕವಿತೆ ಅನ್ನೋದನ್ನು ನೀನು ಯಾವ ರೀತಿ ಗ್ರಹಿಸ್ತೀಯ ಮತ್ತು ಯಾವ ರೀತಿ ಅದನ್ನು ಬರೆಯುವಾಗ ಅದನ್ನು ಯಾವ ರೀತಿ ಫೀಲ್ ಮಾಡ್ತೀಯ? ಅಂದರೆ ನನ್ನ ಮ್ಯಾಥ್ಸ್ ಮತ್ತು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂದರೆ ನನ್ನ ಓದಿನ ಹರಿವು ಅಂದರೆ ಇನ್ನಷ್ಟಿಲ್ಲ. ಬಟ್ ನನಗೇನಂತಂದರೆ ನನಗೆ ನನ್ನನ್ನು ತಾಕದ ಪದ್ಯ ಅದು ಪದ್ಯ ಅಲ್ಲ. ಅಂದರೆ ಅದನ್ನು ಏನೇ ಬರಲಿ ನನ್ನ ಅನುಭವದಿಂದ ಬರಬೇಕು. ನಾನು ಪದ್ಯದಲ್ಲಿ ಏನೋ ಒಂದನ್ನು ಶೋಧಿಸ್ತಾ ಇರ್ತೀನಿ. ಅದು ನಂಗೆ ಗೊತ್ತಾಗಿಲ್ಲ ಅಂತ ಬರಿತೀನಿ, ನನಗೇನೋ ತುಂಬ ದುಃಖ ಆಗಿದೆ ಅಂತ ಬರಿತೀನಿ, ನನಗೇನೋ ಅರ್ಥ ಆಗಿಲ್ಲ ಅಂತ ಬರಿತೀನಿ. ಅಂದರೆ ಆ ಫಾರ್ಮ್ ಅದಾಗದೇ ತೊಗೊಳುತ್ತೆ. ಒಂದೊಂದು ಪದ್ಯ 3 ಲೈನಲ್ಲಿ ಮುಗಿದೋಗುತ್ತೆ, 10 ಲೈನಲ್ಲಿ ಬರುತ್ತೆ. ಸೊ ಬೇಸಿಕ್ಲಿ ಐ ಡೋಂಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್. ಬಟ್ ನಾನು ಬೇರೆಯವ್ರನ್ನ ಓದೋದು ನನಗೆ ಬೇರೆಯವ್ರ ಲೋಕಗಳನ್ನ ತಿಳ್ಕೊಳ್ಳೋದು. ಸೊ ಹಂಗಾಗಿ ಅದು ಅದಾಗದೇ ಆಗುತ್ತೆ ಅನ್ಸುತ್ತೆ. ಆಮೇಲೆ ನನಗೆ ಬೇಸಿಕಲಿ ಕವಿತೆ ಅಂದರೆ ಒಂದು ಮಿಂಚಿದ್ದಂಗೆ. ಅದು ಮಿಂಚಿನ ಹೊಳಹು ಅಂತ ಹೇಳ್ಬೋದು. ಆ ಮಿಂಚಿನಂದರೆ ತುಂಬ ಕತ್ಲೆ ಇರುತ್ತೆ, ಒಂದು ಮಿಂಚಿ ಹೋಗ್ಬಿಡುತ್ತೆ. ಸೊ ಬಟ್ ದೆನ್ ಐ ಫೀಲ್ ಲೈಕ್ ಐ ಗೋ ಬಿಹೈಂಡ್ ಆ್ಯಂಡ್ ಡಿಸ್ಕ್ರೈಬ್ ದಟ್ ಮಿಂಚು. ನಂಗೆ ಏನೋ ಅಂದರೆ ಅದು ಅಂದರೆ ದಾರಿ ಕಾಣಿಸ್ತಾ, ಸುಖ ಕೊಡ್ತಾ, ಒಂದೇನೋ ನಂಗೆ ಒಂದು
ಸಾಂತ್ವನ ಹೇಳ್ತಾ ಅದ್ರ ಹುಡುಕಾಟ ಆಗಿರುತ್ತೆ. ಸೊ ನಾನು ಇಲ್ಲಿವರೆಗೂ ನಾನು ಕವಿತೆಗಳು ಬರೆಯೋದು ಕಡಿಮೆನೆ. ಅಂದರೆ ನಿನ್ನೆ ಈ ಎಕ್ಸಸೈಸ್ ಮಾಡಬೇಕಾದ್ರೆ ಪ್ರಶ್ನೆ ಕಳಿಸ್ಬೇಕಾದ್ರೆ ಇವತ್ತು ಬೆಳಗ್ಗೆ ಎಷ್ಟಿದೆ ಕವಿತೆಗಳು ಅಂತ ಅಂದವಾಗ ಒಂದು 50 ಆಗಿರ್ಬೋದು, 40-50 ಆಗಿರ್ಬೋದು. ನಾವು ಪುಸ್ತಕಕ್ಕೆ ಬರೋ ಅಷ್ಟೊತ್ತಿಗೆ 15 ಒಳ್ಳೆಯವು ಸಿಗ್ತಾವೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ನನಗೇನಂತ ಅಂದರೆ ಅದು ಈ ಸಾಮಾಜಿಕ ಆಶಯಗಳಿಗೆ ಸ್ಪಂದಿಸಿ ಬರೆಯುವ ಅಂದರೆ ಕವಿತೆ ಆದವಾಗಲೂ ಕೂಡ ಅದು ನನ್ನ ಅನುಭವದಿಂದನೇ ಅಂದರೆ ಬರಬೇಕು ಅಂತ. ಸೊ ನನಗೆ ಅಂದರೆ ಒಂದು 4-5 ಪದ್ಯ ಬರೆದೆ ಅನುಭವ ಆಯಿತು. ಎಷ್ಟಂತ ಆಗುತ್ತೆ, ಮೊದಲನೇ ಪುಸ್ತಕ ಆದಮೇಲೆ ಮತ್ತೇನೋ ಮಾಡಬೇಕಲ್ಲ. ಅಂದರೆ ಒಂದು 4-5 ಆದಮೇಲೆ ನನಗೆ ಚಾಂದ್ ಅಂತ ಫ್ರೆಂಡ್, ಅವನು ಕೂಡ ಕವಿ, ಅವನು ಅಂದರೆ ಕಾವ್ಯ ಸಂಜೆ ಅಂದರೆ ಗುಂಪಿಗೆ ಪರಿಚಯ ಮಾಡ್ದ. ಅಂದರೆ ಅವಾಗ ನನಗೆ ನಾನು ಚೆನ್ನಾಗಿ ಬರಿತೀನಿ, ಇದು ಕಾವ್ಯ ಅಂತ ನಂಗೆ ಏನು ಗೊತ್ತಿಲ್ಲ. ಐ ಜಸ್ಟ್ ರೈಟ್ ಅಂದರೆ ವಾಟ್ ಐ ಫೀಲ್ ಲೈಕ್ ಅಂತ ಇತ್ತು. ಬಟ್ ಆಮೇಲೆ ಅಂದರೆ ಬಿಕಾಸ್ ಆಫ್ ಕಾವ್ಯ ಸಂಜೆ ಓನ್ಲಿ ನನಗೆ ಈ ಒಂದು ಸಮಾಜ ಜೀವನದ ಜೊತೆಗೆ ಈ ಹೋರಾಟ ಜೀವನ ಜೊತೆಗೆ ಒಂದಿಷ್ಟು ಅಂದರೆ ಗುರುತಿಸ್ಕೊಳ್ಳಿಕ್ಕೆ ಅಂದರೆ ಭಾಗವಹಿಸ್ಲಿಕ್ಕೆ ಆಯ್ತು. ಈಗ NRCC ಆಗಿರ್ಬೋದು, ರೈತರ ಹೋರಾಟಗಳಾಗಿರ್ಬೋದು, ಆಮೇಲೆ ಲವ್ ಜಿಹಾದ್ ವಿಷಯಕ್ಕೆ ಹೋರಾಟ, ಅಂದರೆ ಅಟ್ಲೀಸ್ಟ್ ಆ ಎಲ್ಲ ಆದವಾಗ ಅಂದರೆ ಆ್ಯಸ್ ಎ ಸಾಲಿಡ್ಯಾರಿಟಿ ನಾವು ಅಲ್ಲಿ ಹೋಗಿ ಏನೋ ಸ್ಪಂದಿಸ್ತೀವಿ ಅಂತ ಆಗ್ತಾಯಿತ್ತು. ಓಕೆ, ನಿಮಗೆ ಇದ್ರ ಬಗ್ಗೆ ಬರೆಯೋಕ್ಕಾಗತ್ತಾ, ಅಲ್ಲಿ ಪ್ರಶ್ನೆ ಬರುತ್ತೆ. ಸೊ ನನಗೆ ಆ್ಯಸ್ ಅ ಪೋಯೆಟ್ ನನಗೆ ನಾನು ರೂಲ್ ಹಾಕ್ಕೊಂಡ್ರೆ ಅದು ನನ್ನ ತಾಗದೆ ಬರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಐ ಶುಡ್ ಹ್ಯಾವ್ ಒನ್ ಸಿಂಪಲ್ ಕನೆಕ್ಷನ್ ವಿತ್ ದ ಥಿಂಗ್ ಅಂತ. ಅವಾಗ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ, ಏನು ಬರೀಬೋದು ಅಂದರೆ. ಅಥವಾ ನಂಗೆ ಒಂದೊಂದ್ಸರಿ ನಾನು ಅಂದರೆ ಬರ್ದಿಲ್ಲ ಬಿಕಾಸ್ ಅದು ನನ್ನ ನೋವು ಅವ್ರ ನೋವಲ್ಲ, ಪ್ರತಿ ಬರೀಬೇಕು ಅಂತಲೂ ಇಲ್ಲ. ಅದೇ ಒಬ್ಬ ಕವಿಯಾಗಿ ಸಾಲಿಡ್ಯಾರಿಟಿಯಾಗಿ ಅಲ್ಲಿ ಹೋಗಿ ಅಲ್ಲಿ ನಿಂತರೂ ಸಾಕು ಅಂತಲೂ ಇದೆ. ಸೊ ಆವಾಗ ನನಗೆ ಈ ಸಾಮಾಜಿಕ ಆಶಯಗಳಿಗೆ ಸ್ಪಂದಿಸಿ ಬರೋದು ತುಂಬ ಮುಖ್ಯ. ಅಲ್ಲಿಂದ ಎಷ್ಟೋ ಪದ್ಯಗಳು ಅಂದರೆ ಆ ಥರದ ಪದ್ಯಗಳಿದ್ದಾವೆ, ಬಟ್ ಅವೆಲ್ಲವೂ ನನ್ನ ಜೀವನಕ್ಕೆ ಅಂದರೆ ತಳುಕಿ ಹಾಕಿಕೊಂಡಿರುವಂಥ ಪದ್ಯಗಳೇ ಆಗಿದೆ. ಅಂದರೆ ಸುಮ್ಮನೆ ಸಿಂಪತೈಸ್ ಮಾಡಿದವಾಗ ಆಶಯ ಇರುತ್ತೆ, ಆಕೃತಿ ಇರುತ್ತೆ, ಬಿಕಾಸ್ ನಾವು ಇದು ಮಾಡೋದ್ರಲ್ಲಿ, ಬಟ್ ಅದೆಲ್ಲ ಜೀವ ಇರಲ್ಲ. ಅಷ್ಟು ಆನ್ಸರ್ ಮಾಡಿದ್ನ ಗೊತ್ತಿಲ್ಲ. ಇಲ್ಲ ಸಮ್ಟೈಮ್ಸ್ ಫ್ಲೋಸ್ ಏನಾಗುತ್ತೆ ಅಂದರೆ ಅದು ಹೋಗ್ತಿರುತ್ತೆ. ಬಟ್ ಒಂದು ನೀನು ಮಾತಾಡ್ತಾ ನಾನು ಮ್ಯಾಥಮೆಟಿಕ್ಸ್ ಓದಿದ್ದು ಅಂತ ಹೇಳಿದೆ, ನಂದು ಅದು ಕ್ವಶನ್ ಇತ್ತು. ಈವನ್ ನಾನು ಕಾಮರ್ಸ್ ಗ್ರ್ಯಾಜುಯೇಟ್, ನಾನು ಕಾಮರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್, ನಾನು ಮಾಡಿದೆ MCom. ನನಗೂ ಸಾಹಿತ್ಯಕ್ಕೂ ನೇರವಾದ ಈ ಓದಿನ ಸಂಬಂಧ ಇಲ್ಲ. ಅದೇನದು ಅದು ನನ್ನ ಸೃಜನಶೀಲತೆ. ನಾನು ಯಾವಾಗಲೂ ಭಾವಿಸೋದೇನೆಂದರೆ, ನಾನು ಓದೋದು ಮತ್ತು ನಾನು ತಿಳ್ಕೊಳ್ಳೋದು ಅದು ಬೇರೆ, ಅಥವಾ ನನ್ನ ಉದ್ಯೋಗ ಅನ್ನೋದು ಅದು ಬೇರೆ. ಮತ್ತು ಕನ್ನಡ ಸಾಹಿತ್ಯ ಓದೋರೆ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಮೇಷ್ಟಾಗಿರೋ ಮಾತ್ರ ಪದ್ಯ ಬರಬೇಕು ಅಂತೇನಿಲ್ಲ, ಮತ್ತು ಅವ್ರಿಗೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅನ್ನೋದು ಏನೂ ಇಲ್ಲ. ಬಟ್ ಸುಮಾರು ಸಲ ಅದನ್ನು ಎಲ್ಲರೂ ನೀವು MCom ಓದಿ ಹೇಗೆ ನೀವು ಕವಿತೆ ಬರೀತೀರಾ ಅಂತ, ನಿನಗೂ ಅದನ್ನು ನೀವು ಮ್ಯಾಥಮೆಟಿಕ್ಸ್ ಓದ್ಬಿಟ್ಟು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿಬಿಟ್ಟು ನೀನು ಹೆಂಗೆ ಬರೀತೀಯಾ, ಇದು ಮಾಡ್ತೀಯಾ, ನಿನಗೇನಾದರೂ ಅನಿಸುತ್ತಾ ಇದೆರಡೂ ರಿಲೇಟೆಡ್ ಅಂತ, ಅಥವಾ ರಿಲೇಟೆಡ್ ಆಗಿದ್ದರಿಂದ ಏನಾದ್ರು ನಮ್ಮ ಕಾವ್ಯಕ್ಕೆ ಪ್ರಯೋಜನ ಇದೆ ಅನ್ಸುತ್ತಾ? ಇಸ್ ಲೈಕ್ ಬೇಂದ್ರೆ ನ್ಯೂಮರಾಲಜಿ ಇಟ್ಕೊಂಡು ಅವರು ನಾನು ನೀನಿನ ನೀನು ನಾನಿನ ತನ್ನ ಅವರು ಅದೊಂದು ಬೇರೆ ಥರದ ಒಂದು ಸಂಖ್ಯೆಗಳ ಜೊತೆ ಒಂದು ಆಟ ಇತ್ತು. ಅದು ಈವನ್ ಪದ್ಯ, ಈವನ್ ನಾವು ನೋಡೋ ಹಳೆಗನ್ನಡ ಇವುಗಳು ಕೂಡ ಷಟ್ಪದಿ, ಮಾತ್ರೆ, ಗಣ, ಲಯ ಇವುಗಳೆಲ್ಲದ್ರ ಜೊತೆ ಒಂದು ಆಟ. ಇವಾಗಲೂ ನಾವು ಅದನ್ನು ಲಯದ ಜೊತೆ ಅಥವಾ ಕೆಲವು ಸಲ ಪ್ರಾಸಗಳ ಜೊತೆ ನಾವು ಇದು ಮಾಡ್ತೀವಿ. ಬಟ್ ನಿನಗೆ ಯಾವತ್ತಾದರೂ ಅಥವಾ ಈಗಲೂ ನಾವು ಓದೋದು ಮತ್ತು ನಮ್ಮ ಸಾಹಿತ್ಯಕ್ಕೂ ನೇರವಾದ ಸಂಬಂಧ ಇದೆ ಅಂತ ಅನ್ಸುತ್ತೆ, ಅಥವಾ ಇದ್ರೂ ಒಳ್ಳೇದು ಅನ್ಸುತ್ತಾ? ವಾಟ್ ಯು ಫೀಲ್? ನಂಗನ್ಸುತ್ತೆ ನಾವು ಏನೇ ಒಂದು ಪ್ರೊಫೆಷನ್ ಮಾಡಿದ್ರು ಅದು ನಮ್ಮ ಅಂದರೆ ಆರ್ಟ್ ಫಾರ್ಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ. ಬಟ್ ನನಗೆ ಅವಾಗ ಗೊತ್ತಿರಲಿಲ್ಲ. ಬಟ್ ನಾನು ಮ್ಯಾಥ್ಸ್ ಓದಿದ್ದು ನನಗೆ ಒಂದು ಜೀವನದ ಒಂದು ಔಟ್ಲುಕ್ನ ಅಂದರೆ ನೋಡೋಕ್ಕೆ ಸಹಾಯ ಮಾಡ್ತೀವಿ. ಇವಾಗ ಗಿರೀಶ್ ಕಾರ್ನಾಡ್ ಕೂಡ MSc ಅಂದರೆ ಇನ್ ಮ್ಯಾಥಮೆಟಿಕ್ಸ್, ಇದು ಆಲ್ಸೋ ಪೋಸ್ಟ್ ಗ್ರಾಜುಯೇಟ್ ಇನ್ ಮ್ಯಾಥಮೆಟಿಕ್ಸ್. ಅವ್ರು ಹೇಳ್ತಾರೆ ನನಗೆ ಮ್ಯಾಥಮೆಟಿಕ್ಸ್ ನನಗೆ ನಾಟಕದಲ್ಲಿ ಸ್ಟ್ರಕ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು ಅಂತ. ಬಟ್ ನನ್ನ ವಿಷಯದಲ್ಲಿ ಅದು 2 ರೀತಿ ತುಂಬ ಸಹಾಯ ಮಾಡಿದೆ. ಈಗ ನಾವು ಈ ದ ವರ್ಡ್ ಕ್ವಿಯರ್ ಅಂತ ಏನು ಬಳಸ್ತೀವಿ, ಈಗ ಮ್ಯಾಥಮೆಟಿಕ್ಸಲ್ಲಿ ಏನು ಹೇಳಿದ್ರು ಅಂದರೆ ನಮ್ಮ ಪ್ರೊಫೆಸರ್ ಒಬ್ಬರು ನೋಡಿ ಈ ಸ್ಟ್ರಕ್ಚರ್ ನಮ್ಮ ರಂಗೋಲಿಲಿ 9ರಿಂದ 5 ಚುಕ್ಕೆ ದಿಸ್ ಇಸ್ ಅ ಬ್ಯೂಟಿ, ದಿಸ್ ಸ್ಟ್ರಕ್ಚರ್ ಇಸ್ ಬ್ಯೂಟಿಫುಲ್ ಅಂತ. ಬಟ್ ಮ್ಯಾಥ್ಸಲ್ಲಿ ಏನು ಹೇಳ್ತಂದ್ರೆ ಎವ್ರಿ ಸ್ಟ್ರಕ್ಚರ್, ಎವ್ರಿ ಗ್ರಾಫ್, ಎವ್ರಿ ಎಂಟಿಟಿ ಇಸ್ ಬ್ಯೂಟಿಫುಲ್ ಅಂತ. ಮೇ ನಾನು ಅಂದರೆ ಈ ಕ್ವಿಯರ್ ಅನ್ನೋದ್ರ ಅರ್ಥ ಡಿರೈವ್ ಮಾಡ್ಕೊಂಡಿರೋದು ಮ್ಯಾಥಮೆಟಿಕ್ಸ್ ಅಂತಾನೆ ಅನ್ಸುತ್ತೆ. ಬಿಕಾಸ್ ಎವ್ರಿ ಬಡಿ, ಎವ್ರಿ ಎಂಟಿಟಿ, ಎವ್ರಿ ಆಬ್ಜೆಕ್ಟ್ ಇಸ್ ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಬಟ್ ವಿ ಲಿಮಿಟ್ ಅವರ್ ಸೆಲ್ಫ್ ಟು ಸೆಲೆಬ್ರೇಟ್ only few things, few people because of our social norms and patriarchy and all those things ಅಂತ ನಂಗೆ ಅನ್ಸುತ್ತೆ. ಒಂದು ಅಂದರೆ ಈವನ್ ಅಂದರೆ ಮೊರಾಲಿಟಿ, ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್, ವಿಚ್ ಇಸ್ ಬಯೋಲಾಜಿಕಲ್, ವಿಚ್ ಇಸ್ ದಿ ಸ್ಟ್ರಕ್ಚರ್ ಅಂತ. ಸೊ ಅದನ್ನೆಲ್ಲ ಈವನ್ ಬಯೋಲಾಜಿಕಲಿ ವಿಚ್ ಇಸ್ ಬಾಯ್, ವಿಚ್ ಇಸ್ ಗರ್ಲ್ ಅಂತ ಕೂಡ ಅದು ಎಲ್ಲ ಒಂದು ಸೆಟ್ ಆಗಿರಬೇಕಲ್ಲ, ಅದು ಒಂದಿದೆ. ಸೊ ಆಮೇಲೆ ಮ್ಯಾಥ್ಸ್ ನನಗೆ ಹೆಚ್ಚಾಗಿ ಇದು ಮಾಡಿದ್ದು ಅದು ನನ್ನ ಕಾವ್ಯಗಳಲ್ಲೂ ಇದೆ. ಅಂದರೆ ಅಂದರೆ ಇದು ಇಷ್ಟೇ ಬಂದಿದ್ದ ಪದ್ಯ, ಇದು ಈ ಇಮೇಜಿಗೆ ಮುಗಿದೋಯ್ತು ಅಂದರೆ ಕವಿತೆ. ಓಕೆ, ದಿಸ್ ಇಸ್ ಇವಾಗ 1 ಲೈನ್ ಪದ್ಯಗಳಲ್ವಾ,
ಅಲ್ಲಿ ಹಂಗೂ ಅಲ್ಲ ಅಣ್ಣ, ಅದು ಬಿಕಾಸ್ ಆಫ್ ದ ಟೆಕ್ನಿಕಲ್ ಮ್ಯಾಥಮೆಟಿಕ್ಸ್ ಅನ್ಸುತ್ತೆ. ಟೆಕ್ನಿಕಲ್ ಆಗಿ ನಾನು ಹೇಳ್ತಿದ್ದೀನಿ ಅಂದ್ರೆ ಈ ಪದ್ಯಕ್ಕೆ ಮುಂದುವರಿಯುವ ಭಾಗ ಅಂದ್ರೆ ನಿನಗೆ ಇಟ್ಸ್ ಲೈಕ್ ಆನ್ಸರ್. ನನ್ನ ಕವಿತೆ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ನಿಂಗೆ ಅನ್ಸಿರುತ್ತೆ. ಇಲ್ಲ, ಅದ್ರ ಬಗ್ಗೆ ನಂಗೆ ಬೇರೆ ಒಪಿನಿಯನ್ ಇದೆ. ಏನಂದರೆ ಈಗ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ನಾವು ಈಗ ಫಿಸಿಕ್ಸಲ್ಲಿ 4 ಡೈಮೆನ್ಷನ್ ನಿಂತೋಗ್ಬಿಡುತ್ತೆ, ಅಂದರೆ ಟೈಮ್ ಡೈಮೆನ್ಷನ್ ನಿಂತು. ಆದರೆ ಮ್ಯಾಥಮೆಟಿಕ್ಸಲ್ಲಿ ಏನಂದರೆ ವಿ ಕುಡ್ ಗೋ ಅಪ್ ಟು nth ಡೈಮೆನ್ಷನ್. ನನಗೆ ಬೇರೆ ಎಲ್ಲ ಪ್ರಕಾರಗಳಿಗಿಂತ ಕಾವ್ಯ ತುಂಬ ಮುಖ್ಯವಾದ ಪ್ರಕಾರ ಯಾಕೆ ಅನ್ಸುತ್ತೆ ಅಂದರೆ ಇಟ್ ಅಲೋಸ್ ಅಸ್ ಟು ಗೋ ಟು nth ಡೈಮೆನ್ಷನ್ ಇನ್ ಟರ್ಮ್ಸ್ ಆಫ್ ಮೆಟಫರ್ಸ್, ಸಂಕೇತಗಳೆಲ್ಲ ನನಗೆ ಈಗ ನರೇಷನ್ ಅಂತ ಅನ್ಸುತ್ತೆ. ಆಮೇಲೆ ನನಗೆ ಮ್ಯಾಥಮೆಟಿಕ್ಸ್ ತುಂಬ ಹೆಲ್ಪ್ ಮಾಡಿದ್ದು ಟೆಕ್ನಿಕಲಿ ಅಂದರೆ ಅದು ನನಗೆ ಕಥೆ ಬರೆಯುವಾಗ ಅನ್ಸುತ್ತೆ. ಬಿಕಾಸ್ ಆಫ್ ಕಥೆ ಇದು ಫಾರ್ಮ್ ಆಫ್ ಸ್ಟ್ರಕ್ಚರ್ಡ್ ಲಾಜಿಕ್, ಯಾವ ಪಾತ್ರ ಎಷ್ಟು ಮಾತಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬಿಡಬೇಕು, ಅದು ನಂಗೆ ಹೆಲ್ಪ್ ಮಾಡಿದೆ. ಬಟ್ ಪದ್ಯಗಳಲ್ಲಿ ಟು ಅಕ್ನಾಲೇಜ್ ಅ ಬ್ಯೂಟಿ ಇನ್ ಇಟ್ಸ್ ವರ್ಡ್ಸ್ ಅಂತ ಅನ್ಸುತ್ತೆ. ಆಮೇಲೆ ನಂಗೆ ಇತ್ತೀಚೆಗೆ ಈವನ್ ಕಾವ್ಯ ಸಂಜೆ ಎಕ್ಸಸೈಸ್ಗಳು ಮಾಡಿದಾಗ ಏನಂದರೆ ಇವಾಗ ಮಾತು ಮಂತ್ರವಾಗೋದು ಅಂತ ಹೇಳ್ತೀವಲ್ಲ, ಈಗ ಇಸ್ಲಾಮಲ್ಲಿ ಆಗಿರ್ಬೋದು, ಹಿಂದೂಗಳಲ್ಲಾಗಿ ಬೇರೆ ಎಲ್ಲ ಧರ್ಮ ಗ್ರಂಥಗಳು ಮಂತ್ರಗಳು ನಾವು ಹೇಳ್ತೀವಲ್ವ. ಅಂದರೆ ವೈ ದೋಸ್ ವರ್ಡ್ಸ್ ಆರ್ ದ ಪವರ್? Because it's not like only sentences have a meaning. It's also the words also have a meaning. Not even a words. ಅಂದರೆ ಆ ನಾದಗಳಿಗೂ ಒಂದು ಮೀನಿಂಗ್ ಇದೆ ಈಗ ಅಲ್ವಾ, ಅದು ಎಲ್ಲ ಇದರಲ್ಲೂ ಅಷ್ಟೇ. ಸೊ ಸ್ಪೇಸ್ ಅಂದರೆ ಕರೆಕ್ಟ್. ಈಗ ಅಂದರೆ ಆ ಸೈಲೆನ್ಸಲ್ಲಿ, ಆ ಒಂದು ಪದದಲ್ಲಿ, ಆ ಒಂದು ಉಚ್ಚಾರದಲ್ಲಿ, ಆ ನಾದ ಹೊಮ್ಮುವ ಸ್ವರದಲ್ಲೂ ಒಂದು ಮೀನಿಂಗ್ ಇದೆ. ಬಟ್ ಅಗೇನ್ ವಿ ಆರ್ ಲಿಮಿಟಿಂಗ್ ಅಸ್ ಎಲ್ಸ್ ಟು ಓಕೆ ನಾನು ಸೆಂಟೆನ್ಸ್ ಹೇಳಿದ್ರೆ ಮೀನಿಂಗು ಅಂತ ಇಲ್ಲ. ಸೊ ಅದೆಲ್ಲ ಅಂದರೆ ಕಾವ್ಯದ, ನೀವು ಹೇಳಿದ್ಯಲ್ಲ, ಕಾವ್ಯಕ್ಕೊಂದು ಕಾವ್ಯ ನಮ್ಮೆಲ್ಲರ ಅರ್ಥಗಳನ್ನು ಕೂಡ ಒಡೆದು ಹಾಕಿ ಮತ್ತೆ ಮುಂದೆ ಹೋಗ್ತಿರುತ್ತೆ. ಇಲ್ಲಾಂದರೆ ಇಷ್ಟೊಂದು ಸಂವೇದನೆಗಳು ಕಾವ್ಯದಲ್ಲಿ, ಅಥವಾ ಕಾವ್ಯ ಅನ್ನುವಂಥ ಒಂದು ಪ್ರಕಾರ ಇಷ್ಟೆಲ್ಲ ಸಂವೇದನೆಗಳು, ಈಗ ಮಹಿಳಾ ಸಂವೇದನೆ, ದಲಿತ ಸಂವೇದನೆ, ಎಲ್ಲವನ್ನೂ ಎಲ್ಲರಿಗೂ ಒಂದು ಕಾವ್ಯ ಸಿಕ್ತು, ಕಾವ್ಯದಿಂದ ಒಂದೇನೋ ಅನ್ನೋದಕ್ಕೆ. ಬಿಕಾಸ್ ದ ಫಾರ್ಮ್ ಹ್ಯಾಸ್ ಅ ಲಾರ್ಜರ್ ವಿಚ್ ಇಸ್ ಎಂಬ್ರೇಸಿಂಗ್, ಒಂದು ಚಾಚಿದ ಕೈಗಳು ಅಂತ ಅನ್ಬೋದೇನೋ, ವಿಚ್ ಇಸ್ ಎಂಬ್ರೇಸಿಂಗ್ ಎವ್ರಿಬಡೀಸ್ ಪೇನ್ ಇರ್ರೆಸ್ಪೆಕ್ಟಿವ್ ಆಫ್ ದ ವಲ್ನರಬಿಲಿಟೀಸ್ ಆಫ್ ಲೊಕೇಶನ್ಸ್, ಎನಿಥಿಂಗ್. ಇಲ್ಲ ಜಸಿಂತಾ ಕರ್ಕೆಟ್ಟ ಅವ್ರ ಪದ್ಯಗಳು ಅಷ್ಟು ಸ್ಟ್ರಾಂಗ್ ಇದಾಗ್ತಿಲ್ಲ. ಆಮೇಲೆ ಆ ಕಡೆ ಯಾರು ನಾಗರಾಜ್ ಮಂಜುಳೆ ಆಗಿರ್ಬೋದು. ಎಲ್ಲರಿಗೂ ಒಂದು ಕಾವ್ಯ ಅವರ ಎಕ್ಸ್ಪ್ರೆಷನನ್ನು ಅವರ ಭಾಷೆಯಲ್ಲಿ ಮಾಡೋಕ್ಕೆ ಅಲೋ ಮಾಡಿದೆ ಅಂತ ನಂಗೆ. ಆಲ್ರೆಡಿ ಒಂದು ಉತ್ತರ ಕೊಟ್ಟೆ. ಮತ್ತು ಇನ್ನೊಂದೇನಾಯಿತು ಅಂದರೆ ಆ ಪ್ರಶ್ನೆಯೇ ಲಿಮಿಟ್ ಆಗ್ಬಿಡುತ್ತೆ ನನಗೆ. ಯಾಕೆಂದರೆ ನಾನು ಬರೆದಿದ್ದು 50 ಕವಿತೆ ಅಂತ, ನೀನು 50 ಇರ್ಬೋದು, ಅಂದಾಜು 50 ಇರ್ಬೋದು. ಬಟ್ ನನ್ನ ಒಂದು ಪ್ರಶ್ನೆ ಏನಿತ್ತು ಅಂದರೆ, ನಿನ್ನ ಈ 7 ವರ್ಷ ಜರ್ನಿ, ನಿಂದು 7 ವರ್ಷ ಜರ್ನಿನಲ್ಲಿ ನಿನ್ನ ಈ ಕವಿತೆಯ ಹಂತಗಳನ್ನು ನೀನೇನಾದ್ರು ಗುರುತಿಸೋಕೆ ಸಾಧ್ಯ ಆಗಿದೆ? ಕವಿತೆ ಹೇಗೆ ಅದರ ಸಂರಚನೆಯನ್ನು ಅಥವಾ ಥಾಟ್ಸ್ನ ಮೊದಲು ನೀನು ಮಧ್ಯದಲ್ಲಿ ಸಾಮಾಜಿಕವಾದ ಬದ್ಧತೆ ಮತ್ತು ಇದ್ರ ಬಗ್ಗೆ ನೀನು ಮಾತಾಡ್ತಾ ಬಂದೆ. ಸೊ ಮೊದಲಿಗೆ ಬರೆದ ಕವಿತೆಗೂ ಮತ್ತು ನೀನು ರೀಸೆಂಟಾಗಿ ಬರೆದ ಕವಿತೆಗೂ ಈ ನಡುವೆ ಒಂದು ಸ್ಟೇಜಸ್ನ ನೀನು ಹತ್ತಿರ್ತೀಯ ಅಥವಾ ಇಳಿದಿರ್ತೀಯ. ಸೊ ಈ ಸ್ಟೇಜಸ್ನ ನೀನು ಸ್ವತಃ ಆ್ಯಸ್ ಎ ಪೊಯೆಟ್ ಆಗಿ ಅಥವಾ ಆ ಥರ ಆಗಿ ನೀನು ಅದನ್ನು ಗುರುತಿಸೋಕೆ ಸಾಧ್ಯ ಇದೆಯಾ? ಅದು ವಿಮರ್ಶಕರು ಕನ್ನಡದಲ್ಲಿ ಗುರುತಿಸೋಲ್ಲ, ಅದು ಬೇರೆ ಪ್ರಶ್ನೆ, ಅದು ಸಾಧ್ಯವೇ ಇಲ್ಲ. ಅವರು ಆಫ್ಟರ್ 70s ಅವ್ರು ಬಂದೇ ಇಲ್ಲ, ಇನ್ನೂ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಈವನ್ ನ್ಯೂ ಕ್ರಿಟಿಸರ್ಸ್ ಅಥವಾ ವಿಮರ್ಶಕರು ಏನಂದ್ರೆ ಅವರು ಕೂಡ ಹೋಗ್ಬಿಟ್ಟು ಗೋಪಾಲಕೃಷ್ಣ ಅಡಿಗರಲ್ಲೇ ಕೂತಿರ್ತಾರೆ ಅವರು. ಸೊ ಆಫ್ಟರ್ವರ್ಡ್ಸ್ ಅವ್ರು ಬರೋದೇ ಇಲ್ಲ, ಅವ್ರಿಗೆ ಇಷ್ಟವೇ ಇಲ್ಲ. ಸೊ ಅವ್ರನ್ನ ಬಿಟ್ಬಿಡೋಣ. ಸೊ ಈಗ ನಾವೇ ಸೆಲ್ಫ್ ಕ್ರಿಟಿಸಮ್ ಮಾಡ್ಕೋಬೇಕು. ಹಾಗಾಗಿ ಆ್ಯಸ್ ಎ ಪೊಯೆಟ್ ಆಗಿ ನಿನಗೆ ನಿನ್ನ ಕವಿತೆಗಳ ಅದು ಸಂಖ್ಯೆ ಇಸ್ ನಾಟ್ ಇಂಪಾರ್ಟೆಂಟ್, ಎಷ್ಟಾರು ಇರ್ಬೋದು ನಿನ್ನ ನಂಬರ್ಸ್. ಬಟ್ ಒಟ್ಟಾರೆ ನಿನ್ನ ಪೊಯಿಟಿಕಲ್, ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ನೀನು ಅನುವಾದ ಮಾಡಿದ್ರೆ ಅನುವಾದವು ಕೂಡ ಥ್ರೂ ದ ಪೊಯಿಟ್ರಿ ಆಗಿರುತ್ತೆ. ನೀನು ಬರೆಯೋ ಕತೆ ಅಥವಾ ಪ್ರೋಸ್ ಅಥವಾ ವಾಟ್ ಎವರ್ ಯು ಥಿಂಕ್ ಇಸ್ ಗೋಸ್ ಥ್ರೂ ದ ಪೊಯಿಟ್ರಿ. ಸೊ ಹಾಗಾಗಿ ಈ ನಿನ್ನ ಪೊಯೆಟ್ರಿಯ ಒಂದು ಸ್ಟೇಜಸ್ನ ನೀನೇನಾದ್ರು ಗುರುತಿಸೋಕೆ ಸಾಧ್ಯ ಆಗಿದೆಯಾ? ಯಾಕೆಂದರೆ ಅದಕ್ಕೆ ನನ್ನ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಿಂಗೆ ಸ್ವಲ್ಪ ಇದು ಈಸಿ ಆಗಲಿ ಅಂತ. ನಾನು ಹಿಂಗಾಗಲೇ ಆದಂಗೆ ನಾನು ಪ್ರೇಮ ಕವಿತೆಗಳನ್ನ ಬರೆದೆ, ಆಮೇಲೆ ಯಾವುದೋ ಪೀರಿಯಡ್ ಮಿಕ್ಸ್ ಒಂದು ಸ್ಟೆಪ್ ಆ್ಯಂಡ್ ನಾನು ಅದನ್ನು ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ನಾನು ನನ್ನ ಸ್ಟೇಜಸ್ನ ಬಳಸಲಾಗುತ್ತೆ. ಬಿಕಾಸ್ ಆಫ್ ನನ್ನ ಇಂಟ್ರೆಸ್ಟ್ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಹಿಂಗೆ. ಬಟ್ ನಿನಗೆ ಈ ಥರದ್ದು ಯಾವ್ದಾದ್ರು ಸ್ಟೇಜಸ್ನ ನೀನು ಪೊಯಿಟ್ರಿನಲ್ಲಿ ಗುರುತಿಸೋಕೆ ಸಾಧ್ಯ ಇದೆ ಅಥವಾ ಥ್ರೂ ಯುವರ್ ರೈಟಿಂಗ್ಸ್? ಯಾಕೆಂದ್ರೆ ಪೊಯಿಟ್ರಿಕ್ಸ್ ತುಂಬ ಸೀಮಿತ ಮಾಡಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ದೆನ್ ನೀನು ರೈಟಿಂಗ್ಸ್ನಲ್ಲಿ ಈ ಥರದ ಬೇರೆ ಬೇರೆ ಸಾಧ್ಯತೆಗಳು ಏನಾದ್ರು ನಿನಗೆ ಅಥವಾ ಘಟ್ಟಗಳು ಗೊತ್ತಾಗಿದೆಯಾ? ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಹೇಳ್ತೀನಿ. ಅಂದರೆ ನನಗೆ ವಿಮರ್ಶಕರು ಅವರು ಕೆಲಸ ಅವ್ರು ಮಾಡ್ತಾರೆ ಅವರು ಇನ್ ದೇರ್ ಬೆಸ್ಟ್ ವರ್ಸ್ಟ್ ಕೆಪಾಸಿಟಿ. ಬಟ್ ನನಗೆ ಇವಾಗ ನೀನು ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡೋದಾದರೆ, ಇವತ್ತು ಜಗತ್ತಲ್ಲಿ ಯಾಕೆ ಕವಿಗಳು ಕವಿತೆಯನ್ನು ಬರೀತಾರೆ, ನಂಗೆ ಅಲ್ಟಿಮೇಟ್ಲಿ ಮುಖ್ಯ ಆಗೋದು ಆ ಕವಿತೆ
ಲೇಖಕರಿಗೆ ಏನು ಮಾಡ್ತು ಅಂತ, ಅವರು ಬರೆಯುವಂತಹ ಕವಿತೆ ಆ ಕವಿಗೆ ಏನು ಮಾಡ್ತು, ಆ ಕವಿ ಏನು ಕಂಡ್ಕೊಂಡ, ಅದು ದುಃಖದಿಂದ ಹೊರಗೆ ಬಂದ, ಅವನಿಗೆ ಹೀಲ್ ಆಯ್ತಾ, ಅದು ಮುಖ್ಯ ಆಗುತ್ತೆ. ವಿಮರ್ಶಕರು ಎಲ್ಲೋ ಇಡ್ತಾರೆ, ಇದು ಇಲ್ಲಿದೆ, ಇವ್ರ ಥರ ರಿಸೆಂಬಲ್ ಆಗುತ್ತೆ, ಇದು ಇಷ್ಟು ಮುಖ್ಯ ಅಷ್ಟು ಮುಖ್ಯ, ಅದು ಸಮಾಜಕ್ಕೆ, ಅದು ಓದೋರಿಗೆ. ಆದರೆ ನನಗೆ ಯಾವಾಗಲೂ ಅದೇ ಮಾರ್ಕರ್ ಅಂತ ಅನ್ಸುತ್ತೆ. ನಾನು ನಾಳೆ ನಾನು ನಾಳೆ ಇನ್ನೊಂದಿಷ್ಟು ವರ್ಷ ಆದಮೇಲೆ ಅಂದರೆ ಬರೆಯೋದೇ ನಿಲ್ಲಿಸ್ಬೋದು, ಮತ್ತೇನೋ ಮಾಡ್ಬೋದು, ಆದರೆ ಇಷ್ಟು ವರ್ಷ ನನಗೆ ಕಾವ್ಯ ಸಖ್ಯ ಇಷ್ಟೆಲ್ಲ ಏನೋ ಕೊಡ್ತಲ್ಲ, ಅದು ನನಗೆ ಮುಖ್ಯ ಆಗುತ್ತೆ. ಆಮೇಲೆ ನನಗೆ ಸ್ವಲ್ಪ ಕನ್ಫ್ಯೂಸ್ಡ್ ಆನ್ಸರ್ ಇದೆ ನನಗೂ. ಅಂದರೆ ಒಂದು ಸ್ವಲ್ಪ ಏನಂದರೆ ನಾನು ಮೊದಲಿಗೆ ಅಂದರೆ ನಾನು ತುಂಬ ಫಿಲಾಸಫಿಕಲ್ ಅನಿಸ್ತು, ನನಗೆ ಗೊತ್ತಿಲ್ಲ. ಅಂದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ನಾನು ಬರೀತೀನಿ, ಆಮೇಲೆ ಒಂದು ಸ್ವಲ್ಪ ತುಂಬ ದುಃಖ ಆದಾಗ ಬರೀತೀನಿ. ಆಮೇಲೆ ಬಿಕಾಸ್ ಆಫ್ ಕಾವ್ಯ ಸಂಜೆ ಇನ್ ಆಲ್ ಮೈ ಸೋಷಿಯಲ್ ಎಂಗೇಜ್ಮೆಂಟ್ಸ್ ಆ್ಯಂಡ್ ವಿತ್ ಪೀಪಲ್ ನನಗೆ ಇವತ್ತಿನ ಸಮಾಜಕ್ಕೆ ರೆಸ್ಪಾಂಡ್ ಮಾಡೋದು ಮುಖ್ಯ ಅಂತ ಅನಿಸುತ್ತೆ, ಅದು ಬಂದರೆ ಬರೀತೀನಿ. ಆಮೇಲೆ ತುಂಬ ಸರಿ ಐ ಥಿಂಕ್ ಮೈ ಕೌನ್ಸಿಲರ್ ಟೋಲ್ಡ್ ಮೀ ಒನ್ಸ್ ದ್ಯಾಟ್ ಯು ಹ್ಯಾವನ್ ಅಡ್ರೆಸ್ ಸೋ ಮೆನಿ ಥಿಂಗ್ಸ್ ಇನ್ ಯುವರ್ ಲೈಫ್ ಬಿಕಾಸ್ ಓನ್ಲಿ ಆಲ್ ದಿಸ್ ಕಾಂಪ್ಲಿಕೇಶನ್ಸ್ ಹ್ಯಾಪ್ನಿಂಗ್. ಎಲ್ಲೋ ಒಂದು ಕಡೆ ಇರ್ತೀಯ, ಇನ್ನೊಂದು ಕಡೆ ಬಂದು ಅದನ್ನ ಬಚ್ಚಿಟ್ಬಿಡ್ತೀಯ, ಮತ್ತೆ ಆ ಡಬ್ಬಿ ಓಪನ್ ಮಾಡಿದಾಗ ಮತ್ತೇನೋ ಆಗುತ್ತೆ ಅಂತ. ಸೊ ನನಗೆ ಆ ಥರ ನಾನು ಅಲ್ಲಿ ಎಲ್ಲೋ ಮುಚ್ಚಿಟ್ಟು ಮತ್ತೆಲ್ಲ ಓಡ್ತೀನಿ, ಮತ್ತೆಲ್ಲೋ ಬರ್ತೀನಿ, ಇದೆಲ್ಲ ಅಂದರೆ ಬಿಕಾಸ್ ಆಫ್ ಓನ್ಲಿ ಇಟ್ ಇಸ್ ಶಿಫ್ಟಿಂಗ್ ಅಂತ. ನಂಗೆ ಮೊನ್ನೆ ಒಂದು ಸಾಲು ಹೇಳ್ತೀನಿ, ಅಂದರೆ ನಾವು ಅಂದರೆ ಡಬ್ಬಿಯಲ್ಲಿ ಅವಿತಿಟ್ಟ ದುಃಖದ ಹೂವಿನ ಗಮಲು ಅಂತ. ಅಂದರೆ ನಾವು ಮೇ ಬಿ ಅಂದರೆ ವಿ ಗೋ ಬ್ಯಾಕ್ ಟು ದ ಪಾಸ್ಟ್, ವಿ ಗೋ ಬ್ಯಾಕ್ ಟು ದ ಇಮ್ಯಾಜಿನೇಷನ್, ವಿ ಗೋ ಬ್ಯಾಕ್ ಟು ಅವರ್, ಅಂದರೆ ಅಲ್ಲಿ ಹೋಗಿ ಮತ್ತೆ ನಾವು ತೆಗೆದು ಹಿಂಗಾಯ್ತಲ್ಲ ನಮ್ಮ ರೆಸ್ಪಾಂಡ್ ಮಾಡ್ತೀವಿ, ಮತ್ತೆ ಮುಚ್ಚಿಟ್ಟು ಮತ್ತೇನೋ. ಬಿಕಾಸ್ ಈ ಹೊರಗಿನ ಒತ್ತಡಗಳು ಇದೆ, ಒಳಗಿನ ಒತ್ತಡಗಳು ಇದೆ, ಸಮಾಜದ ಒಂದು ವಿಷಯಗಳು ಇದೆ, ಎಲ್ಲವೂ ಇಂಪಾರ್ಟೆಂಟೆ. ಸೊ ಅದು ಇವತ್ತಿನ ಒಂದು ಶಹರದ ವೇಗ, ದ ಸ್ಪೀಡ್ ವಿತ್ ವಿಚ್ ವಿ ಆರ್ ಗೋಯಿಂಗ್ ಈಸ್ ಆಲ್ಸೋ ಕ್ರೇಜಿ. ನಾನು ಇವತ್ತು ನೀವು ಝೆನ್ಜಿ ಅಲ್ಲ ಅಂತ ಐ ಆಮ್ ನಾಟ್ ಆನೆಸ್ಟ್ಲಿ ಐ ಆಮ್ ಲರ್ನಿಂಗ್ ಝೆನ್ಜಿ ಲಿಂಗೋ. ಇಟ್ಸ್ ಲೈಕ್ ಕ್ರೇಜಿ ಗೋ ಡೆಲೂಲು ಏನೋ ಅಂದರೆ ಬಿಕಾಸ್ ನನಗೂ ಅದಿದೆ, ನಾನು ಮಿಸ್ ಔಟ್ ಆಗ್ಬಿಡ್ಬಾರ್ದು. ಲೈಕ್ ಐ ಸಮ್ಟೈಮ್ಸ್ ಡೂ ಗೆಟ್ ಲಾಟ್ ಆಫ್ ಫೋಮೋ. ನಾನು ಮಿಸ್ ಔಟ್ ಆಗಿಬಿಟ್ರೆ ಈ ನೆಕ್ಸ್ಟ್ ಜನ್ರೇಷನ್ಗೆ, ಬಿಕಾಸ್ ನೌ ಐ ಆಮ್ ವರ್ಕಿಂಗ್ ಇನ್ ಅ ಡೆವಲಪ್ಮೆಂಟಲ್ ಸೆಕ್ಟರ್ ವಿತ್ ಯೂತ್. ಮೈ ಆರ್ಗನೈಸೇಷನ್ ವರ್ಕ್ಸ್ ವಿತ್ ಯೂತ್. ನನಗೆ ಅವ್ರಿಗೆ ಕನೆಕ್ಟ್ ಆಗಿದ್ರೆ ಏನು ಭಯ ಆಗಿಬಿಡುತ್ತೆ. ಸೊ ಐ ಆಮ್ ಲೈಕ್ ಝೆನ್ಜಿನೂ ಅಲ್ಲ, ಮಿಲೇನಿಯಲ್ ಹೌದು, ಅಂದರೆ ಇಟ್ಸ್ ಇನ್ ಬಿಟ್ವೀನ್ ಜರ್ನಿ. ನಾನು ಏನಕ್ಕೆ ಇದು ಮಾಡ್ತೀನಿ ಅಂದರೆ ಇಟ್ಸ್ ಅಟ್ಲೀಸ್ಟ್ ಐ ವಾಸ್ ಟೆಲಿಂಗ್ ಲೇಖಾ ದ್ಯಾಟ್ ಅಟ್ಲೀಸ್ಟ್ ಫಾರ್ ಅ 1.5 hour ಸೆಷನ್ ಐ ಡೋಂಟ್ ವಾಂಟ್ ಟು ಯೂಸ್ ಮೈ ಫೋನ್. ಇಟ್ಸ್ ಟೂ ಮಚ್ ಆಫ್ ಇನ್ಫಾರ್ಮೇಷನ್ ವಿ ಆರ್ ಅಂದರೆ ಗ್ರಾಸ್ಪಿಂಗ್ ಇನ್ ದ ಹ್ಯೂಮನ್ ಕೈಂಡ್ ಅಲ್ವಾ, ಅದು ಒಂದು ಅಷ್ಟು ಆನ್ಸರ್ ಮಾಡಿದೆ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ ಇತ್ತು, ಅದಕ್ಕೆ ಆಲ್ರೆಡಿ ಅಂತ ನಿನ್ನ ಕಾವ್ಯದ ಪರಿಕರ ಟೂಲ್ಸ್ ಏನಿರ್ಬೋದು ಅಂತ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಯು ಆಲ್ರೆಡಿ ಕವರ್ಡ್ ಇಟ್. ಬಟ್ ನೆಕ್ಸ್ಟ್ ಕ್ವಶನ್ ಅಲ್ಲ, ನನಗಿದು ಯಾವಾಗಲೂ ಇದು ಕೇಳಬೇಕು ಅಂತ ನಂಗೆ ಸುಮಾರು ಸಲ ಅನಿಸ್ತಿರುತ್ತೆ. ಅಬೌಟ್ ಕ್ವೀರ್ ಗಂಡು ಹೆಣ್ಣಿನ ನಿರೂಪಣೆಗಳಿಗೂ ಮತ್ತು ಕ್ವೀರ್ ನಿರೂಪಣೆಗೂ ಎಷ್ಟು ಭಿನ್ನವಾಗಿದೆ, ಮತ್ತು ಅದನ್ನು ನೀವು ಬರೆದಿದ್ದು ಪೋಯಟ್ರಿ ಅಥವಾ ಈವನ್ ನೀವು ರೈಟಿಂಗ್ ಆರ್ ಸ್ಟೋರಿ ಇದ್ರ ಜೊತೆಗೆ ಏನಾದ್ರು ಸ್ವಲ್ಪ ಅದನ್ನು ತಿಳಿಸ್ಕೊಡೋಕ್ಕೆ ಸಾಧ್ಯನಾ ಅಂತ. ಯಾಕಂದರೆ ಫಾರ್ ಅದರ್ ಪೀಪಲ್ ಅವ್ರಿಗೇನಾಗಿರುತ್ತೆ ಅಂದರೆ ಈ ಐಡೆಂಟಿಫಿಕೇಷನ್ನೇ ಗೊತ್ತಾಗಲ್ಲ. ಜಸ್ಟ್ ರೀಡ್ ಇಟ್ ಓದ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಆ ಡಿಫ್ರೆನ್ಸಸ್ ಕೆಲಸ ಗೊತ್ತಾಗಲ್ಲ. ಅದು ಕೆಲಸ ಒಳ್ಳೆಯದು ಅಂತಲೂ ಅನಿಸುತ್ತೆ, ಬಟ್ ಅದು ಗೊತ್ತೇ ಆಗಲಿಲ್ಲ ಅಂದರೆ ಅವ್ರಿಗೆ ಇದೆಲ್ಲ ಅರ್ಥ ಆಗೋದು ಯಾವಾಗ ಅಂತ. ಸೊ ಇದು ಕೆಲವು ಸಲ ನಮ್ಮನ್ನು ನಾವು ಗುರುತಿಸ್ಕೊಳ್ಳುವ ಮುಖಾಂತರ ನಾವು ಕೂಡ ಹೆಮ್ಮೆಯ ಬದುಕನ್ನು ಎಲ್ಲರಂಗೆ, ಅದು ಹೆಮ್ಮೆ ಅಂತೇನಲ್ಲ, ಎಲ್ಲಂಗೆ ಸಾಮಾನ್ಯವಾದ ಬದುಕನ್ನು ನಾವು ಲೀಡ್ ಮಾಡುವಂಥ ಒಂದು ಇದನ್ನು ಹೇಗೆ ಸಾಧ್ಯ ಆಗ್ಬೋದು ಅಂತ. ಹಾಗಾಗಿ ಈ ಗಂಡು ಹೆಣ್ಣಿನ ನಿರೂಪಣೆಗೂ ಮತ್ತು ಕ್ವೀರ್ ನಿರೂಪಣೆಗೂ ಏನಾದ್ರು ಹೇಗೆ ಭಿನ್ನವಾಗಿದೆ, ಅಥವಾ ಆ ಭಿನ್ನತೆಯನ್ನು ನಾವು ನಮ್ಮ ಸೃಜನಶೀಲವಾದಂಥ ಬರಹಗಳಲ್ಲಿ ತೋರಿಸ್ಕೊಳ್ಳೋಕೆ ಹೇಗೆ ಸಾಧ್ಯವಿದೆ ಅಂತ ಥ್ರೂ ಏನಾದರೂ ವಿತ್ ಎಕ್ಸಾಂಪಲ್ಸ್ ಏನಾದ್ರು ಇದ್ದರೆ ಅದನ್ನು ತೋರಿಸ್ಕೊಳ್ಳೋಕೆ ಸಾಧ್ಯ ಆಗಬಹುದಾ ಅಂತ. ಐ ಥಿಂಕ್ ಈ ಸೋಷಿಯಲ್ ಸ್ಟ್ರಕ್ಚರ್ಗಳಲ್ಲಿ ಸಮಸ್ಯೆ ಆಗ್ತಿದೆ ಅಂತ. ಅಂದರೆ ಫ್ರಮ್ ಟೈಮ್ ಇಮೆಮೋರಿಯಲ್ ದ ಹ್ಯೂಮನ್ ಡಿಸೈರ್ಸ್ ವಾಸ್ ದೇರ್. ಆದರೆ ಈ ಸೋಷಿಯಲ್ ಸ್ಟ್ರಕ್ಚರ್ಗಳಿಂದ ಯಾವುದು ಹೇಳಲಿಕ್ಕಾಗತ್ತೆ, ಯಾವುದು ಹೇಳಲಿಕ್ಕಾಗುವುದಿಲ್ಲ, ಯಾವ ಕಾಲಕ್ಕೆ ಯಾವುದು ಮುಖ್ಯವಾಯಿತು, ಯಾವುದು ಮುಖ್ಯವಲ್ಲ, ಆ ಥರದಿಂದ ನಾನು ಅಂದರೆ ಈಗ ಅಮೇರಿಕ ಇರಲಿಲ್ವ ಮುಂಚೆ, ಜಾಗ ಇತ್ತು, ಅದು ಕಂಡಿಡ್ದದ್ದು ಆಮೇಲೆ ಅಂತ. ಅಂದರೆ ನನಗೆ ಅದು ಯಾವಾಗಲೂ ಹಂಗೆ ಅನಿಸುತ್ತೆ. ಬಟ್ ಇವಾಗ ಅಂದರೆ ನನಗೆ ಜಾಗತಿಕ ಸಾಹಿತ್ಯದ ಬಗ್ಗೆ ಈ ಕ್ವಿಯರ್ ಲಿಟ್ರೇಚರ್ ಅಂದರೆ ನಿಮ್ಮ ಪ್ರಶ್ನೆಲೂ ಅದಿತ್ತು. ಅಂದರೆ ಈಗ ಒಂದು ದೊಡ್ಡ ಮಾರುಕಟ್ಟೆ ಇದೆ ಇವಾಗ ಹೆಂಗೆ ಅಂತ. ಬಟ್ ನನಗೆ ಕನ್ನಡದಲ್ಲಿ ನಂಗೆ ಸ್ವಲ್ಪ ಅದರಲ್ಲಿ ನಾನು ಅಂದರೆ ಕೆಲಸ ಮಾಡ್ತಿರೋದ್ರೆ ನಾನು ಹೇಳ್ಬೋದು ಅನಿಸುತ್ತೆ. ಇವಾಗ ಆತ್ಮಕಥೆಗಳು ಬರ್ತಾ ಇದೆ, ಅಂದರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಆತ್ಮಕಥೆಗಳು ಬರ್ತಾ ಇದೆ. ಆಮೇಲೆ ಈವನ್ ಕ್ವಿಯರ್ ಇದು ಹಿಸ್ಟ್ರಿಗೆ ಒಂದು ದೊಡ್ಡ ಅಂದರೆ ಪರಂಪರೆ ಇದೆ. ಅಂದರೆ ಈವನ್ ಪುರಾಣಗಳಲ್ಲಿ ಗ್ರೀಕ್ ಬೇರೆ ಎಲ್ಲ ಪುರಾಣಗಳಿದೆ. ಬಟ್ ಕನ್ನಡದಲ್ಲಿ ಸ್ವಲ್ಪ ಅಂದರೆ ಡೆರೋಗೇಟ್ರಿ ಅಲ್ಲದೆ ಬರೆದಿದ್ದು ಮೊದಲಿಗೆ, ಬಿಕಾಸ್ ಅಂದರೆ ವಸುರೇಂದ್ರ ಮೋಹನ ಸ್ವಾಮಿ ಬಂತು. ಆಮೇಲೆ ಎಷ್ಟೊಂದು ಜನ ಅಂದರೆ ದೇ ಆರ್ ನಾಟ್ ಅಂದರೆ ಕಮ್ ಔಟ್
ವಿಚ್ ಇಸ್ ದ ಚಾಯ್ಸ್, ಅಬ್ಸಲ್ಯೂಟ್ಲಿ ಫೈನ್. ಅಂದರೆ ಕಥೆಗಳದ ಲೇಯರ್ ಆಗಿ ತಂದರು, ಅದು ವಿಮರ್ಶಕರು ತುಂಬ ಲೇಯರ್ ಇದೆ, ಇದು ಸ್ವಲ್ಪ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಬಟ್ ಅಟ್ಲೀಸ್ಟ್ ನಾನು ನೋಡಿದವಾಗ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ, ಅದು ಅಂದರೆ ಆ ಥರದ ಕಥೆಗಳಲ್ಲೂ ಇದೆ, ಕವಿತೆಗಳಲ್ಲೂ ಇದೆ, ಅದು ಬೇರೆ ಬೇರೆ ಫಾರ್ಮ್ಗಳಲ್ಲಿ ಬರ್ತಿರುತ್ತೆ. ಬಿಕಾಸ್ ಅವ್ರು ಯಾಕೆ ತಡೀತಾರೆ ಅಂದರೆ ಬಿಕಾಸ್ ಸೋಷಲ್ ಸ್ಟ್ರಕ್ಚರ್ಸ್ ಆಗೇನೆ. ಸೊ ಅಂದರೆ ಇವಾಗ ನೆಕ್ಸ್ಟ್ ಜೆನ್ಜಿ ಅಂತ ಏನು ಹೇಳ್ತೀವಿ, ದೇ ಆರ್ ಅಂದರೆ ಒಂದು ನಾನು ಎರಡು ರೀತಿ ಗುರುತಿಸ್ಬೋದು ಅನ್ಸುತ್ತೆ. ಒಂದು ದೇ ಆರ್ ಐದರ್ ಟೂ ಮಚ್ ಆಫ್ ಎ ಪೊಲಿಟಿಕಲ್ or they are other extremes of too much of politically aware. Yes. They know what they are talking and they know what identity they are identifying with. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಆಮ್ಯಾಕಮ್ಮ ಏನೋ ನಂದೇನೋ ಅಂದರೆ ಹುಡ್ಕಾಡ್ತಾನೆ ಇರ್ತೀವಿ. ಬಟ್ ನಾವು ಜನ್ರೇಷನ್ ಇಸ್ ಸೋ ಅಂದರೆ ಅವ್ರಿಗೇನು ಇಲ್ಲ, ಅವ್ರು ನಾನು ಇದು ಅದು ಹುಡುಕಾಟಗಳನ್ನ ಇದು ಮಾಡಿದರೆ ಅದು ಆರ್ಟ್ಗಳಲ್ಲಿ ಕೂಡ ಬೇರೆ ಬೇರೆ ಫಾರ್ಮ್ಸ್ಗಳಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ. ಈವನ್ ಅಂದರೆ ನಾಟ್ ಇವನ್ ಲಿಟ್ರೇಚರ್, ಈವನ್ ಅಂದರೆ ಅದು ಕಲಾಕೃತಿಯ ಮಾಧ್ಯಮ ಆಗಿರ್ಬೋದು, ಆಮೇಲೆ ವಿಜುವಲ್ ಆರ್ಟಿಸಮ್ ಇದು ಆಗಿರ್ಬೋದು, ಎಲ್ಲದರಲ್ಲೂ ಅದು ಫಾರ್ಮ್ಸ್ಗಳು ಬರ್ತಾಯಿದೆ. ಅದಕ್ಕೊಂದಿಷ್ಟು ಅವಕಾಶಗಳು ಕೂಡ ಕ್ರಿಯೇಟ್ ಆಗ್ತಾಯಿದೆ, ವಿಚ್ ಇಸ್ ಇಂಪಾರ್ಟೆಂಟ್ ಟು ಹಿಯರ್ ಆಲ್ ಕೈಂಡ್ಸ್ ಆಫ್ ಅಂದರೆ ಸೆನ್ಸಿಬಿಲಿಟೀಸ್. ಅದು ಮುಖ್ಯ ಆಗುತ್ತೆ. ಬಟ್ ಇನ್ನೊಂದು ನಾನು ಸುಮ್ಮನೆ ಇದು ಒಂದು ಆ್ಯಸ್ ಅ ಪಾಯಿಂಟ್ ಆ್ಯಡ್ ಮಾಡಬೇಕು ಅಂತ, ಇವಾಗ ನಂಗೆ ಏನೋ ಒಂದು ಕತೆ ಬಂದಿತ್ತು, ಆ ಕತೆಗೆ ಪ್ರೈಸ್ ಬಂದಿತ್ತು. ಅಫ್ಕೋರ್ಸ್ ಇಟ್ಸ್ ಆನ್ ಅ ಕ್ವಿಯರ್ ಬೇಸ್ಡ್. ಯಾವಾಗ ನಂಗೇನೋ ಫೇಸ್ಬುಕ್ಕಲ್ಲಿ ಒಂದು ಹೋದೆ, ಇವಾಗೆಲ್ಲ ಸಂವೇದನೆಗಳಿಗೆ ಕೊಡ್ತಾ ಇದ್ದಾರೆ ಹಾಗೆ ಹಿಂಗೆ ಅಂತ. ವಾಟ್ ಯು ಮೀನ್? ಸೊ ಇಟ್ಸ್ ಲೈಕ್ ಎಲ್ಲರೂ ನಮಗೆ ಒದಗಿದ ಅಂದರೆ ಬದುಕಿನ ಬಗ್ಗೆನೇ ಬರಿತೀವಿ. ಅಂದರೆ ನಾವು ಬರೆಯೋದು ನಿಂಗೆ ಹೇಳ್ದಂಗೆ ಫಸ್ಟ್ನೇ ಆನ್ಸರಲ್ಲಿ ನಾನು ಸಂಕಟಗಳ ಬಗ್ಗೆ ಬರಿತೀವಿ, ಹೆಂಡತಿ ಬಗ್ಗೆ ಹುಡುಕಾಟ ಬರಿತೀವಿ. ಇಷ್ಟು ದಿನ ಯಾರು ಬ್ರಾಹ್ಮಣ ಸಾಹಿತ್ಯ ಸಂವೇದನೆ ಅಂತ ಯಾರು ಹೇಳಿಲ್ವಲ್ಲ, ದಲಿತ ಸಂವೇದನೆ ಒಪ್ಕೊಂಡಿದ್ದೀವಲ್ಲ. ಅಂದರೆ ಒಪ್ಕೊಂಡಿದ್ದೀವಿ ಅಂದರೆ ಇಟ್ ಈಸ್ ದೇರ್. ಮಹಿಳಾ ಸಂವೇದನೆ ಅಂದರೆ ಇದು ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಲೆನ್ಸ್ ಅಂತ. ಅಂದರೆ ನಂಗೆ ಏನೋ ಅರ್ಥ ಆಗಲಿಲ್ಲ, ಓಕೆ ಇಫ್ ಐ ಯೂಸ್ ಅ ಕಾಸ್ಟ್ ಲೆನ್ಸ್ ಇಟ್ ಇಸ್ ಅಂದರೆ ದ ಸಿಚುಯೇಷನ್ ಮೈಟ್ ಬಿ ಕ್ಲಿಯರರ್. ಕಾಸ್ಟ್ ಲೆನ್ಸ್ ಅಂದರೆ ವಿಮೆನ್ ಇದ್ರಾಗಿರ್ಬೋದು. ಈವನ್ ಭಾಷೆ ಇಸ್ ಅ ಲೆನ್ಸ್. ಇವಾಗ ತೇಜಶ್ರೀ ಏನು ಹೇಳ್ತಾರೆ ಅಂತಂದರೆ, ಭಾಷೆ ನಂಗೆ ಇದು ಯಾವುದು ಮುಖ್ಯ ಅಲ್ಲ, ಭಾಷೆಯಲ್ಲಿ ಅದು ವ್ಯಕ್ತ ಆದರೆ ಅಲ್ಲಿ ಕಾಣಿಸುತ್ತೆ ಅದು ಅಂತ. ಅಂದರೆ ಭಾಷೆ ಕುಡ್ ಬಿ ದ ಸೆಂಟರ್ ಆಫ್ ಎವ್ರಿಥಿಂಗ್ ಅಂತಲೂ ಹೇಳ್ತಾರೆ, ವಿಚ್ ಐ ಹ್ಯಾವ್ ಅ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಒಂದೊಂದ್ಸರಿ ಭಾಷೆಯಲ್ಲಿ ಈಗ ಭಾಷೆಯನ್ನು ಯಾರು ಮೊದಲು ಇದು ಮಾಡಿದ್ರು ಅಲ್ವಾ, ಭಾಷೆ ಎಲ್ಲರೂ ಆಕ್ಸೆಸಿಬಲ್ ಆಗಿದೆಯಾ, ಎಲ್ಲರೂ ಅಷ್ಟೊಂದು ಶಕ್ತ ಭಾಷೆಯಲ್ಲಿ ಮಾಡೋದಕ್ಕಾಗತ್ತಾ, ಅಲ್ಲಿ ಸೋಷಲ್ ಕ್ಯಾಪಿಟಲ್ಗಳು ಬೇರೆ ಬೇರೆ ವಲ್ನರಬಿಲಿಟೀಸ್ಗಳಿಲ್ವಾ? ಅಂದರೆ ಈ ಕಾರಣಕ್ಕೆ ಭಾಷೆಯನ್ನು ಸೆಂಟ್ರಲ್ ಸ್ಟ್ರಾಟಜಿಕ್ ಅಂದರೆ ತಂದು ನಿಲ್ಲಿಸಿದ ತಕ್ಷಣ ಒಂದಿಷ್ಟು ಅಭಿವ್ಯಕ್ತಿಗಳು ಮಾರ್ಜಿನಲೈಸ್ಡ್ ಆಗಲ್ವಾ ಇನ್ ದ ನೇಮ್ ಆಫ್ ಆಸ್ಥೆಟಿಕ್ಸ್, ಒಂದು ಕಲಾ ಸೌಂದರ್ಯ. ಇವಾಗ ಎಷ್ಟೋ ವಿಮರ್ಶಕರು ಹೇಳ್ತಾರೆ ನಾವು ದಲಿತ ಸಾಹಿತ್ಯವನ್ನು ಆಸ್ ಎ ಎಕ್ಸ್ಪ್ರೆಷನ್ಗೆ ನಾವು ಬಿಟ್ವಿ, ಬಟ್ ಇಟ್ ಇಸ್ ನಾಟ್ ಅಂದರೆ ಇಟ್ ಡಿಂಟ್ ಕಮ್ ಔಟ್ ಇನ್ ದ ಸಾಹಿತ್ಯ ವಿದ್ಯಾರ್ಥಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಇಟ್ಸ್ ಕಾಂಪ್ಲಿಕೇಟೆಡ್. ಬಟ್ ಅಮಿಡ್ಸ್ಟ್ ಆಫ್ ದ್ಯಾಟ್ ಬರಹ ಏನೋ ಮಾಡ್ತಿದೆಯಲ್ಲ ಆ ಬರಹಗಾರನಿಗೆ, ಅವನ ನೋವನ್ನು ಒಂದು ಪ್ರತಿರೋಧವನ್ನು ಹೊರಗೆ ಹಾಕಲಿಕ್ಕೆ ಅದು ಸಾಧ್ಯ ಆಯಿತು. ಈಗ KB ಸಿದ್ದಯ್ಯನ ಪದ್ಯ ಇದೆಯಲ್ಲ, ಅಂದರೆ ನಾನು ಅಕ್ಷರವನ್ನು ಮುಟ್ಟಿದೆ ಅಥವಾ ಅಕ್ಷರವನ್ನು ನನ್ನನ್ನು ಮುಟ್ಟಿತು ಅನ್ನೋ ಹಾಗೆ ಈ ಬರಹವು ಸಾಹಿತ್ಯವು ಅವರನ್ನು ಮುಟ್ಟಿ ಏನೋ ಮಾಡ್ತು. ಅಂದರೆ ಅದು ಆ ಮೂಲಕ ಆನುಷಂಗಿಕವಾಗಿ ಅದು ಅಂದರೆ ಸಮಾಜದ ಬದಲಾವಣೆಗೆ, ಅಂದರೆ ಮನುಷ್ಯನ ಒಬ್ಬರು ಮತ್ತೊಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಯಿತು ಅಂತ. ಈಗ GS ಶಿವರುದ್ರಪ್ಪ ಅವರ ಒಂದು ಪದ್ಯ ಇದೆಯಲ್ಲ, ಇರುವಷ್ಟು ಬೆಳಕಿನ ಪದ್ಯ, ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ ನಂಗೆ ಅನಿಸುತ್ತೆ. ಬ್ಯಾಕ್ ಟು ದ ಪಾಯಿಂಟ್, ನಾನು ಏನು ಹೇಳಕ್ಕೆ ಹೊಟ್ಟಿದೆ ಅಂದರೆ, ಸೊ ಒಬ್ಬ ರೀಡರ್ ಅಥವಾ ಒಬ್ಬ ನಾರ್ಮಲ್ ಆಗಿರೋ ಒಬ್ಬ ಮನುಷ್ಯ, ಅಥವಾ ನಾರ್ಮಲ್ ಮೀನ್ಸ್ ಅವನು ಸಾಹಿತಿ ಅಲ್ದೋನು ಅಂತ, ಸೃಜನಶೀಲ ಅಲ್ದೋನು, ಈ ಗಂಡು ನರೇಷನಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ ಗಂಡು ಹೆಣ್ಣು ಎರಡನ್ನ ಯಾವಾಗಲೂ ಪ್ರಥಮ ಇತ್ತಲ್ಲೋ ಅಥವಾ ಇತ್ತಲ್ಲೋ ಅಂತಾರೆ. ಬಟ್ ಇನ್ ಕ್ವೀರ್ ಲಿಟ್ರೇಚರ್ಗೆ ಬಂದಾಗ ಅದನ್ನು ಅವ್ನು ಯಾವ ರೀತಿ ಭಾವಿಸ್ಬೇಕಾಗತ್ತೆ ಅಂತ, ಅಂದರೆ ಅವನು ಅದನ್ನು ಭಾವಿಸ್ಲಿಲ್ಲ ಅಂದರೆ ಅಗೇನ್ ಅವ್ನು ಬೈನರಿನಲ್ಲಿ ಇರ್ತಾನೆ. ಅಣ್ಣ ನಂಗೆ ಅನ್ಸುತ್ತೆ ಅಂದರೆ ಎಲ್ಲರಿಗೂ ಅರ್ಥ ಆಗತ್ತೆ ಅಂತ. ಅಂದರೆ ವಿ ಆರ್ ಜಸ್ಟ್ ಫೈಂಡಿಂಗ್ ಟು ಬಿ ಪೊಲಿಟಿಕಲಿ ಕರೆಕ್ಟ್. ಓದ್ ತಕ್ಷಣ ಅರ್ಥ ಆಗತ್ತೆ ಇದೇನು ಅಂತ, ನೋಡಿದ ತಕ್ಷಣ ಅರ್ಥ ಆಗತ್ತೆ ಇವ್ರು ಯಾರು ಅಂತ. ಪೀಪಲ್ ಆರ್ ವೈಸ್, ರೈಟರ್ಸ್ ಆರ್ ವೈಸ್, ಕ್ರಿಟಿಕ್ಸ್ ಆರ್ ವೈಸ್. ದೇ ಆಲ್ಸೋ ನೋ ವಾಟ್ ಇಸ್ ಇಟ್ ಹೊಸ ಫಾರ್ಮ್ ಬರ್ತಾ ಇದೆಯಾ, ಹೊಸದಾಗಿ ಹೇಳ್ತಾ ಇದ್ದೀನಿ, ನಾ ಗುರುತಿಸಿದ್ರೆ ಹೆಂಗೆ ಗುರುತಿಸ್ತಾ ಇದ್ದೀನಿ, ಆ ಥರ ಇಲ್ಲ. ಪೀಪಲ್ ಲೈಕ್ ಇಟ್ಸ್ ದೇರ್, ಲೈಕ್ ವಿ ಆರ್ ಆಲ್ ವೈಸ್. ಮೇ ಬಿ ಅಂದರೆ ನಾವು ಎಫರ್ಟ್ಸ್ಗಳಿದೆ. ನನ್ನ ಮುಖ್ಯ ದ ಪಾಯಿಂಟ್ ಐ ಮೇಕಿಂಗ್ ಇಸ್ ಎಫರ್ಟ್ಸ್ ಆರ್ ದೇರ್ ವಿಚ್ ಇಸ್ ಕಮಿಂಗ್ ಟು ದ ಲೈಮ್ ಲೈಟ್. ಒಂದು ಕಾಲದಲ್ಲಿ ಇವಾಗ ಅಂದರೆ ಈ ಚಳುವಳಿಗಳ ಮೂಲಕ ಒಂದಿಷ್ಟು ಸಂವೇದನೆಗಳು ಮುಖ್ಯಧಾರೆಗೆ ಬಂದಮೇಲೆ ಅದು ಒಂದು ರೀತಿ ಬರುತ್ತೆ, ಅದು ಒಂದು ಮತ್ತೆ ಅತಿರೇಕ ಆದವಾಗ ಮತ್ತೆ ಈ ಸ್ವಿಂಗ್, ಈ ಜೋಕಾಲಿ ಸ್ವಿಂಗ್ ಥರ ಆಗ್ತಾ ಇರುತ್ತೆ, ಆ ಮೂಲಕ ಸಂವೇದನೆಗಳು ಬರುತ್ತೆ.
ಸೀನಿಯರ್ ಸಾಹಿತಿಗಳೇ ಅದ್ರ ಬಗ್ಗೆ ತುಂಬ ವ್ಯಂಗ್ಯವಾಗೆಲ್ಲ ಅದನ್ನು ಬರೆದಿದ್ದ ನಾನು ಓದಿದ್ದೆ. ಸೊ ಹಾಗಾಗಿ ನಾನು ಈ ನಿರೂಪಣೆಗಳನ್ನ ಒಬ್ಬ ಸಾಮಾನ್ಯ ಓದುಗ ಹೆಂಗೆ ತಗೋಬೋದು, ಅವನಿಗದು ಹೇಗೆ ಅವನಿಗದು ಏನು ಸಹಿ ಆಗುತ್ತೆ ಅಂತ. ಯಾಕೆಂದರೆ ಈಗ ನೀನು ಆಲ್ರೆಡಿ ಅದಕ್ಕೆ ಒಂದು ರೀತಿ ಆನ್ಸರ್ ಕೊಟ್ಟಿದ್ಯಾ. ಯಾವುದಂದರೆ ಸೋಷಿಯಲ್ ಸ್ಟ್ರಕ್ಚರ್ ಇರೋದೇ ಹಾಗೆ. ಆ ಸ್ಟ್ರಕ್ಚರು ಹೊಸದಾದ ಯಾವುದನ್ನು ಕೂಡ ಅಷ್ಟು ಸುಲಭವಾಗಿ ಒಳಗಡೆ ಬಿಟ್ಕೊಳ್ಳೋಕ್ಕೆ ರೆಡಿ ಆಗಿಲ್ಲ. ಇವಾಗ ಎ ಕೂಡ ಅದೇ, ಅಂದರೆ ಎ ಐಗೂ ಈ ಸಮಯದಲ್ಲೂ ನಂಗೆ ಅಂದರೆ ನೇರವಾಗಿ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಈ ಎ ಐ ಕೂಡ ನಮ್ಗೆ ಏನೋ ಒಂದು ಒಳಗಡೆ ಭಯ ಇದೆಯಲ್ಲ. ಹೌದು, ಅಂದರೆ ನನಗೆ ಅನುವಾದ ಮಾಡಬೇಕಾದ್ರೆ 80% ಕರೆಕ್ಟ್ ಮ್ಯಾಚ್ ಆಗ್ತಿದೆ, ನಾನ್ ಫಿಕ್ಷನ್ ಟ್ರಾನ್ಸ್ಲೇಷನ್ನು, ನಮ್ಮ ಅನುವಾದಕರು ಸತ್ತೋಗ್ಬಿಡ್ತೀವ ನಮ್ಗೇನೋ ನಂಗೂ ಅನ್ಸುತ್ತೆ ಒಂದ್ಸರಿ. ಇಲ್ಲ ಫಿಕ್ಷನ್ಗೆಲ್ಲ ಜಸ್ಟ್ ಮಾಡ್ತಾ ಇಲ್ಲ ಅಂದರೆ ದರ್ ಇಸ್ ಸೆನ್ಸ್ ಆಫ್ not accepting a new thing. And also with respect to this queer thing, it's not a new thing for your kind information. It's all there from the desire and the body and all that. It's there from a time immemorial. It's there, only the expression wise ನಾವು ಇವಾಗ ಸ್ವಲ್ಪ ಕಂಡುಬಿಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಓಕೆ ದನ್ ಒಂದು ನಾವಿಬ್ಬರು ಆಲ್ರೆಡಿ ಸಾಮಾಜಿಕ ಬದ್ಧತೆ ಬಗ್ಗೆ ನಾವಿಬ್ಬರು ಮಾತಾಡಿದ್ವಿ. ನನ್ನ ಬಗ್ಗೆ ನನ್ನ ಹತ್ರ ಕೇಳಿದೆ. ಈ ಸಾಮಾಜಿಕ ಬದ್ಧತೆ ಮತ್ತು ರಾಜಕೀಯ ನಿಲುವುಗಳ ಬಗ್ಗೆ ನಾವು ನೇರವಾಗಿ ಹೇಳ್ದೇನೆ ಇರಲಿ, ಬಟ್ ನಮ್ಮ ವರ್ಕ್ಸ್ ಅಥವಾ ನಮ್ಮ ಪೊಯಿಟ್ರಿ ಆಗ್ಬೋದು, ಪೇಂಟಿಂಗ್ ಆಗ್ಬೋದು ಅಥವಾ ಸಿನಿಮಾ ಆಗ್ಬೋದು, ಅವು ಮಾತಾಡ್ತಾನೆ ಇರ್ತವೆ. ಯಾಕೆಂದರೆ ವಿತೌಟ್ ಪೊಲಿಟಿಕಲ್ ಥಾಟ್ಸ್ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ನನ್ನ ಏನೇ ಕವಿತೆ ಅಥವಾ ನಾನು ಏನೇ ಬರೆಯೋಕ್ಕೋದ್ರು ಅದು ಪ್ಯೂರ್ಲಿ ಪೊಲಿಟಿಕಲ್ ಆಗಿರುತ್ತೆ. ಅದನ್ನು ಸಮಟೈಮ್ಸ್ ನಾವು ಅಪೊಲಿಟಿಕಲ್ ಅಂತನೋ ಅಥವಾ ನಮ್ಮ ಪೊಲಿಟಿಕಾಗಿ ನನಗೆ ಯಾವುದೇ ಥಾಟ್ಸ್ ಇಲ್ಲ, ನಾನು ಯಾವುದೇ ಇದಕ್ಕೆ ಸೇರಲ್ಲ ಅಂತ ಹೇಳ್ತಾ ಇದ್ರು, ಆ ರೀತಿ ಹೇಳೋದು ಕೂಡ ಒಂದು ರೀತಿಯ ಪೊಲಿಟಿಕಲ್ ವೇನೇ ಆಗಿರುತ್ತೆ. ನೀನು ಸೇರಲ್ಲ ಅಂತ ಹೇಳ್ತಿರ್ತೀನಿ ಅಂತ. ಕೆಲವು ಸಲ ನಾವೇನು ಮಾಡ್ತೀವಿ ಅಂದರೆ ತುಂಬ ಸ್ಪೆಸಿಫಿಕ್ ಆಗಿ ಬಿಕಾಸ್ ಆಫ್ ದಿಸ್ ಮೂಮೆಂಟ್ ಅಥವಾ ಬಿಕಾಸ್ ಆಫ್ ದಿಸ್ ಈವೆಂಟ್ ಅಥವಾ ಬಿಕಾಸ್ ಆಫ್ ದಿಸ್ ಸಬ್ಜೆಕ್ಟ್ ನಾವು ಅದನ್ನು ಎತ್ಕೊಂಡು ನೇರವಾಗಿ ನಾವು ಅದ್ರ ಬಗ್ಗೆ ಅದಕ್ಕಾಗಿಯೇ ಒಂದು ಕವಿತೆಯನ್ನು, ಒಂದು ಕಥೆಯನ್ನು, ಒಂದು ನಾಟಕವನ್ನು, ಒಂದೇನೋ ಕೆಲವು ಸಲ ನಾವು ರೆಡಿ ಮಾಡ್ತೀವಿ ಅಥವಾ ಬರಿತೀವಿ ಅಥವಾ ಕಟ್ತೀವಿ. ಸಮ್ಟೈಮ್ಸ್ ಅದು ತುಂಬ ಕಾವ್ಯಾತ್ಮಕವಾಗಿರುತ್ತೆ, ಕೆಲವು ಸಲ ಅದು ತುಂಬ ವಾಚ್ಯವಾಗಿರುತ್ತೆ, ಕೆಲಸ ತುಂಬ ನಾಟಕೀಯವಾಗಿರುತ್ತೆ, ಕೆಲವು ಸಲ ನಥಿಂಗ್, ಇದು ರಿಪೋರ್ಟೇಜ್ ಥರ ಇರುತ್ತೆ, ಏನೇನೋ ಇರುತ್ತೆ. ಬಟ್ ನಮಗೆ ನಮ್ಮ ಉದ್ದೇಶ ಅಲ್ಲಿ ಮುಖ್ಯವಾಗಿದೆ. ನಾವು ಏನಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತ ಮುಖ್ಯ ಆಗಿರುತ್ತೆ. ಆಫ್ಟರ್ ದಿಸ್ ಈವೆಂಟ್ ಅಥವಾ ಆ ಕಾಲ ಇದು ಬರ್ತದೆ, ಅದು ಮೂಲೆ ಗುಂಪೇ ಆಗಿಬಿಡುತ್ತೆ. ಅದನ್ನು ನಾವು ಇದು ಮಾಡೋದು ಇರಲ್ಲ. ಸೊ ಈ ಕುರಿತು ನಿನಗೆ ಹೇಗೆ ಅನಿಸುತ್ತೆ? ಯಾಕೆಂದರೆ ಈಚೆಗೆ ನಮಗೆ ಮೂಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಮತ್ತು ಸೋಷಿಯಾಲಜಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್, ಮತ್ತು ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಮೊದಲಿಗಿಂತ ಹೆಚ್ಚು ಜನ ಎಲ್ಲದ್ರ ಬಗ್ಗೆನೂ ತುಂಬ ತಿಳುವಳಿಕೆಗಳನ್ನು, ತುಂಬ ಅರಿವನ್ನು ಉಳ್ಳವರಾಗ್ತಾ ಇದ್ದಾರೆ ಈಗ. ಹೀಗಿರ್ಬೇಕಾದ್ರೆ ಈ ಮೂಮೆಂಟ್ಗಳು ಮತ್ತು ಅದಕ್ಕೆ ವಿರೋಧಗಳು ಮತ್ತು ಸೋಷಿಯಲ್ ಮೀಡಿಯಾ ನಿಮ್ಗೆ ತುಂಬ ಈಸಿಯಾಗಿ ನಿನ್ನ ಅಭಿವ್ಯಕ್ತಿಯನ್ನು ಯಾವುದೇ ಒಂದು ವಿಚಾರದ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ದಾಗ ವ್ಯಕ್ತಿಗಳು ಕೂಡ ವ್ಯಕ್ತಿಗತವಾಗಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕೆ ಅವಕಾಶಗಳು ಜಾಸ್ತಿ ಇದೆ. ಸೊ ಇಂಥ ಹೊತ್ತಲ್ಲಿ ನಮ್ಮ ಇವತ್ತಿನ ಕೃತಿಗಳು ಮೂಲೆ ಗುಂಪಾಗ್ಬಿಟ್ರೆ? ಅಲ್ಲ, ನಾನು ಅದೇ ಸೇಮ್ ಪ್ರಶ್ನೆ ಮಾಡ್ಕೊಂಡಿದ್ದೆ. ಸೊ ಈಗ ಅಂದರೆ ಡಿಟ್ಟೋ ಹಾಕಿ ನಿಮಗೂ ನೀನು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತ ಕೇಳ್ತೀನಿ. ನನಗೂ ಆ ಭಯ ಇದೆ. ಅಂದರೆ ನಂಗೆ ಒಂದ್ಸರಿ ಅನುಮಾನ ಬಂದಿದೆ, ಈ ಭಯನ ಸೃಷ್ಟಿಸಲಾಗಿದೆಯಾ ಅಂತಲೂ ನಂಗೆ ಅನುಮಾನ ಇದೆ. ಯಾಕಂದರೆ ಇಲ್ಲ, ಇದು ಅಂದರೆ ಆ ಟೈಮ್ ಸ್ಪ್ಯಾನ್ ನಾವು ಸ್ಪಂದಿಸಿ ಕವಿತೆ ಬರೆದ್ವಿ, ಅದಕ್ಕೆ ನಾನು ಕಂಡ್ಕೊಂಡು ಉತ್ತರ ಅದು ನನಗೆ ಹತ್ತಿರ ಇರಬೇಕು, ಒಂದೇನೋ ಲಿಂಕ್ ಇರಬೇಕು. ಇವಾಗ ಅಂದರೆ ಕಲ್ಲಂಗಡಿ ಇನ್ಸಿಡೆಂಟ್ ಆಯಿತು ಹುಬ್ಬಳ್ಳಿಯಲ್ಲಿ, ಅವಾಗ ಎಲ್ಲರೂ ಅವಧಿಲೆಲ್ಲರೂ ಪದ್ಯ ಬರೆಯೋಕ್ಕೆ ಶುರು ಮಾಡಿದ್ರು. Then I thought like, okay, I should also respond to it. ನನಗೆ ಆಮೇಲೆ ಪ್ರಶ್ನೆ ಬಂತು, why should I respond to it? Of course, it's social reality, ಕಣ್ಣು ಮುಂದೆ ಆಗ್ತಾ ಇದೆ. ನಾವು ಗಾಜಾ ಈ ಪದ್ಯಗಳು ಬರೀತೀವಿ, ವಿಚ್ ಇಸ್ ಇಂಪಾರ್ಟೆಂಟ್, ವಿ ಆರ್ ರೈಟಿಂಗ್ ಬಿಕಾಸ್ ಅಂದರೆ ದಟ್ಸ್ ಹೌ ವಿ ರೆಸ್ಪಾಂಡ್ ಟು ಹ್ಯೂಮನ್ ಸಫರಿಂಗ್ಸ್, ರೈಟ್? ಬಟ್ ನಂಗೆ ಆಮೇಲೆ ಅನ್ಸು, ನಾನು ಓದಿದ್ದು ಹುಬ್ಬಳ್ಳಿಲಿ ಅಂತ. ಅಂದರೆ ಅದು ಇಲ್ಲದೇನೂ ಬರೀಬೋದಿಲ್ಲ, ಅಂದರೆ ನಂಗೆ ಅದು ಮುಖ್ಯ ಆಗುತ್ತೆ. ಸೊ ನಂಗೆ ಅನ್ಸುತ್ತೆ, ನನಗೆ ಇವಾಗ ಅದು ಆ ಡೌಟ್ ಇದೆ ಅಣ್ಣ. ಅಂದರೆ ನಾನು ಇಡೀ ಪೊಲಿಟಿಕಲ್ ಪದ್ಯಗಳು ಅಂತಾರೆ, ನೀನು ಅಂದರೆ ಈ ಥಿಮ್ಯಾಟಿಕ್ ವೈಸ್ ನೀನು ಮಾಡ್ದಂಗೆ ಒಂದು ಪುಸ್ತಕ ತರೋದೋ ಮುಂದೆ, ಇಫ್ ಪಾಸಿಬಲ್, ಇಫ್ ಇಟ್ ಹ್ಯಾಪನ್ಸ್. ಅದು ನೀವು ಕವಿಗಳು ಕವಿತೆಗಳನ್ನು ನಾನು ಪ್ರಕಟಿಸುವುದಿಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದು ನಂಗೆ ಮುಂದೆ ಪ್ರಶ್ನೆ ಅದಕ್ಕೆ ಬರ್ತೀನಿ ನಾನು ವಾಪಸ್ಸಾಗಿ. ಸೊ ನನಗೆ ಅನಿಸುತ್ತೆ ಆ ಅನುಮಾನ ಇದೆ, ಬಟ್ ನಾವು ಅದ್ರ ಬಗ್ಗೆ ವರಿ ಮಾಡಬಾರ್ದು ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಒಬ್ಬ ಕವಿಯಾಗಿ ಒಂದು ಸಾಮಾಜಿಕ ಜವಾಬ್ದಾರಿ ಅದು ಹೇರಳಾಗಿದೆಯೋ ಹೇರಳಾಗ್ತಾ ಇರುತ್ತೆ, ಬಿಕಾಸ್ ವಿ ಆರ್ ಇನ್ ಅ ಸೋಷಿಯಲ್ ಲೈಫ್. ಬಟ್ ನಾವು ಅನ್ಸುತ್ತೆ ನಮ್ಗೆ ಹೇರ್ಕೊಳ್ಳೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂದರೆ ದಟ್ಸ್ ಹೌ ವಿ ರೆಸ್ಪಾಂಡ್ ಟು ದ ಸೋಷಿಯಲ್ ರಿಯಾಲಿಟೀಸ್ ಆಫ್ ವಿಚ್ ಇಸ್ ಇನ್ ಫ್ರಂಟ್ ಆಫ್ ಅಸ್. ಅದು ಬಹುಶಃ ಹೇರಳಾಗಿದೆ. ನಂಗೆ ಅನ್ಸುತ್ತೆ ನೀವು ಹೇರಬೇಡಿ, ನಂಗೆ ಗೊತ್ತಾಗುತ್ತೆ ಅನ್ನೋ ನಾನು ಹೇಳ್ತಿದ್ದೀನಿ. ನಂಗೆ ಗೊತ್ತಾಗೋದು ಒಂದ್ಸರಿ ಆಗಲ್ಲ. ಇಟ್ಸ್ ನಾಟ್ ಲೈಕ್ ನಾವು ಒಂದು ಪಬ್ಲಿಕಲ್ಲಿ ಉತ್ಸವ ಮೂರ್ತಿ ಅಲ್ಲ ನಾನು.
ಕವಿಗಳು ಉತ್ಸವ ಮೂರ್ತಿಗಳಲ್ಲ, ನೀವು ಯಾಕೆ ಬರಿತಾ ಇಲ್ಲ, ಇದು ಮಾಡಿ ಅದು ಬೇಡಿ ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ, ಅದಲ್ಲ. ಕವಿಗೂ ಒಂದು ಪರ್ಸ್ನಲ್ ಲೈಫ್ ಇದೆ, ಅವನು ಏನೋ ಹುಡುಕ್ತಾ ಇರ್ತಾನೆ. ಬಟ್ ದೇ ಆರ್ ಆಲ್ಸೋ ನಾಟ್ ಡಂಬ್. ನೀವು ಹೇಳ್ಬೇಡಿ ಏನು ಬರಿಬೇಕು ಅಂತ, ಬರ್ಕೊಟ್ಬಿಡಿ ಅತ್ಲ ಹೋಗ್ಲಿ. ಅದು ಹಂಗಲ್ಲ ಅಂತ ಅನ್ಸುತ್ತೆ. ಅವ್ರು ಎಲ್ಲ ಬೆಸ್ಟ್ ಕೆಪಾಸಿಟಿಯಲ್ಲಿ ಮಾಡ್ತಿರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಅ ಜರ್ನಿ, ಸೆಲ್ಫ್ ಎಕ್ಸ್ಪ್ರೆಷನ್ ಆಗಿ ಬರ್ತಿರುತ್ತೆ. ಬಟ್ ಒಂದೊಂದ್ಸರಿ ನಂಗೆ ಇನ್ನೊಂದು ಪ್ರಶ್ನೆ ಇದೆ, ಒಂದು ಆ್ಯಡ್ ಮಾಡಿಬಿಡಿ. ಒಂದ್ಸರಿ ಈ ರೆಸ್ಪಾನ್ಸಿವ್ ಆಗಿ ಕವಿತೆಗಳು ಬರಿತೀವಲ್ವಾ, ಅದರಲ್ಲಿ ಆಶಯ ಇರುತ್ತೆ, ಆಕೃತಿನೂ ಬೈ ಕ್ರಾಫ್ಟ್ ಇರುತ್ತೆ, ಅದ್ರಲ್ಲಿ ಜೀವನ ಇರಲ್ಲ. ಒಂದೊಂದ್ಸಲ ಅನ್ಸುತ್ತೆ ಯಾಕೆ ಬರಿತೀಯ ಗುರು ಇದನ್ನ, ಅಂದರೆ ಇಫ್ ಯು ಡೋಂಟ್ ಫೀಲ್ ಲೈಕ್ ಪ್ಲೀಸ್ ಡೋಂಟ್ ಡೂ, ರೈಟ್ ಇಟ್. ನಂಬರ್ಗಳಾಗತ್ತೆ, ಬರೆಯಲ್ಲ. ಅದು ಬಹುಶಃ ಅದು ಸಬ್ಜೆಕ್ಟಿವ್ ಸೆಲ್ಫ್ ಚಾಯ್ಸ್ ಅಂತ. ಹಂಗಂದ್ರೆ ಬರೀಬಾರ್ದಾ, ರೆಸ್ಪಾಂಡ್ ಮಾಡಬಾರ್ದಂತ ಪ್ರಶ್ನೆ ಬರುತ್ತೆ. ಮಾಡಬೇಕು, ಬಟ್ ನಿಂಗೆ ಅನಿಸಿದ್ಯಾ ನಿಜವಾಗ್ಲೂ, ಅಥವಾ ನಿಂಗೆ ಅನಿಸಿದ್ರೆ ಯಾವ ಒಂದು ಎಳೆ ನಿನಗೆ ಇಟ್ಕೊಂಡು ಬರೀತೀಯ, ನಿನ್ನ ಪರ್ಸ್ನಲ್ಗೂ ಮತ್ತು ಪೊಲಿಟಿಕಲ್ಗೂ ಒಂದು. ಸಮಟೈಮ್ಸ್ ಇಟ್ಸ್ ಅಸೈನ್ಮೆಂಟ್, ಅದು ಹಂಗೆ ಆಗಬಾರ್ದು ಅಂತ. ಸಮಟೈಮ್ಸ್ ಇಸ್ ಅಸೈನ್ಮೆಂಟ್. ನಾಳೆ ನಮ್ಮ ಚಳುವಳಿ ಮಾಡ್ತಾ ಇದೀವಿ, ನಾಳೆ ನಾವು ಒಂದು ಕವಿತೆ ಓದಬೇಕು. ಸೊ ನಾನು ಚಳುವಳಿಗಾಗಿ ನಾನು ಕವಿತೆ ಬರಿತೀನಿ. ಅಫ್ಕೋರ್ಸ್ ಬರೆಯೋದು ತಪ್ಪಲ್ಲ, ಬಟ್ ನೀನು ಅದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ, ಹಾಗಾಗಿ ನನ್ನ ಮನಸ್ಸಲ್ಲಿ ಅದಿರಲ್ಲ, ನನ್ನ ಮನಸ್ಸಲ್ಲಿ ಅದಿಲ್ಲ, ನನ್ನ ಮನಸ್ಸಲ್ಲಿ ಚಳುವಳಿ ಇಲ್ಲ, ನನ್ನ ಮನಸ್ಸಲ್ಲಿ ಆ ವಿಷಯದ ಬಗ್ಗೆ ನನಗೆ ಒಪ್ಪಿಗೆ ಸಹಮತ, ಅದರಲ್ಲಿ ಚಳುವಳಿಯಲ್ಲಿ ನಾನು ಮುನ್ನುಗ್ಗಿ ಆ ಚಳುವಳಿನ ಮಾಡಬೇಕು, ಆ ವಿಷಯ ಇದಾಗಬೇಕು ಅನ್ನೋ ಯಾವ ಮನಸ್ಥಿತಿ ಇರಲ್ಲ. ಬಿಕಾಸ್ ಆಫ್ ಯು, ನೀನು ನನ್ನನ್ನು ಇನ್ವೈಟ್ ಮಾಡಿದ್ಯಾ, ಮತ್ತು ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ಬಲವಂತವಾಗಿ ಅಲ್ಲೊಂದು ಕವಿತೆ ರಚಿಸಬೇಕು. ಅದು ರೆಸ್ಪಾನ್ಸಿವ್ ಅಷ್ಟೇ. ಅದೊಂದು ಈವೆಂಟಿಗೆ, ಅದು ಗಾಜಾ ಈವೆಂಟ್ ಆಗ್ಬೋದು, ಅಥವಾ ಹುಬ್ಬಳ್ಳಿದಾಗಬಹುದು, ಅಥವಾ ಇನ್ನೊಂದು ಯಾವುದೋ ಆಗ್ಬೋದು. ಈ ದೇಶದಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ದೌರ್ಜನ್ಯ, ಮತ್ತೊಂದು ಎಲ್ಲೂ, ಈ ದೇಶ ಅಂತಲ್ಲ, ಈ ಪ್ರಪಂಚದಲ್ಲಿ ಪ್ರತಿ ಕಡೆಯೂ ಒಂದೊಂದು ಆಗ್ತಿರುತ್ತೆ. ಸೊ ನಾವು ಕೆಲಸ ಏನಾಗುತ್ತೆ, ಯಾವುದಕ್ಕೂ ಒಂದಕ್ಕೆ ಒಬ್ಬರು ಇಬ್ಬರು ರೆಸ್ಪಾಂಡ್ ಮಾಡಿದ ತಕ್ಷಣ ಉಳಿದವ್ರ ಹುಯಿಲಬ್ದವ್ರಂಗೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಬೇಕು ಅಂತನೋ, ಬಿಕಾಸ್ ಆಫ್ ದ ಕಾಸ್ಟ್ ಅಂಡ್ ಕ್ಲಾಸ್ ನೀವು ಹೇಳಿದಾಗೆ, ಅದು ಕೆಲವನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಅಥವಾ ಅವ್ರಿಗೆ ಅನ್ಸಿರಲ್ಲ, ಅಥವಾ ಅವ್ರಿಗದು ಆ ತುಡಿತಾ ಇರಲ್ಲ. ಇನ್ನು ಮಿಕ್ತವ್ರು ಯಾರು ಮಾಡೋದೇ ಇಲ್ಲ. ಕೆಲವೊಂದಕ್ಕೆ ಅದು ತುಂಬ ಕೆಲಸ ಸೆಲೆಕ್ಟಿವ್ ಆಗಿರುತ್ತೆ. ಆಮೇಲೆ ಅದು ಇರುತ್ತೆ, ನೀವು ಅದಕ್ಕೆ ಮಾಡಿದೆ ಇದಕ್ಕೆ ಮಾಡಿ ಇವಾಗ ಬಾ ಹೇಳಿ ಬಾ ಕಮಾನ್ ಅದು ಅಲ್ಲ ಅನ್ಸುತ್ತೆ. ಬಿಕಾಸ್ ಲೈಕ್ ಎಲ್ಲರೂ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋಕೆ ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಯಾಕಂದ್ರೆ ನಮ್ಮ ಒತ್ತಡಗಳಿದೆ, ಜೀವನ ಇದೆ, 9 to 5 ಜಾಬ್ ಹೋಗ್ಬೇಕು, ಕವಿತೆಯಿಂದನೇ ಬದುಕೋಕ್ಕಾಗಲ್ಲ, ಕವಿತೆಯಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಲೇಬಾರ್ದು, ಮಾಡಿದ್ರೆ ಅವ್ರ ತಲೆ ಸರಿ ಇಲ್ಲ ಅಂತ ಅರ್ಥ. ಅಂದರೆ ಇಟ್ಸ್ ಆಲ್ ದೇರ್. ಅಂದರೆ ಆಮೇಲೆ ಇವಾಗಂತೂ ಬಿಕಾಸ್ ಆಫ್ ಕನ್ಸ್ಯೂಮರಿಸ್ಟಿಕ್ ವರ್ಡ್, ಅಂದರೆ ಇವಾಗ ನನಗೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಂಗೆ ಏನು ಸಿಗುತ್ತೆ ಇವಾಗ, ಎಷ್ಟು ಸಿಗುತ್ತೆ, ಇವ್ರ ಮಾತುಗಳನ್ನ ಮೊದಲೇ ಅಳ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲು ಹಂಗೆ ಇರಲಿಲ್ಲ ಅಲ್ವಾ. ಅಂದರೆ ಅದು ಎಲ್ಲೋ ಒಂದು ಕಡೆ ನಾವೇ ಹುಡುಕೋಬೇಕು ಅಂತ. ಅಂದರೆ ಇಟ್ ಶುಡ್ ನಾಟ್ ಬಿಕಮ್ ಟೂ ಮಚ್ ಆಫ್ ಕನ್ಸ್ಯೂಮರಿಸ್ಟಿಕ್ ಥಿಂಗ್. ನನಗೆ ಇವಾಗ ಎಲ್ಲೋ ಒಂದು ಕವಿತೆ ಆಗ್ತಾ ಇದ್ರೆ ನಾನು ಅಲ್ಲಿ ಹೋಗಿ ಕೂತು ಆರಾಮಾಗಿ ಕೇಳಬಲ್ಲೆ, ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಎಷ್ಟು ಸಿಗುತ್ತೋ ಅಷ್ಟು ಅನ್ನೋದು ಕೂಡ ಕಡಿಮೆ ಆಗ್ತದೆ. ಇಲ್ಲಾಂದರೆ ಯಾಕೆ ಆ ಪೋಸ್ಟ್ ಕೋವಿಡ್ ಎಲ್ಲದಕ್ಕೂ ಕವಿತೆಗಂತೂ ಇಲ್ಲೇ ಇಲ್ಲ. ಆಮೇಲೆ ಇವಾಗ ಅಂದರೆ ಕವಿತೆಗಳನ್ನ ಫಿಲ್ಲರ್ ಆಗೇ ಒಂದಿಷ್ಟು ಕಡೆ ನಾವು ನೋಡೋದು. ಅಂದರೆ ಎಸ್ಪೆಷಲಿ ಇನ್ ಸಮ್ ಆಕ್ಟಿವಿಸಮ್ ಸ್ಪೇಸಸ್. ನಾವೀಗ ಹರೀಶ್ ಅವ್ರು ಇಲ್ಲಿದ್ದಾರೆ, ಅವರು ಎಷ್ಟೊಂದು ಪುಸ್ತಕ ಬರೀತಾರೆ ಹೇಳ್ತಾ ಇದ್ರು. ಬಟ್ ಒನ್ ಥಿಂಗ್, ಆಕ್ಟಿವಿಸಮ್ ಅಲ್ಲಿ ಕವಿತೆಗಳಿರಲ್ಲ, ಹಾಡುಗಳಿದ್ವು. ಇದು ಅದಕ್ಕೊಂದು ದೊಡ್ಡ ಟ್ರೆಡಿಷನ್ ಇದೆ. ಈ ಮೊದಲಿಂದನೂ ಅದು ಥ್ರೂ ದ ಒಂದು ಚಳುವಳಿನ ಒಂದು ಭಾಗವನ್ನ ಜನರನ್ನ ಎಚ್ಚರ ಮಾಡೋದು, ಮತ್ತು ಇತರ ಜಾಗೃತಿ ಗೀತೆಗಳು, ಈ ಥರದ್ದು ಏನೋ ಒಂದು ಟ್ರೆಡಿಷನ್ ಇತ್ತು. ಬಟ್ ಅದು ಈಗ ಪೊಯೆಟ್ರಿ ಬಂದು ಆವರಿಸ್ಕೊಳ್ಳೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಬಟ್ ಈಗಾಗಲೇ ನೀನು ಹೇಳಿದಾಗೆ ಇದರಲ್ಲಿ ಆತನಿಗೆ ಆಸಕ್ತಿನೇ ಇಲ್ದೇನೆ, ಅಥವಾ ತುಂಬ ಯಾಂತ್ರಿಕವಾಗಿ ಬಂದು ಅಲ್ಲೊಂದು ಕವಿತೆಯನ್ನು ವಾಚಿಸ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ರೆ ಅದನ್ನು ನಮ್ಗೆ ಏನು ಅನ್ಸಲ್ಲ, ಮತ್ತು ಅದು ನಮ್ಗೆ ಯಾವ ಪ್ರಯೋಜನ, ಮತ್ತು ಕೇಳೋಗ್ರಿಗೂ ಅದು ಕರ್ಣಕಠೋರ. ಆಮೇಲೆ ಇನ್ನೊಂದು ಪ್ರಶ್ನೆ ಮುಖ್ಯ ಮಾತಾಡಲೇಬೇಕು ಅನ್ಸಿ. ಇವಾಗ ನಾವು ತುಂಬ ಕಷ್ಟದ ಗಳಿಗಳಲ್ಲಿ ಪೋಯಿಟ್ರಿ ಹೀಲಿಂಗ್ ಆಗಿ ವರ್ಕ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆಗ ರೀಸೆಂಟ್ ನಾನು ಓರಿಯಾ ಉಯ್ಲು ಅಂತ ಗಿರಿಜಾಶಾಸ್ತ್ರಿ ಅವ್ರ ಪದ್ಯಗಳನ್ನ ಓದ್ತಾ ಇದ್ದೆ. ಅವ್ರು 37 ವರ್ಷದ ಮಗ ಅಂದರೆ ಕಳೆದುಕೊಂಡು ಅವರು ತೀರೋಗ್ತಾರೆ. ತೀರೋದ್ಮೇಲೆ ಇಡೀ ಒಂದು ಸೀರೀಸ್ ಆಫ್ ಪದ್ಯಗಳನ್ನ ಬರೀತಾರೆ. ಈವನ್ ತೇಜಶ್ರೀ ಅಂದರೆ ಕ್ಯಾಪ್ಟನ್ ಕವಿತೆಗಳನ್ನ ಬರೀತಾರೆ ಅವರ ಅಪ್ಪ ತೀರ್ಕೊಂಡಾಗ. ಅಂದರೆ ಎಲ್ಲ ಅಂದರೆ ಕವಿತೆ ಒಂದು ಹೀಲಿಂಗ್ ಆಗಿ ವರ್ಕ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈಗ ನಿಮ್ಮ ಲೈಫಲ್ಲಿ ಆ ಥರದ ಒಂದು ಡಿಪ್ರೆಷನ್ ಮೂಮೆಂಟ್ಸಲ್ಲಿ ಕಾವ್ಯ ನಿಮಗೆ ತುಂಬ ಇದು ಮಾಡೋದೇನಾದರೂ ಇದೆಯಾ? ಬಟ್ ನಾನು ಅದು ಇಟ್ಸ್ ಎ ಡಿಸ್ಟರ್ಬೆನ್ಸ್. ಅದು ಬಹುಶಃ ನನಗದು ಡಿಪ್ರೆಷನ್ಗೆ ಹೋಗಿರಲ್ಲ ಅನ್ಸುತ್ತೆ. ನಾನು ಹೋಗಿದ್ರೆ ಬೇರೆ ಥರದ್ದು ಆಗ್ಬಿಡೋದು. ಇಟ್ಸ್ ಲೈಕ್ ಸಮ್ ಡೀಪ್ ಡಿಸ್ಟರ್ಬೆನ್ಸ್ ಬಿಟ್ವೀನ್ ಫ್ರೆಂಡ್ಸ್ ಆ್ಯಂಡ್ ಅದರ ಜೊತೆ. ಬಟ್ ಹೌದು, ನನ್ನ ಪಾಲ್ಗಾಗಿದೆ.
ಬಿಕಾಸ್ ನಾನು ಹೇಳ್ದಂಗೆ ನಾನು ಯಾವಾಗಲೂ ನಾನು ಪ್ರತಿಯೊಂದು ನಾನು ಪೊಯಿಟ್ರಿ ಅಂತಲೇ ಫೀಲ್ ಮಾಡೋದ್ರಿಂದ ನಾನು ಆ ಪೀರಿಯಡಲ್ಲಿ ಡಿಸ್ಟರ್ಬೆನ್ಸ್ ಆಗಿ ನಾನು ಏಕಾಂಗಿತನದಲ್ಲಿ ಏಕಾಂಗಿತನ ಅಂತ ನಾನು ಪ್ರತಿ ದಿವಸ ನನ್ನ ವ್ಯಾಪಾರ ನನ್ನ ಜನ ಇವ್ರಗಳ ಜೊತೆ ಇರ್ತೀನಿ. ಬಟ್ ಇನ್ನೂ ಸೋಲ್ಗೆ ಅದು ಏನಾಗುತ್ತೆ, ನಾನು ಒಬ್ಬಂಟಿ ಅಂತ ಅನಿಸ್ತಿರುತ್ತೆ. ಒಬ್ಬಂಟಿ ಅನ್ನಿಸ್ದಾಗ ಏನು ಮಾಡಬೇಕು, ನಾನು ಈ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಾಗಲೂ ನಾನು ಕವಿತೆ ಬರಿತಾ ಇರ್ತೀನಿ, ಕವಿತೆ ಆಗದಾಗ ಅನುವಾದ ಕೇಳ್ತೀನಿ, ಅನುವಾದ ಆಗಲಿ ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅಡುಗೆ ಮಾಡಲಿ ನಾನು ಪೇಂಟಿಂಗ್ ಮಾಡ್ತಾ ಇರ್ತೀನಿ, ಪೇಂಟಿಂಗ್ ಆಗಲಿ ನಾನು ಮತ್ತೊಂದೇನೋ ಹುಡ್ಕೊಂಡು ಕೂತಿರ್ತೀನಿ, ಅಲ್ಲೆಲ್ಲೋ ಗಿಡ ನೆಡ್ತಾ. ಸೊ ಸಮಥಿಂಗ್ ನೀನು ಆ ಎಂಪ್ಟಿ ಸ್ಪೇಸ್ನ ಉಳಿಸ್ದಾಗಿ ನಾನು ಏನೇನೋ ಮಾಡ್ತಾ ಹೋಗ್ತಿರ್ತೀನಿ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಪ್ರಿಫರಬಲ್ ಥಿಂಗ್ ಈಸ್ ಪೊಯಿಟ್ರಿ. ನಾನು ಆಗೇನು ಮಾಡ್ತೀನಿ, ಹೊಸ ಹುಡುಕಾಟ, ಹೊಸದಾದಂಥ ಒಂದು ಫಿಲಾಸಫಿ, ಹೊಸದಾಗಿರೋದು ಯಾವುದನ್ನು ಓದ್ತಾ ಇರ್ತೀನಿ. ಸೊ ಅದ್ರ ಮೇಲೆ ಬರ್ತಿರ್ತೀನಿ. ನಾನು ಯಾವ ನೋವಿನಿಂದ ಸಂಕಟದಿಂದ ಕೊಡ್ತೀನಿ, ಅದು ಯಾಕೆ ನಂಗೆ ಸಂಕಟ ಕೊಡ್ತಾ ಇದೆ, ಈ ಆಲೋಚನೆಗಳಲ್ಲಿ ನಾನು ಹೆಚ್ಚು ಫಿಲಾಸಫಿಕಲ್ ಆದಂಥ ಆಲೋಚನೆಗಳು ಇರ್ಬೋದು, ಕೆಲಸ ಸೈಕಾಲಜಿಕಲ್ ರೀಸನ್ಸ್ ಏನಿರ್ಬೋದು, ಅದಕ್ಕೆ ಯಾಕೆ ನಾನು ಇಷ್ಟು ಸಂಕಟದಲ್ಲಿದ್ದೀನಿ, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ ಆಗ್ಬೋದು, ಅಥವಾ ಯಾವುದೋ ಒಂದು ಮಾತು ಆಗಿರ್ಬೋದು, ನೀನೇನೋ ನನಗೇನೋ ಒಂದು ಅಂದುಬಿಡ್ತೀಯ ಮಾತು, ಆ ಮಾತು ಯಾಕೆ ನನ್ನ ನಡುವೆ ಆಯಿತು ಅಂತ ಆಗ್ಬೋದು, ಒಂದು ಇನ್ಸಿಡೆಂಟ್ ಆಗ್ಬೋದು, ಯಾವುದೋ ಒಂದು ಇನ್ಸಿಡೆಂಟ್ ಆಗ್ಬೋದು, ಸಮಥಿಂಗ್. ಅದಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ಯಾವುದೇ ಒಂದು ಇದಿರಲ್ಲ, ಅದು ಯಾವುದರಲ್ಲಾಗಿರ್ಬೋದು. ಬಟ್ ಅದಕ್ಕೆ ಇರುವ ಫಿಲಾಸಫಿಕಲ್ ಆ್ಯಂಡ್ ಸೈಕಲಾಜಿಕಲ್ 2 ತಿಂಗಳೇನು ಅಂತ ನಾನು ಹುಡುಕಾಡ್ತಾ ಕೂತಿರ್ತೀನಿ. ಈ ಹುಡುಕಾಟ ನನಗೆ ಯಾವಾಗಲೂ ಇದೆ, ಎವ್ರಿ ಟೈಮ್ ನಾನು ಹುಡುಕಾಡೋದು. ಆ ಡೀಪ್ ಡಿಸ್ಟರ್ಬೆನ್ಸ್ ಟೈಮಲ್ಲೂ ಕೂಡ ನಾನು ಈ ಥರದ ಹುಡುಕಾಟಗಳಲ್ಲಿ ತುಂಬ ವಿಪರೀತವಾಗಿದ್ದೆ. ಬಹುಶಃ ಆ ಟೈಮಲ್ಲಿ ನನ್ನ ಪ್ರೀತಿ ಮತ್ತು ಪ್ರಾಯಶ್ಚಿತ್ತ ಆ್ಯಂಡ್ ಉಲುವಿನ ವೃಕ್ಷದ ನೆರಳು 2 ಸಂಕಲನಗಳು ಬಿಟ್ವೀನ್ ದ ಟೈಮ್ ಆಫ್ 11 or 1 year I wrote about 400 to 500 poems. ಸೊ ನಾನು ಇವತ್ತಿನವರೆಗೂ ಪಬ್ಲಿಷ್ ಮಾಡಿರೋ ಪೊಯಿಟ್ರಿ ತುಂಬ ಕಡಿಮೆ, 9 ಕಲೆಕ್ಷನ್ಸ್ ಏನೋ ಬಂದಿದೆ. ಬಟ್ ನನ್ನ ಹತ್ರ ಇನ್ನೂ ಮೋರ್ ದೆನ್ 2000 ಪೊಯಮ್ಸ್ ಇರಬೇಕು. ಸೊ ಲಾಸ್ಟ್ 10 years ago ನಾನು ಒಂದು ಟೈಮ್ ನಾನು ಬರೆದಿದ್ದು ಅಷ್ಟು ಪೊಯಿಟ್ರಿ ಡಿಲೀಟ್ ಮಾಡಿಬಿಟ್ಟೆ. ಸೊ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ನನಗೆ ಯಾಕೋ ಅದು ಸಮಾಧಾನ ಆಗ್ತಾಯಿಲ್ಲ, ಯಾಕೋ ಇದು ಸರೋಗ್ತಾ ಇಲ್ಲ. ಸೊ ನನ್ನ ಥಾಟ್ಸು, ನನ್ನ ಆಲೋಚನೆ ಮತ್ತು ನನ್ನ ಪದ ಇದ್ಯಾವುದೋ ಯಾಕೋ ಸರಿ ಬರ್ತಾಯಿಲ್ಲ. ಐ ವಾಂಟ್ ಟು ರೀರೈಟ್ ಮಾಡೋಕ್ಕೆ ನನಗಾಗಲಿಲ್ಲ. ನನಗೆ ರೀಡ್ ಮಾಡೋ ಮನೋಭಾವನೆ ನನಗಿಲ್ಲ. ನಾನು ಈಗ ಬರೆದಿರೋ ಒಂದು ಫೇಸಿಂದ ನೆಕ್ಸ್ಟ್ ಫೇಸ್ಗೆ ಹೋದಾಗ ಹಿಂದನ್ನ ನಾನು ಮತ್ತೆ ನೋಡಬಲ್ಲೆ, ಬಟ್ ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ. ಈಸ್ ಲೈಕ್ ಟೈಮ್. ನಾನು ಇವತ್ತಿನವ್ರಿಗೆ ಈಗ ಮಾತಾಡೋ ಮತ್ತೆ ನಾನು ವಾಪಸ್ ಹೋಗ್ಬಿಟ್ಟು ಅದನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಬಟ್ ಇನ್ ವಿಡಿಯೋ ದೇ ಕ್ಯಾನ್ ಎಡಿಟ್ ಇಟ್. ಆ ಮಾತನ್ನು ಕತ್ತರಿಸಬಹುದು, ಮತ್ತು ಆ ಮಾತನ್ನು ಹೊಸದಾಗಿ ನನ್ನನ್ನು ಇನ್ನೊಂದ್ಸಲ ಮಾತು ಸೇರಿಸ್ಬೋದು. ಬಟ್ ಈ ಟೈಮ್ ಆ್ಯಂಡ್ ಸ್ಪೇಸನ್ನು ಮತ್ತೆ ನಾನು ವಾಪಸ್ ಹೋಗೋಕ್ಕಾಗಲ್ಲ. ಸೊ ಲೈಕ್ ಪೊಯಿಟ್ರಿ ನನಗೆ. ಸೊ ಆ ಡೀಪ್ ಡಿಸ್ಟರ್ಬೆನ್ಸ್ ಪೀರಿಯಡಲ್ಲೂ ಬರೆದು ಇಸ್ ಲೈಕ್ ಅದೇನಾಗುತ್ತೆ, ನಾನು ಬರೆದಾಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕಡೆ ನಾನು ಪ್ರಕಟಿಸ್ತಾ ಇರ್ತೀನಿ, ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ. ಸೊ ಆ ಪೀರಿಯಡಲ್ಲಿ ನಾನು ಮತ್ತೆ ಬ್ಯಾಕ್ ಟು ದ ಯಾವುದೋ ಡಿಸ್ಟರ್ಬೆನ್ಸ್ ಕಡೆಗೆ ನಾನು ಯೋಚನೆ ಮಾಡೋಕ್ಕಾಗಲ್ಲ. ನಾನು ಆ ಡಿಸ್ಟರ್ಬೆನ್ಸ್ನ ಯಾವ ರೀತಿ ಔಟ್ಕಮ್ ಆಗ್ಬೋದು. ಸೊ ದೆನ್ ನನ್ನ ಪೊಯಿಟ್ರಿ ಬರೋಕ್ಕೆ ಏನು ಅನ್ನಿಸ್ತಾ ಇಲ್ಲ, ಪದ ಸಿಗ್ತಾ ಇಲ್ಲ, ನನಗೇನೋ ಸಬ್ಜೆಕ್ಟ್ ಸಿಗ್ತಾ ಇಲ್ಲ ಅಂತ ನಾನು ಥಟ್ ಅಂತ ಪೇಂಟಿಂಗ್ ಕಡೆಗೆ ತಿಳ್ಕೊಬಿಡ್ತೀನಿ. ಸೊ ಆ ಟೈಮಲ್ಲಿ ನಾನು ತುಂಬ ಪೇಂಟಿಂಗ್ಸ್ ಮಾಡಿದ್ದೀನಿ. ಅಬ್ಸ್ಟ್ರಾಕ್ಟ್ ಎಕ್ಸ್ಪ್ರೆಷನಿಸಮ್ ನಂಗೆ ಭಾಳ ಇಷ್ಟವಾದಂಥ ಏನೋ ಪೇಂಟಿಂಗ್ ಮೆಥಡ್. ನಾನು ಅದ್ರಲ್ಲಿ ವಿಪರೀತವಾದಂಥ ನನ್ನ ಟೈಮನ್ನು ಅಲ್ಲಿ ಶುರುವಾಗಿ ನೆಕ್ಸ್ಟ್ ಕೋವಿಡಲ್ಲಿ ಅದು ತುಂಬ ದೊಡ್ಡ ವಿಸ್ತಾರವಾಗಿ ನಾನು ತೊಗೊಬಿಡ್ತಕ್ಕೆ. ನಾವು ಒಬ್ಬನೇ ಮನೇಲಿ ಇರ್ತಿದ್ದೆ, ನಮ್ಮ ತಂದೆ ತಾಯಿ ಇರ್ತಿದ್ರು. ಆ್ಯಂಡ್ ದೆನ್ ಆ ಟೈಮ್ ನಾನು ಆಕ್ಸಿಜನ್ ಸಪ್ಲೈಯರ್ ಬೇರೆ. ಸೊ ನಾನು ಅಲ್ಲೂ ಬ್ಯುಸಿಯಾಗಿರ್ತಿದ್ದೆ, ಇಲ್ಲಿ ಮನೇಲಿದ್ದಾಗ ಅಷ್ಟು ನಾನು ಪೇಂಟಿಂಗ್ ಮಾಡೋದು ಮತ್ತು ಅಲ್ಲೋದಾಗ. ಯಾಕಂದ್ರೆ ನನಗೆ ಪೊಯಿಟ್ರಿ ಹೊಳಿತಾನೆ ಇಲ್ಲ, ನನಗೆ ಏಕಾಏಕಿ ಪೊಯಿಟ್ರಿ ನಂಗೆ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಬಟ್ ಪೊಯಿಟ್ರಿ ನನ್ನ ಪಾಲಿಗೆ ಒಂದು ಹೀಲಿಂಗ್ ಏನು ಮೆಥಡ್ ಕೂಡ ಹೌದು. ಇಟ್ಸ್ ಲೈಕ್ ಎ ಮೆಡಿಸನ್. ಇನ್ನೊಂದು ಇದಕ್ಕೆ ಬರ್ತೀನಿ. ಈಗ 2 ಪ್ರಶ್ನೆ ಒಟ್ಟಿಗೆ ಹೇಳ್ತೀನಿ. ಇವಾಗ ನಾನು ಕವಿತೆಗಳನ್ನು ಪ್ರಕಟಿಸುವುದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿದ ಕಾರಣ ಏನು? ಬಿಕಾಸ್ ಆಫ್ಟರ್ ಯು ಆ್ಯಂಡ್ ಸೋ ಮೆನಿ ಪೀಪಲ್ ನಾಟ್ ಅನೌನ್ಸಿಂಗ್ ಇಟ್, ಬಟ್ ದೇ ನಾಟ್ ಜಸ್ಟ್ ಟೇಕಿಂಗ್ ಇಟ್. ಅಲ್ಲ, ಇದು ಯು ಹ್ಯಾಡ್ ಅ ಗಟ್ ಟು ಸೇ ದ್ಯಾಟ್. ಬಟ್ ಎಲ್ಲರೂ ಇಲ್ಲ, ನೀನು ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಯಾವುದು ಅವರು ಮೊದಲನೇದು ಮೈಸೂರು ಮಲ್ಲಿಗೆ ತೆಗೆದ್ರೆ ಅದ್ರ ಮುನ್ನುಡಿನಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಒಂದು ಪದ ಹೇಳ್ತಾರೆ, ಕವಿತೆಯನ್ನು ಇಂಥ ತುಟ್ಟಿ ಕಾಲದಲ್ಲೂ ಕವಿತೆಯನ್ನು ಪ್ರಕಟಿಸುತ್ತಿರುವ ಅಂತ ಒಂದು ಲೈನ್ ಇದೆ. ಆಗಿನ ಕಾಲದಿಂದನೂ ಇದೆ ಅಂತ. 1932 or 1932, 30s or 40s ಪಬ್ಲಿಷ್ ಆಗಿದೆ. ಇಂಥ ತುಟ್ಟಿ ಕಾಲದಲ್ಲೂ ಕವಿತೆಯನ್ನು ಪ್ರಕಟಿಸುತ್ತಿರುವ. ಸೊ ಆಫ್ಟರ್ 1 century, ಇನ್ನು 23ನಲ್ಲಿದ್ದೀವಿ, ಇನ್ನೊಂದು 10 ವರ್ಷ ಇರ್ಬೋದು, 100 ವರ್ಷ ಆಗೋಕ್ಕೆ. ಈಗಲೂ ತುಟ್ಟಿ ಕಾಲ. ಯಾಕಂದರೆ ಕವಿತೆಗಳಿಗೆ ಇರೋ ಆಡಿಯನ್ಸ್ ಇಷ್ಟೇ. ಕವಿತೆಗಳಿಗೆ ರೀಡರ್ಸು ಯಾವಾಗಲೂ ಲಿಮಿಟೆಡ್ ಆಗಿದೆ. ಇಲ್ಲವೇ ಇಲ್ಲ ಅಂತ ಹೇಳೋದು ಅಸಲು. ಯಾಕೆಂದರೆ ಆಲ್ಮೋಸ್ಟ್ ನನ್ನ ಪೊಯಿಟ್ರಿ ಕಲೆಕ್ಷನ್ಸ್ ಎಲ್ಲ ಔಟ್ ಆಫ್ ಪ್ರಿಂಟ್ ಆಗಿದೆ, ಯಾವುದು ಮತ್ತೆ ರೀಪ್ರಿಂಟ್ ಆಗಿಲ್ಲ, ಮತ್ತೆ ರೀಪ್ರಿಂಟ್ ಮಾಡಬೇಕು ಅಂತ ಕೂಡ ಆಗಿಲ್ಲ. ಯಾಕಂದ್ರೆ ಕವಿತೆಗಳು ಸೇಲ್ ಆಗ್ತವೆ. ಒಂದು ಟೈಮ್ ಬೇಕು, ಅದಕ್ಕೆ 5 to 10 years ಈ ಥರದಲ್ಲಿ 1,000 ಪ್ರತಿಗಳೆಲ್ಲ ಸೇಲ್ ಆಗ್ತವೆ. ಓದೋರಿದ್ದಾರೆ, ಇದನ್ನಿದ್ದಾರೆ.
ಆದರೆ ಕರ್ನಾಟಕದ ಜನಸಂಖ್ಯೆ, ಕನ್ನಡ ಮಾತಾಡುವ ಜನಸಂಖ್ಯೆ ಹೋಲಿಸ್ಕೊಂಡ್ರೆ ಸೊ ಇದು ತುಂಬ ಕಮ್ಮಿ ಆಗುತ್ತಲ್ಲ. ಇಷ್ಟೇ ಜನ ನನ್ನ ಕವಿಗಳನ್ನ ಓದೋರು, ಕವಿಗಳ ಸಂಖ್ಯೆನೂ ತುಂಬ ಇದೆ. ಆ್ಯಂಡ್ ದೆನ್ ಕವಿಯಾಗಿ ಆ್ಯಸ್ ಎ ನಾನು ಪಬ್ಲಿಷರ್ ನೆಕ್ಸ್ಟ್ ಆ್ಯಸ್ ಎ ಕವಿಯಾಗಿ ಫಸ್ಟ್ ಒಬ್ಬ ಆತರಾಗಿ ನಾನು ಬರೆಯೋ ಕವಿತೆಗಳೆಲ್ಲವೂ ಎಲ್ಲರೂ ಓದೋ ಕವಿತೆಗಳಲ್ಲ. ಮತ್ತು ನಾನು ಬರೆಯೋ ಕವಿತೆಗಳೆಲ್ಲವೂ ಪ್ರಕಟಿಸಲೇಬೇಕಾದಂಥ ಕವಿತೆಗಳಲ್ಲ. ಹಾಗಾಗಿ ನಾನು ಅದಕ್ಕೊಂದು ಲಿಮಿಟೇಷನ್ ಇಟ್ಕೋಬೇಕು. ಮತ್ತು ಕವಿತೆಗೊಂದು ಮಾರುಕಟ್ಟೆ ಇರಬೇಕಲ್ಲ. ಕವಿತೆ ಪ್ರಕಟಿಸಿದ ಮೇಲೆ ಕವಿತೆಗೊಂದು ಮಾರುಕಟ್ಟೆ ಇರಬೇಕು, ಅದನ್ನು ಓದೋ ಜನ ಇರಬೇಕು. ಯಾಕಂದರೆ ಕವಿತೆ ಬರೆಯೋದು ಮಾರುಕಟ್ಟೆಗೆ ಸಂಬಂಧಪಟ್ಟದ್ದಲ್ಲ, ಕವಿತೆ ಪ್ರಕಟಿಸೋದು ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು. ಇಟ್ಸ್ ಎ ಪ್ಯೂರ್ಲಿ ಬಿಸ್ನೆಸ್. ಸಾಹಿತ್ಯ ಪರಿಚಾರಿಕೆ ಅದು ಇದು ಅಂತ ಹೇಳಿದ್ರೆ ದಯವಿಟ್ಟು ನೀವು ಅಲ್ಲ ಹೇಳ್ರಪ್ಪ, ನೀವು ಪರಿಚಾರಿಕೆ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲ ಅಣ್ಣ, ಅಂದರೆ ನನಗೆ ಅದು ಸ್ವಲ್ಪ ನಾನು ಆರ್ಟಿಕ್ಯುಲೇಟ್ ಮಾಡ್ಕೊಂಡು ನಾನು ಯೋಚನೆ ಮಾಡಿದ್ದೀನಿ. ಅಂದರೆ ಎವ್ರಿ ಆರ್ಟ್ ಹ್ಯಾಸ್ ಟು ಕ್ರಾಸ್ ಇಸ್ ಬಿಸ್ನೆಸ್ ಜಂಕ್ಷನ್ ಎಟ್ ಒನ್ ಪಾಯಿಂಟ್. ಯಾಕಂದರೆ ನಾವು ಬಹುಶಃ ನಾನು ಒಬ್ಬ ಕಥೆಗಾರನಾಗಿ ನನ್ನ ಕವಿತೆಗಳು ನಾನು ಫ್ರೀಯಾಗಿ ಅನ್ಸೋ ಒಪ್ಕೊಂಡ್ಬಿಡ್ಬೋತೀನಿ. ಬಟ್ ನಂಗೆ ದುಡ್ಡಿಲ್ಲ, 1,000 ಕಾಪಿ ಆಗೋದೆಲ್ಲ ಇದೆ ಅಂತ. ಬಟ್ ಅದು ಒಂದಷ್ಟು ಜನ ಒಪ್ಪಲ್ಲ. ಬಟ್ ಅದಿದೆ, ಅಂದರೆ ಮಾರುಕಟ್ಟೆ ಅನ್ನೋದು ಹಾದು ಬರಲೇಬೇಕು. ಅದು ಭಯ ಇದೆ ನನಗೆ ಫಸ್ಟ್ ನೀಲಕುರಂಜಿ ಕಥಾ ಸಂಕಲನ ಮಾಡಬೇಕಾದ್ರೆ ನಂಗೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಯಾರೋ ಪಾಪ 50,000 ಹಾಕಿ ನಂಬಿ ಪುಸ್ತಕ ಮಾಡ್ದವ್ರೆ ಅಂತ, ಅದು ವಾಪಸ್ ಬರುತ್ತಾ ಅವನಿಗೆ, ಎಷ್ಟು ಕಾಪಿ, ನಂಗೆ ಟೆನ್ಷನ್, ಅವ್ನಿಗೆ ನಂಗೆ ಜಾಸ್ತಿ ಟೆನ್ಷನ್. ಅಂದರೆ ಅಂದರೆ ನನ್ನ ಪಾರ್ಟ್ನರ್ಸ್ ನಂಬಕ್ಕಿಂತ ಜಾಸ್ತಿಯಾಗಿ ಪಬ್ಲಿಷರ್ಸ್ ನಂಬ್ತಾ ಇದ್ದಾರೆ ನನ್ನ ವರ್ಕನ್ನ ಅಂತ ನನಗೆ ಭಯ ಆಗಿತ್ತು. ಅಂದರೆ ನಾನು ಏನಕ್ಕೆ ಈಗ ಕವಿತೆಗಳಿಗೆ ಮಾರುಕಟ್ಟೆ ಇಲ್ಲ ಅಂತ ಒಂದಿದೆ. ತುಂಬ ಜನ ಕವಿತೆಗಳು ಅವರ ಅಭಿವ್ಯಕ್ತಿಯ ಮಾರ್ಗವನ್ನಾಗಿ ಕಾವ್ಯವನ್ನು ಆರಿಸ್ಕೋತಾ ಇದ್ದಾರೆ. ಸೊ ಕವಿತೆನ ಪ್ರಕಟಿಸಿಲ್ಲ ಅನ್ನೋಕ್ಕೆ ಒಂದು ಸಮಸ್ಯೆ ಏನು ಅಂದರೆ, ಕವಿತೆನ ಹೆಚ್ಚು ಜನ ಕೊಳ್ಳುವ ರೀತಿಯಲ್ಲಿ ನಾವು ಯಾರೂ ಏನೂ ಮಾಡ್ತಾ ಇಲ್ಲ. ಓದೋರಿಲ್ಲ ಅಂತ ನಂದು ತುಂಬ ಸಿನಿಕ್ಕಾಗೆಲ್ಲ ಆನ್ಸರ್ ಮಾಡಲ್ಲ. ಓದೋರಿದ್ದಾರೆ. ಕೆಲವರು ಕವಿತಾ ಸಂಕಲನಗಳು ಪ್ರಕಟ ಆದ ಕೆಲವೇ ದಿನಗಳಲ್ಲಿ 300-400 ಕಾಪಿಗಳು, ತುಂಬ 5,000-1,000 ಕಾಪಿ ಎಲ್ಲ ಹೋಗಲ್ಲ. ಅದೆಲ್ಲ ಸಮ್ ಫ್ಯಾಂಟಸಿ ವರ್ಡ್ಸ್. 300-400 ಜನ 500 ಜನ ಎಲ್ಲ ಓದೋರಿದ್ದಾರೆ ಕವಿತೆಗಳನ್ನ. ಬಟ್ ಕವಿತೆಗಳು ಯಾಕೆ ಅಷ್ಟೊಂದು ಮಾರುಕಟ್ಟೆ ಆಗ್ತಿಲ್ಲ ಅಂದರೆ, ಕವಿಗಳು ಬರೆಯುವ ಅಥವಾ ಜನರಿಗೆ ತಲುಪಿಸುವ ವಿಧಿವಿಧಾನ ಅಥವಾ ಏನಾದ್ರು ನ್ಯೂ ಚೇಂಜಸ್ ಈಗ ಕಂಪೇರ್ ಟು ಲಾಸ್ಟ್ ಸೋಷಿಯಲ್ ಮೀಡಿಯಾ ಬರೋಕೆ ಮೊದಲು ಇದೂ ಇಲ್ಲ. ನಾವು ಅದನ್ನು ಗಮನಿಸಬೇಕು. ಸೋಷಿಯಲ್ ಮೀಡಿಯಾ ಬರೋ ಮೊದಲು ನಾವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ 2-3 ಜನ ಇರ್ತಿದ್ರು. ಇವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಈಸ್ ಅ ಗೆಟ್ ಟುಗೆದರ್ ಪಾರ್ಟಿ, ಮಿನಿಮಮ್ 100 ಪೀಪಲ್ಸ್ ಬಂದಿರ್ತಾರೆ. ಈ ಮೊದಲು ಯಾಕೆಂದರೆ ನಾನು ಜಂಜಿಗೂ ಹಿಂದೆಯಿಂದ ಇರೋದ್ರಿಂದ, ಸೊ ನಾನು ಅವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದರೆ 5-6 ಜನ ಕೂತಿರ್ತಿದ್ವಿ. ಇದಾಯ್ತದು, ನಾನು ಅದರಲ್ಲಿ ಚಿಕ್ಕ ಹುಡುಗ ನೋಡ್ತಾ ಇರುವೆ, ಇದು ಇಷ್ಟೇ ಜನನ ಕವಿತೆ ಅಂದರೆ ಇಷ್ಟೇ ಕವಿತೆ. ಆದರೆ ಯಾವುದೇ ಪುಸ್ತಕ ಬಿಡುಗಡೆಗೂ ಅಷ್ಟೇ. ತುಂಬ ಫೇಮಸ್ ಆಗಿರೋ ಅನಂತಮೂರ್ತಿ ಲೈಕ್ ವೈಸ್ ಆ ಥರದ ಬರಹಗಾರರಿದ್ದಾಗ ಅಲ್ಲಿ ಅವ್ರ ಶಿಷ್ಯ ಬಳಗ, ಅವ್ರ ಸ್ನೇಹಿತರು ಇವರೆಲ್ಲ ಸೇರಿ ಅಲ್ಲೊಂದು 200-300 ಜನ ಇರ್ತಿದ್ರು. ಬಟ್ ಸಾಮಾನ್ಯವಾದ ಪುಸ್ತಕ ಬಿಡುಗಡೆಗೆ ಅವತ್ತಿಗೂ ಜನ ಇರಲಿಲ್ಲ. ಮತ್ತು ಈ ಕವಿತೆಯನ್ನು ಪ್ರಕಟಿಸೋದು 1 ಶತಮಾನದಿಂದೇನೂ ತುಟ್ಟಿ, ಇವತ್ತಿಗೂ ತುಟ್ಟಿ. ಅಲ್ಲಿಂದ ಈಗ ಜಯಂತ್ ಕಾಯ್ಕಿಣಿ ಅವರು ಒಂದಿಷ್ಟು ಈ ಕವಿತೆಯಿಂದ ಕಾವ್ಯದಿಂದ ಅವ್ರ ಸಿನಿಮಾಕ್ಕೆ ಎರಡನ್ನೂ ನಿಭಾಯಿಸಿದ್ರು. ಆಮೇಲೆ ಒಂದು ಕಾವ್ಯ ಕೇಳಕ್ಕೆ ಬರ್ತಿಲ್ಲ, ಅಂದರೆ ಆ ಸಿನಿಮಾ ಹಾಡುಗಳಲ್ಲಿ ಕಾವ್ಯದ ಒಂದು ಕಂಪನ ವಿಸ್ತರಿಸಿದ್ರು. ಅವ್ರಾದ್ಮೇಲೆ ಯಾರು ಅಂದರೆ ಅಷ್ಟೊಂದು ಮುಖ್ಯವಾಗಿ HSV ಆಮೇಲೆ BR ಲಕ್ಷ್ಮಣ್ ಅವರೆಲ್ಲ ಇವಾಗಲೂ ಬರಿತಾ ಇದ್ದಾರೆ. ಆಮೇಲೆ ಕವಿರಾಜ್ ಇದ್ದಾರೆ, ಯೋಗರಾಜ್ ಭಟ್ ಇದ್ದಾರೆ, ಹೊಸ ಒಂದಿಷ್ಟು ಜನ ಬರೀತಿದ್ದಾರೆ. ಅದು ಸಿನಿಮಾಯಿಂದನೇ ಬರುತ್ತೆ. ಅಂದರೆ ಈಗ ಸಾಹಿತ್ಯದಿಂದ ಅಲ್ಲಿಗೆ ಹೋಗಿ ಅದಾದ್ಮೇಲೆ ಅಷ್ಟು ಕಾಣಲಿಲ್ಲ ಅಲ್ಲ. ಅಂದರೆ ಇದಕ್ಕೆ ಏನಾದರೂ ಕಾರಣಗಳು ನಿಮಗೆ ಹೊಳಿತಾ ಇದೆಯಾ, ಅಥವಾ ಬಿಕಾಸ್ ಎಲ್ಲ ಕಡೆ ಇದ್ದಂಗೆ ಯೂಶಲಿ ದ ಟಾಪ್ ಸೋಷಿಯಲ್ ಕ್ಯಾಪಿಟಲ್ ಇರೋರು ಅಥವಾ ನೆಟ್ವರ್ಕಿಂಗ್ ಅಥವಾ ಇಲ್ಲಿ ಒಂದು ಅಸಮಾನತೆಗಳಿಂದ ಅದಕ್ಕೋಸ್ಕರ ಕಾರಣ ಆಗಿದೆಯಾ, ಅಥವಾ ನಾವು ಎಫರ್ಟ್ ಆಗ್ತಾಯೋ ನಮ್ಗೆ ಆಗಲ್ಲಪ್ಪ ಅವೆಲ್ಲ ಇಲ್ಲ. ಇಟ್ಸ್ ಕೈಂಡ್ ಆಫ್ ನೀ ಹೇಳ್ದಂಗೆ ಅದರಲ್ಲಿ ಅದು ಕಮ್ಯುನಿಟಿ ಈ ಥರದ್ದು ಇರ್ಬೋದು. ಬಟ್ ಹಂಸಲೇಖ ಅಂತವರು ತುಂಬ ಚೆನ್ನಾಗಿ ಎಷ್ಟೋ ವರ್ಷಗಳಿಂದ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆಯಿತಾ, ಒಬ್ಬ ಮಹಾಕವಿಗೂ ಹಂಸಲೇಖಗೂ ನನಗೇನು ಅಂಥ ವ್ಯತ್ಯಾಸ ನನಗೇನು ಗೊತ್ತಲ್ಲ. ಹಂಸಲೇಖ ವಿತ್ ಸೋಷಿಯಲ್ ಎಫರ್ಟು, ಪ್ರೇಮ, ಸಂಘರ್ಷ ಮತ್ತು ಇನ್ನು ಯಾವ್ಯಾವುದು ವೆರೈಟಿ ಆಫ್ ಸಿನಿಮಾ ಗೀತೆಗಳನ್ನ ಬರೆದಿದ್ದಾರೆ. ಸೊ ಒಬ್ಬ ಕವಿಗೂ ಹಂಸಲೇಖ ಅವ್ರಿಗೂ ನನಗೆ ಯಾವ ವ್ಯತ್ಯಾಸ ಯಾವತ್ತು ನಾನು ಅದನ್ನು ವ್ಯತ್ಯಾಸ ಅಂತ ಪರಿಗಣಿಸೋದೇ ಇಲ್ಲ. ಈಸ್ ಎ ಒನ್ ವೆರಿ ಗುಡ್ ಪೋಯೆಟ್ ಆ್ಯಂಡ್ ಗ್ರೇಟ್ ಪೋಯೆಟ್. ಆಯ್ತು, ನನ್ನ ಕೊನೆ ಪ್ರಶ್ನೆ, ಆಮೇಲೆ ನಾವು ಕವಿತೆಗಳನ್ನ ಓದಿ ಪ್ರಶ್ನೆ ತಗೋಬೋದು ಅನ್ಸುತ್ತೆ. ಸೊ ಕವಿತೆಯ ಅನುವಾದ ಯಾಕೆ ಮುಖ್ಯ, ಎಷ್ಟು ಮುಖ್ಯ? ಇವಾಗ ಕವಿತೆ ಅನುವಾದ ಬಿಕಾಸ್ ನಾವು ಮೊದಲೇ ಮಾತಾಡ್ಕೋತಾ ಇದ್ದಂಗೆ ಬೆಳಗ್ಗೆ, ಇವಾಗ ಫೇಸ್ಬುಕ್ ಮತ್ತು ಸಾಮಾಜಿಕ ಮಾಧ್ಯಮಗಳಿಂದ ನಮಗೆ ಬೇರೆ ಬೇರೆ ಈಗ ತೆಲುಗು, ಆಮೇಲೆ ತೆಲುಗು ಪೋಯಿಟ್ಸು, ಆಮೇಲೆ ತಮಿಳ್ ಪೋಯಿಟ್ಸು ಆಯಾ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಅಲ್ಲಿನ ಅವ್ರು ಹೆಂಗೆ ಸ್ಪಂದಿಸ್ತಾ ಇದ್ದಾರೆ, ಅವರು ಅಂದರೆ ವೈಯಕ್ತಿಕ ಬದುಕಿಗೆ, ಸಾಮಾಜಿಕ ಬದುಕಿಗೆ, ರಾಜಕೀಯ ಬದುಕಿಗೆ ಅಲ್ಲಿ ಏನಾಗ್ತಿಲ್ಲ ಅನ್ನೋಕ್ಕೆ ಹೆಂಗೆ ಸ್ಪಂದಿಸ್ತಾರೆ. ಈಗ ಸುಕೀರ್ತ ರಾಣಿ ಆಗಿರ್ಬೋದು, ಆಮೇಲೆ ಸಲ್ಮಾ,
ಆಮೇಲೆ ಅಂದರೆ ಸುಕುಮಾರನ್ ಆಗಿರ್ಬೋದು, ಸಚ್ಚಿದಾನಂದನ್ ಆಗಿರ್ಬೋದು, ಅದು ಎಲ್ಲರೂ ಅಂದರೆ ನಮಗೆ ಅಂದರೆ ಇಟ್ಸ್ ಈಸಿ ಟು ಅಟ್ಲೀಸ್ಟ್ ನಾವು ನೋಡ್ಬೋದು ಅವ್ರ ಪದ್ಯಗಳನ್ನ ಇದು ಮಾಡ್ಬೋದು ಅಂತ ಇದೆ. ಸೊ ಈ ನಿಟ್ಟಿನಲ್ಲಿ ಎಷ್ಟೊಂದು ಪದ್ಯಗಳು ಅಂದರೆ ಕನ್ನಡಕ್ಕೆ ಅನುವಾದವಾಗಿ ಬರ್ತಿದ್ದಾವೆ. ಈಗ ಚಿದಂಬರ ನರೇಂದ್ರ, ಭಾಗ್ಯ, ಆಮೇಲೆ ಸಂಧ್ಯಾ ಎಲ್ಲರೂ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಮಮತಾ ಸಾಗರ್, ಪ್ರತಿಭಾನಂದ ಕುಮಾರ್. ಸೊ ಅನುವಾದ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. ಈಗ ಇನ್ನೊಂದು, ಕವಿತೆಗೆ ಮಾರ್ಕೆಟ್ ಇಲ್ಲ, ಈ ಕವಿತೆ ಅನುವಾದಗಳಿಗೇನಾದ್ರು ಮಾರ್ಕೆಟ್ ಹೆಂಗೆ, ಅದು ಹೆಂಗೆ ಮಾಡ್ಬೇಕು? ಇದು ಜಸ್ಟ್ ಫೇಸ್ಬುಕ್ಕಲ್ಲಿ ಖುಷಿಗೋಸ್ಕರ ಮಾಡ್ಕೊಂಡು ಆರಾಮಾಗಿ ಇಟ್ಬಿಡೋದ ಅಂತ? ಯಾವಾಗಲೂ ನಮ್ಮ ಸೃಜನಶೀಲತೆ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿಲ್ಲ. ಸಮ್ ಕೈಂಡ್ ಆಫ್ ಪೀಪಲ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದು ಅವರ ಬದುಕಿನ ವೈಪರೀತ್ಯಗಳಿಗೆ ಸಂಬಂಧಪಟ್ಟಿದ್ದು. ಸೃಜನಶೀಲ ಈಗ ಹಳ್ಳಿಲಿ ಯಾವುದೋ ರಾಗಿ ಬೀಸುವಾಗ ಹಾಡೋ ಒಬ್ಬ ಹೆಣ್ಣು ಅದನ್ನು ನನಗೆ ಅದನ್ನು ದುಡ್ಡು ಸಿಗತ್ತೆ ಅಂತೇನು ಆಡ್ತಿರಲ್ಲ. ಆಕೆಗೆ ಆ ರಾಗಿ ಬೀಸೋವಾಗ ಆ ಟೈಮು, ಆ ಕಾಲ ಕಳಿಬೇಕು, ಮತ್ತು ಆ ಕಾಲ ಆಕೆಗೆ ಒಂದು ಫೀಲಿಂಗ್ನ, ಒಂದು ಪ್ಲೆಜರ್ನ, ಏನೋ ಒಂದು ನೆನಪನ್ನು ಕೊಡಬೇಕು. ಆಕೆ ಆಡ್ತಿರ್ತಾರೆ. ಅದು ಸೃಜನಶೀಲತೆನೇ, ಅದು ಬೇರೆ ಏನೂ ಅಲ್ಲ ಅದು. ಸೊ ಹಾಗಾಗಿ ಅನುವಾದ ಅನ್ನೋದನ್ನ ಕವಿತೆಗೆ ಮಾರುಕಟ್ಟೆ ಇಲ್ಲ. ಮತ್ತು ಕವಿತೆ ಒಂದನ್ನೇ ಏನು ಅನುವಾದ ಮಾಡಲ್ಲ. ಅನುವಾದಕ್ಕೆ 108 ಥರದಿದೆ. ಇದು ಕಮರ್ಷಿಯಲ್ ಟ್ರಾನ್ಸ್ಲೇಷನ್ ಎಂದು ಹಿಡಿದು ಲಿಟ್ರೇಚರ್, ಪಾಲಿಸೀಸ್, ಇವೆಲ್ಲವೂ ಸೇರಿಸಿದ ಅನುವಾದದ ದೊಡ್ಡ ಮಾರುಕಟ್ಟೆನೇ ಇದೆ ಅನುವಾದಕ್ಕೆ. ಆದರೆ ನೀ ಕೇಳಿದಾಗೆ ಅನುವಾದ ನಮ್ಮ ನಾನೊಬ್ಬ ಕನ್ನಡ ಪೊಯೆಟ್ ಆಗಿ ನನಗೆ ಕೊರಿಯನ್ ಲ್ಯಾಂಗ್ವೇಜಲ್ಲಿ ಏನಾಗ್ತಾ ಇದೆ, ಕೊರಿಯನ್ ಲ್ಯಾಂಗ್ವೇಜಲ್ಲಿ ಏನಿತ್ತು, ಬೆಂಗಾಲಿನಲ್ಲಿ ಏನಿದೆ, ಮಲಯಾಳಿನಲ್ಲಿ ಏನು ಬರಿತಾ ಇದ್ದಾರೆ ನನ್ನ ಊರಿಗೆ ಗೆಳೆಯರು, ನನ್ನ ಊರಿಗೆ ಇವ್ರುಗಳು ಕವಿಗಳು ಏನು ಬರಿತಾ ಇದ್ದಾರೆ, ತಮಿಳಲ್ಲಿ ಏನು ಬರಿತಾ ಇದ್ದಾರೆ, ಲೈಕ್ ಚೀನಾದಲ್ಲಿ ಅದು ಹೇಗಿದೆ, ತೈವಾನಲ್ಲಿ ಹೇಗಿದೆ, ಈವನ್ ಇನ್ ನೇಪಾಳ್, ಇನ್ ಮಯನ್ಮಾರ್, ಆಲ್ಸೋ ಪಾಕಿಸ್ತಾನ್. ಯಾಕೆ ಅಲ್ಲೇನಿದೆ, ಅಲ್ಲಿನ ಜನ ಅಲ್ಲಿನ ಆಡಳಿತಕ್ಕೆ, ಅಲ್ಲಿನ ರಾಜಕೀಯ ಮತ್ತು ಸಾಮಾಜಿಕವಾದಂಥ ತಲ್ಲಣಗಳಿಗೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ಈ ಕುತೂಹಲ ಇದ್ದೇ ಇರುತ್ತೆ. ಮತ್ತು ಆ ಕುತೂಹಲ ಕೆಲವು ಸಲ ನನ್ನ ಇಲ್ಲಿನ ಯಾವುದೋ ಸಮಸ್ಯೆಗೆ, ಇಲ್ಲಿನ ಯಾವುದೋ ನನ್ನ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಅವರಲ್ಲೇನೋ ಕಂಡುಕೊಂಡಿರ್ತಾರೆ. ಅಥವಾ ಫಾರ್ಮ್, ನಾವು ಹೇಳಿದ್ವಲ್ಲ, ಕವಿತೆ ನಮ್ಮ ಪ್ರಸಿದ್ಧ ಸ್ಟ್ರಕ್ಚರು, ಫಾರ್ಮು, ಇವುಗಳನ್ನೆಲ್ಲ ಚೇಂಜ್ ಮಾಡ್ಕೋಬೇಕಂತ ನನಗೆ ಇಲ್ಲಿನ ತುಡಿತ ಇಲ್ಲಿ ಯಾಕೋ ಸರ್ ಹೋಗ್ತಾ ಇಲ್ಲ, ನಂಗೆ ಐ ವಾಂಟ್ ಟು ಎಕ್ಸ್ಪ್ಲೋರ್ ಸಮಥಿಂಗ್, ನನಗೇನೋ ಬೇರೆದು ಬೇಕು. ಹುಡುಕಾಟಗಳಿಗೆ ತುಂಬ ಒಳ್ಳೆಯ ದಾರಿ ಅನುವಾದ ಅನ್ನೋದು. ಮತ್ತು ಕಾವ್ಯದ್ದು ಇದು ಏನಾಗುತ್ತೆ ಅಂದರೆ ನಿನಗೆ ಭಾಷೆನ ಇನ್ನಷ್ಟು ಸಂವೇದನೆಗೊಳಿಸುವ ಮತ್ತು ಇನ್ನಷ್ಟು ಉದ್ದೀಪನಗೊಳಿಸುವ ರೀತಿ ಕೂಡ ಅನುವಾದದಲ್ಲಿದೆ. ಯಾಕೆ ನಾವು ಇಲ್ಲಿ ತುಂಬ ಲಿಮಿಟೆಡ್ ಆಗಿರ್ತೀವಿ. ನಾನು ಈಗಾಗಲೇ ಮಾತಾಡ್ತಾ ನನ್ನ ಭಾಷೆನ ವಚನಕಾರರಿಂದ ಆದಷ್ಟು ಎತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಲ್ಲಿ ತುಂಬ ಉತ್ಕಟವಾದಂಥ, ತುಂಬ ಪ್ರೀತಿ ಮತ್ತು ಇವುಗಳಿಂದ ತುಂಬಿರುವಂಥ ನಂಗೆ ವರ್ಡಿಂಗ್ಸ್ಗಳು ಸಿಗ್ತವೆ. ಅದನ್ನು ಹಾಗಾಗಿ ನಾನು ಅಲ್ಲಿಂದ ಎತ್ಕೋಬೇಕು ಅಂತ ಅನ್ಸುತ್ತೆ. ಲೈಕ್ ನೀನು ಎಲ್ಲೆಲ್ಲೋ ಅದು ಇಂಗ್ಲೀಷಲ್ಲಿರುತ್ತೆ ಅಥವಾ ಕೊರಿಯನಲ್ಲಿರುತ್ತೆ. ಆ ಭಾಷೆಗೆ ನೀನು ಇಲ್ಲೊಂದು ಹೊಸ್ದಾಗಿನೋ ಒಂದು ಪದವನ್ನು ಸಂಕಲಿಸುವ ಅಥವಾ ಹುಟ್ಟಿಸುವ ಪ್ರಕ್ರಿಯೆಗೆ ನೀನು ತೊಡಗುತ್ತೀಯ. ಅದು ಒಂದು ರೀತಿ ತಾಯ್ತನದ ಪ್ರೀತಿಯಿಂದ ಕೊಟ್ಬಿಡುತ್ತೆ ಕೆಲಸ ನಿನಗೆ. ಅದನ್ನು ನೀವು ಬಿಟ್ಕೊಳ್ಳೋಕ್ಕಾಗಲ್ಲ. ನೀವು ಸಮ್ ಪೀಪಲ್, ನೀವು ಅನುವಾದದಲ್ಲಿ ತೊಡಗಿದವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಅವರು ಸ್ವತಃ ಕ್ರಿಯೇಟಿವ್ ರೈಟಿಂಗ್ನ ಬರೆಯೋ ಎಬಿಲಿಟಿ ಇದ್ದು ಕೂಡ ಅದಕ್ಕೆ ಅವರು ಬರ್ತಾನೆ ಇಲ್ಲ, ಅವ್ರ ಕೈಲಿ ಸಾಧ್ಯನೇ ಆಗ್ತಾಯಿಲ್ಲ. ಅವ್ರು ಅದಕ್ಕೇ ತೊಡ್ಕೊಬಿಟ್ಟಿದ್ದಾರೆ. ಆ್ಯಂಡ್ ಮಾರುಕಟ್ಟೆ ಅದು ಹೇಳಿದ್ನಲ್ಲ, ಅದು ಮುಖ್ಯನೇ ಅಂತ ನಮ್ಗೆ ಇದುವರೆಗೂ ಏನು ಅನಿಸಿಲ್ಲ. ನೀವು ಯಾಕೆ ಪಬ್ಲಿಷ್ ಮಾಡಲ್ಲ ಮತ್ತೆ ಅಂತ ಅಂದ್ಬಿಟ್ರೆ ಅದು ಡಿಫಿಕಲ್ಟ್ ಕ್ವಶನ್. ಯಾಕೆಂದ್ರೆ ಪಬ್ಲಿಷಿಂಗ್ ಬೇರೆ, ನಾನು ಅನುವಾದ ಮಾಡೋದು ಅಥವಾ ನಾನು ಬರೆಯೋದು ಬೇರೆ. ನಾನು ಬರೆದು ನಾನು ಇಟ್ಕೋತೀನಿ. ನಾನು ಅನುವಾದ ನಾನು ತುಂಬ ಅನುವಾದ, ಕೊರಿಯನ್ನಿಂದ, ಚೈನೀಸಿಂದ, ಜಪಾನೀಸ್ ಹಾಯ್ಕುಗಳು, ಮತ್ತು ಅಲ್ಲಿ ಏನೇನೋ ನಂದು ಅದೇ ಹೇಳಿದೆ, ನಾನು ಎಂಟಿ ಅನಿಸಿದಾಗೆಲ್ಲ ನಾನು ಏನೇನೋ ತೊಗೊಂಡು ಸೊ ಅದು ನನಗೆ ಹೊಸದಾದಂಥ ದಾರಿಗೆ ಅಥವಾ ಹೊಸದಾದಂಥ ನನ್ನ ನಾಲೆಡ್ಜ್ಗೆ ನನಗೊಂದು ಬೇಸ್ನ ಒದಗಿಸ್ತಾ ಇದೆ. ಸೊ ಹಾಗಾಗಿ ಅನುವಾದ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತು ಸರ್, ಮುಗಿಸ್ಬಿಡ್ತೀವಿ. ಸೊ ಡು ಯು ಹ್ಯಾವ್ ಎನಿ ಕಾಮೆಂಟ್ ಆನ್ ಕ್ಯಾನ್ಸಲ್ ಕಲ್ಚರ್, ಕಾಂಪಿಟೇಷನ್ಸ್? ಅದು ಒಂದು. ಆಮೇಲೆ ಇಫ್ ಯು ಕ್ಯಾನ್ ಟೆಲ್ ಫ್ಯೂ ನೇಮ್ಸ್ ಅಬೌಟ್ ನಿಮ್ಮ ಇಷ್ಟವಾದ ಸಮಕಾಲೀನ ಕವಿಗಳು ಅಥವಾ ಈವನ್ ಇಷ್ಟವಾದ ಕವಿಗಳು ಪುಸ್ತಕದ ಹೆಸರು ಹೇಳಿದ್ರೆ ಸಾಕು ಅನ್ಸುತ್ತಲ್ಲ. ಆಮೇಲೆ ನಾವು ವಿ ಕ್ಯಾನ್ ರೀಡ್. ಪ್ರಾಬ್ಲಮ್ಯಾಟಿಕ್. ಇಷ್ಟವಾದ ಕವಿತೆಗಳನ್ನ ಒಬ್ರು ಹೇಳ್ಬಿಟ್ರೆ ಉಳಿದ ಕವಿತೆಗಳನ್ನ ಕವಿ ಅಥವಾ ಕವಯಿತ್ರಿ ಇತ್ತೀಚೆಗೆ ಓದಿದ್ದು ಒಂದಿಷ್ಟು ಹೊಸ, ಯಾಕಂದ್ರೆ ಇವಾಗ ನಾವು ಯೂಶಲಿ ಅದು ನಿನ್ನೆ ಹೇಳ್ತಿದ್ದಂಗೆ ನಾವು ಹಿರಿಯ ಕವಿಗಳನ್ನ ನಿಲ್ಲಿಸ್ಬಿಡ್ತೀವಿ ಆಫ್ಟರ್ ಪಾಯಿಂಟ್. ಲೆಟ್ಸ್ ಟಾಕ್ ಅಬೌಟ್ ಇವಾಗ ನಿಮ್ಗೆ ಇಷ್ಟ ಆಗುವಂಥ ಸಮಕಾಲೀನ ಕವಿಗಳು ಯಾರು ಅಂತ. ಬಿಕಾಸ್ ಇಟ್ಸ್ ದ ಹೋಲ್ ಐಡಿಯಾ ಇಸ್ ಅಬೌಟ್ ದ ಯಂಗ್ ರೈಟರ್ಸ್ ಕಲೆಕ್ಟಿವ್. ಅಂದರೆ ಇಟ್ ಈಸ್ ಇಮ್ಯಾಜಿನ್ ಟು ಬಿ ಅಂದರೆ ಟು ಬಿಲ್ಡ್ ಅ ಕಲೆಕ್ಟಿವ್ ಆಫ್ ದ ಅಂದರೆ ಸಿಮಿಲರ್ ಥಿಂಕಿಂಗ್. ನನಗೆ ಮೊದಲಿಂದನೂ ಒಂದು ಕವಿತೆಗಳು ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ ಮತ್ತು ಕಷ್ಟ ಅಥವಾ ನಂಗೆ ತುಂಬ ಕಾಂಪಿಟೇಟಿವ್ ಅಂತ ಅನ್ಸೋದು ನಂಗೆ ಆರಿಫ್ ರಾಜಾ.
ಸೊ ಫ್ರಮ್ ದ ಬಿಗಿನಿಂಗ್ ನಾನು ಬರೆಯೋಕ್ಕೆ ಶುರು ಮಾಡಿದ್ರು 2006-7 ನನ್ನ ಫಸ್ಟ್ ಪೊಯಿಟ್ರಿ ಕಲೆಕ್ಷನ್ ಪಬ್ಲಿಷ್ ಆಗಿ ನಾವಿಬ್ರದ್ದು ಅಟ್ ದ ಸೇಮ್ ಟೈಮ್ ಪಬ್ಲಿಷ್ ಆಯಿತು. ಸೊ ಫ್ರಮ್ ದ ಟೈಮ್ ಅಪ್ ಟು ಹಿಯರ್ ನನಗೆ ಆರಿಫಾ ಯಾವಾಗಲೂ ನನಗೆ ವೆರಿ ಕಾಂಪಿಟೇಟಿವ್ ಅನಿಸುತ್ತೆ, ನನಗೆ ಪೈಪೋಟಿ ಇರೋ ಕವಿ ಅಂತ ಅನಿಸುತ್ತೆ. ಆಯ್ತಾ ಇಲ್ಲ, ಸೊ ವಿ ಮಸ್ಟ್ ಓಪನ್, ನಾವು ಮಾತಾಡಬೇಕಾದ್ರೆ ಮುಚ್ಚಿಟ್ಕೊಳ್ಳೋದೇನಿಲ್ಲ. ಆರಿಫಾ ಇಸ್ ಮೋಸ್ಟ್ ಕಾಂಪಿಟೇಟಿವ್ ಅಂತ ಅನ್ಸುತ್ತೆ. ಮತ್ತು ಅವ್ನು ಬರೆಯೋದು ಕೂಡ ಅಷ್ಟೇ, ಅವನು ಪ್ರತಿ ಸಲ ಕೂಡ ಅವನು ಆ ವೈವಿಧ್ಯತೆಗಿಂತ ಹೆಚ್ಚಾಗಿ ಪ್ರತಿ ಸಲ ಅಪ್ಡೇಟೆಡ್ ಆದಂಥದ್ದು ಕವಿತೆಗಳನ್ನ ಟೈಮ್ ಟು ಟೈಮ್ ಅವನು ಪಬ್ಲಿಷ್ ಮಾಡ್ತಾ ಬರ್ತಿದ್ದಾನೆ. ಅದ್ರ ಜೊತೆಗೆ ತುಂಬ ಜನಗಳು ನೀವು ಹೇಳ್ದಂಗೆ ಚಾಂದ್ ಇದ್ದಾನೆ, ಚಾಂದ್ ಬರೀತಿದ್ದಾನೆ, ನೀ ಬರೀತಿದೀಯಾ, ಆಮೇಲೆ ಪ್ರವರ, ದೊಡ್ಡ ಲೀಸ್ಟ್ ಇದೆ. ಬಟ್ ಇವ್ರನ್ನೆಲ್ಲ ಎಷ್ಟು ಓದಿದ್ದಾರೆ ಅಂದರೆ ಭಾಳ ಕಷ್ಟ. ನಾವು ಕಂಟೆಂಪ್ರರಿ ಪೋಯಟ್ಸ್ನ ನಾವು ಓದಿದ್ದು ಭಾಳ, ಕಂಟೆಂಪ್ರರಿ ರೈಟರ್ಸ್ ಎಲ್ಲರೂ ಅಷ್ಟೇ, ನಾನಿನ್ನ ನೀ ನನ್ನ ಇನ್ನೊಬ್ಬರು ನಾವು ಈಚೆಗೆ ಬರಿತಾ ಇರೋರು ದೊಡ್ಡದೊಂದು ಬಳಗ ಇದೆ. ಬಟ್ ನಾವೆಲ್ಲ ನಮ್ಮ ಫೇಸ್ಬುಕ್ ರೈಟಿಂಗ್ಸ್ನ ಆ ಟೈಮಲ್ಲಿ ಬಂದಂಥ ಒಂದು ಟೈಮಲ್ಲಿ ಆದಂಥ ಒಂದು ರೈಟಿಂಗ್ಸ್ನ ಅಥವಾ ಪೊಯೆಟ್ರಿ ಒಂದು ತುಂಡನ್ನು ಓದಿದ್ಬಿಟ್ರೆ ಇಡಿಯಾಗಿ ಅವ್ರ ಪುಸ್ತಕದ ಬಗ್ಗೆ ಓದಿದ್ದು ನಾವಿಲ್ಲ, ಮತ್ತು ಇಡಿಯಾಗಿ ಅವರ ಪುಸ್ತಕಗಳ ಬಗ್ಗೆ ಮಾತಾಡಿದ್ದು ಕೂಡ ತುಂಬ ಕಡಿಮೆ. ತುಂಬ ಅಕೇಶನಲಿ ಏನೋ ಒಂದು ಇವತ್ತು ನೀಲಕುಂಜಿ ಬಗ್ಗೆ ಒಂದು ಮಾತಾಡಬೇಕು ಅಂದಾಗ ನಾನು ಬಂದು 2 ಪ್ಯಾರಾಗ್ರಾಫ್ ಒಂದು ಪರಿಚಯ ಹೇಳಿ ಮುಗಿಸುತ್ತೀನಿ. ಸೊ ನಥಿಂಗ್, ಅದ್ರ ಬಗ್ಗೆ ಇಲ್ಲ. ಕಂಟೆಂಪ್ರರಿ ರೈಟರ್ಸ್ ತುಂಬ ಓದಬೇಕು ಅಂತ ನಂಗೆ ಭಾಳ ಇಷ್ಟ. ಆಮೇಲೆ ಅಭಿಪ್ರಾಯ ಎಲ್ಲವೂ ಹೊಗಳೋದು ಅಂತ ಅನ್ಸುತ್ತೆ. ಪುಸ್ತಕ ಬಿಡುಗಡೆಗಳು ಕೂಡ ಇಟ್ಸ್ ಲೈಕ್ ಎ ಮುಯಿ. ನೀ ನನ್ನ ಪುಸ್ತಕದ ಬಗ್ಗೆ ಬಂದಿದ್ದೆ, ನಾನು ನಿನ್ನ ಪುಸ್ತಕದ ಬಗ್ಗೆ ಏನು ಜಸ್ಟ್ ನಿನ್ನ ಬೆಂತಟ್ಟಿ 1-2 ಸಲ ಇದೆ ಹೇಳ್ದಂಗೆ ಮುಗಿಸ್ಬಿಟ್ಟಿರುತ್ತೆ. ಬಟ್ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವು ತಗೊಳ್ಳಂದ್ರೆ ನಾವು ಯಾವ ರೀತಿಯಲ್ಲಿ ಒಳ್ಳೇದನ್ನ ತಗೋತೀವೋ ಅದನ್ನ ಭುವನ ಚೆನ್ನಾಗಿರ್ತದೆ. ಬಟ್ ರೇಣುಕಾ ರಾಮನ್ ನನಗಿಂತ ತುಂಬ ಸೀನಿಯರು, ಬಟ್ ಶಿ ಈಸ್ ಆಲ್ಸೋ ಎಮರ್ಜಿಂಗ್ ಪೊಯೆಟ್. ಅಂದ್ರೆ ಅವರು ಏಜಲ್ಲಿ ಹಿರಿಯರಾಗಿರ್ಬೋದು ಅಷ್ಟೇ, ಅದ್ರ ಕವಿತೆಗಳನ್ನ ಅವ್ರು ಈಚೆ ವರ್ಷಗಳಲ್ಲಿ ಬರೆಯೋಕ್ಕೆ ಶುರು ಮಾಡೋದು. ಅವರು ತುಂಬ ಚೆನ್ನಾಗಿ ಬರೀತಾರೆ. ವೀರಣ್ಣ ಚೆನ್ನಾಗಿ ಬರೀತಾನೆ, ವೀರಣ್ಣ ಮಡಿವಾಳ ಚೆನ್ನಾಗಿ ಬರೀತಾನೆ. ವೀರಣ್ಣ ಏನಂದರೆ ಈಚೆಗೆ ಹೇಗೇನು ಪಬ್ಲಿಷ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಪೊಯೆಟ್ಸ್ಗಳ ದೊಡ್ಡ ಪ್ರಾಬ್ಲಮ್ ಅವ್ರದ್ದು. ಯಾವ್ದಾದ್ರು ಸಂಕಲನದ ಹೆಸರು ಹೇಳೋದು ಕಷ್ಟ, ಯಾಕೆಂದರೆ ಪಬ್ಲಿಷ್ ಮಾಡ್ತಾರೆ. ಎಲ್ಲರೂ ಏನು ಮಾಡಿದ್ರು, ಪೇಪರ್ಗಳು ಮೊದಲಾದ್ರು ನಮಗೆ ಪೇಪರು ನ್ಯೂಸ್ ಮ್ಯಾಗ್ಝಿನ್ಸ್ ಎಲ್ಲ ಇದ್ವು, ಮ್ಯಾಗ್ಝಿನ್ಸಲ್ಲಿ ನಾವು ಪಬ್ಲಿಷ್ ಮಾಡೋಕ್ಕೆ ಕಾಯಬೇಕಿತ್ತು. ಅಲ್ಲಿ ಬಂದಾಗ ಈಗಿಲ್ಲ, ಈಗ ನಮ್ಮ ಸೋಷಿಯಲ್ ಮೀಡಿಯಾ ಇದೆ. ಸೊ ಥ್ರೂ ವಾಟ್ಸಪ್ಪಲ್ಲೋ ಅಥವಾ ಫೇಸ್ಬುಕ್ಲೋ ನಾವು ಹಾಕಿರ್ತೀವಿ, ಅದು ನಮ್ಮ ಟೈಮ್ನಲ್ಲಿ ಬಂದು ಅವತ್ತು ಖುಷಿನಲ್ಲಿ ವಾವ್ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ, ಎಂಥ ಅಭಿವ್ಯಕ್ತಿ ಅಂತೆಲ್ಲ ಹೇಳಿ ಮುಗಿಸಿದಾದ್ಮೇಲೆ ಆವತ್ತಿನ ಮಾರಣೆಗೆ ಅದು ಟೈಮ್ಲೈನ್ ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ಮೆಮೊರಿಲಿ ನೆನೆಸ್ಕೋಬೇಕು, ನಾನು 1 ವರ್ಷದಿಂದ 2 ವರ್ಷದಿಂದ 3 ದಿವಸ ಆನ್ ದಿಸ್ ಡೇ ಐ ರೋಟ್ ದಿಸ್ ಪೋಯಮ್. ಆವಾಗ ಮತ್ತೆ ವಾಪಸ್ ಅಗೇನ್ ವಾವ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಜಸ್ಟ್ ಪೊಯಿಟ್ರಿ ಅಲ್ಲೇ ಮುಗಿದೋಗ್ಬಿಡುತ್ತೆ. ಅಂದರೆ ನೀವು ಹೇಳಿದ ಎಲ್ಲ ಕವಿಗಳು ಸ್ವಲ್ಪ ಆ್ಯಡ್ ಮಾಡಿದ್ರೆ, ನಾನು ಒಂದಿಷ್ಟು ರೀಸೆಂಟಾಗಿ ಒಂದಿಷ್ಟು ಸಮಕಾಲೀನ ಅಂದರೆ ಕವಿಗಳನ್ನೇ ಓದ್ತಾ ಇದ್ದೆ. ಅಂದರೆ ಅದರಲ್ಲಿ ವಾಸದಾಶಿವ ಸೊರಟೂರು, ಕಾವ್ಯ ಕಡಿಮೆ, ಆಮೇಲೆ ರೂಮಿ ಹರೀಶ್ ಇದ್ದಾರೆ, ಇಲ್ಲೇ ಚಾಂದಿನಿ ಬರೀತಾರೆ ಅಂದರೆ ಬಿಕಾಸ್ ಆಫ್ ಕ್ವಿಯರ್ ಸೆನ್ಸಿಬಿಲಿಟಿಯಿಂದ. ಆಮೇಲೆ ಸವಿರಾಜ್ ಆನಂದ್ ಅವ್ರ ವಿಭಾ ಲಾಸ್ಟ್ ಟೈಮ್ ಬಂತಲ್ಲ, ಅವರು ಪದ್ಯಗಳು, ಫಾತಿಮಾ ಅರಳಿ ಅವ್ರದ್ದು ಓದಿದೆ, ಸಿದ್ದು ಸತ್ತಣ್ಣನವರು ಓದಿದೆ. ಸೊ ಅಂದರೆ ದಿ ಲಿಸ್ಟ್ ಗೋಸ್ ಆನ್. ಆಮೇಲೆ ಆಫ್ಕೋರ್ಸ್ ಚಾಂದ್, ಸಿದ್ದು, ಹಾಜರಾ. ಸೊ ಅಂದರೆ ನೀವು ಹೇಳ್ದಂಗೆ ಯಾರು ಹೇಳಿದ್ರೆ ಎಲ್ಲಿ ಬಿಟ್ಬಿಡ್ತೀನಿ, ಮನೆ ಹೋಗ್ಬೇಕಾದ್ರೆ ನೆನಪಾಗುತ್ತೆ, ಅಯ್ಯೋ ಸಹ ಹೇಳಿಲ್ಲ ಅಂತ. ಇಟ್ಸ್ ಲೈಕ್ ನನ್ನ ಸಮಸ್ಯೆ ಏನಾಗುತ್ತೆ, ನನ್ನ ಎದುರುಗಡೆ ನಿನ್ನ ಹೆಸರು ನೆನಪಾಗಿರುತ್ತೆ, ಉಳಿದೋರ ಹೆಸರು ಮರ್ತೋಗ್ಬಿಟ್ಟಿರುತ್ತೆ. ಯೋಚನೆ ನನ್ನ ಹೆಸರು ಹೇಳ್ತಾನೆ ಇಲ್ವಾ ಅಂತ ನನ್ನ ನೆನಪು ಮರ್ತೋಗ್ಬಿಟ್ಟಿರುತ್ತೆ. ಇಲ್ಲ, ಈಗ ಈವನ್ ಫಾತಿಮಾ, ಜಹೀರಾ, ಮತ್ತೆ ಇವನು ಯಾರು ನಮ್ಮ ಇನ್ನೊಬ್ಬ ಸಿದ್ಧಾರ್ಥ್ ಇದ್ದಾನೆ. ಆಮೇಲೆ ನಾನು ಯಾರನ್ನ ಹೇಳಿದ್ರು ಎಲ್ಲ ನನ್ನ ಫ್ರೆಂಡ್ಸೇ ಆಗಿರ್ತಾರೆ. ಸೊ ಇವ್ರು ರಾಜೇಂದ್ರ ಅವ್ನ ಫ್ರೆಂಡ್ಸ್ ಮಾತ್ರ ಹೇಳ್ತಾ ಇದ್ದಾನೆ, ದೂರದಲ್ಲಿರೋ ನಮ್ಮನ್ನು ಬಿಟ್ಬಿಟ್ಟಿದ್ದಾನೆ ಅಂತ ಆಗ್ಬಿಡುತ್ತೆ. ಅದಕ್ಕೇನು ಪ್ರತಿ ಸಲನೂ ಅಷ್ಟೇ, ಯಾರು ಸೀನಿಯರ್ ಕೇಳ್ಬೇಕಾ, ನಿಮಗೆ ಇಷ್ಟವಾದ ಈ ತಲೆಮಾರಿನ ಕವಿಗಳು ಯಾರು ಅಂದ್ರೆ ಈಚೆಗೆಲ್ಲ ತಪ್ಪಿಸ್ಕೊಬಿಡ್ತಾರೆ. ಹೇಳಕ್ಕಾಗಲ್ರಿ, ಅದನ್ನೆಲ್ಲ ಹೇಳಿದ್ರೆ ಇನ್ಮಿಕ್ತವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಅಂತ. ಸೊ ಅದು ಆ ಟೈಮಲ್ಲಿ ಇದ್ದಾಗ ನಾವು ಹೇಳ್ತೀವಿ. ಇವಾಗ ಒಂದು 2 ಪದ್ಯ ಓದಿ ದೆನ್ ವಿಲ್ ಓಪನ್ ಇಟ್ ಫಾರ್ ಕ್ವೆಶ್ಚನ್ಸ್, ಬಿಕಾಸ್ ಪದ್ಯನ ಓದಲಿಲ್ಲ. ನೀನು ಪದ್ಯ ಓದು, ಯಾಕಂದ್ರೆ ನೀನು ಯಾವುದು ಪದ್ಯ ಓದಲಿಲ್ಲ. ಪದ್ಯ ನಾನು 2 ಓದ್ತೀನಿ. ಓಕೆ, ಒಂದು ಪದ್ಯ, ಈ ಪದ್ಯ. ಸೊ ಮೈ ಫ್ರೆಂಡ್ ಒಂದು ಏಕ್ತಾ ಅವರು ಒಂದು ಸಿನಿಮಾ ಮಾಡಿದರು. ಅದಕ್ಕೇನು ಕಾಂಟೆಕ್ಸ್ಟ್ ಅಂದರೆ, ಅವರು ಒಂದು ಪೋಯ್ಟ್ರಿ ಕಲೆಕ್ಷನಿಂದ ಇನ್ಸ್ಪೈರ್ ಆಗಲಿ, ವಿಜುವಲ್ಸಿಂದ ಅಂದರೆ ವಿಜುವಲ್ಸಿಂದ ಇನ್ಸ್ಪೈರ್ ಆಗಿ ಬರೆದಿದ್ದು ಮಾಡಿದ ಸಿನಿಮಾ. ಆ ಸಿನಿಮಾ ನೋಡಿ ಒಂದು ಪದ್ಯ ಬರೆದೆ, ಅದನ್ನ ಓದ್ತೀನಿ. ಆಮೇಲೆ ದೆನ್ ಐ ವಿಲ್ ರೀಡ್ 1-2 ಟ್ರಾನ್ಸ್ಲೇಷನ್ಸ್ ಓದ್ತೀನಿ. ಆಮೇಲೆ ಸಮಯ ಆದರೆ ಇನ್ನೊಂದನ್ನು ಓದಿ ಮುಗಿಸ್ಬೋದು ಅನ್ಸುತ್ತೆ. ಸೊ ದ ನೇಮ್ ಆಫ್ ದ poem is ಬಿರಹ.
ರಾತ್ರಿ ಮಧ್ಯಾಹ್ನಗಳ ಅಶಾಂತ ನಿದ್ರೆಯ ಕನವರಿಕೆಗಳ ಮಡಕೆಗಳಲ್ಲಿ ಕಂಡು ಕಾಣದೆಂಬಂತೆ ಮಿಂಚಿ ಮರೆಯಾಗುವ ಮಂಜಿನ ಬಿಳಿಯಂತಹ ಆ ಸ್ವಪ್ನ ಲೋಕದಲ್ಲಿ ಸ್ಥಾವರವಾಗಿ ಕುಳಿತ ಎಲ್ಲ ಜಡ ವಸ್ತುಗಳ ನಡುವೆ ಸೈಕಲ್ ನಡೆಸುವ ಪೋರನ ಹಾಗೆ ಹೊಳೆದು ಹೋದ ಅವನಿಗೆ ಅವನ ಕಂಡ ಈ ಲೋಕದ ಸಕಲವೆಲ್ಲವೂ ಪರಿತಪಿಸುತ್ತವೆ. ಅವಕಾಶ ಸಿಕ್ಕರೆ ಸಾಕು ಮನೆಯಿಂದಾಚೆ ಓಡಿ ಊರ ಸುತ್ತುವ ಪೋರ ಸುತ್ತುತ್ತಾ ಸುತ್ತುತ್ತಾ ಪರಿಧಿಯನ್ನೇ ದಾಟಿಬಿಟ್ಟ ಹಾಗೆ ಅಮ್ಮ ರೊಟ್ಟಿ ಬಡಿಯುತ್ತಾ ಅದರ ಅಂಚನ್ನು ಜತನದಿಂದ ಸಂಭಾಳಿಸುತ್ತಾ ಹನಿಗಣ್ಣಾಗುತ್ತಾಳೆ. ಅವನ ಪ್ರೇಮಿಸಿದ ಸಖಸಖಿಯರೆಲ್ಲರೂ ನಡುರಾತ್ರಿಯಲ್ಲಿ ಎದ್ದು ನಿದ್ರೆ ನಡಿಗೆಗಳೊಳಗೆ ಅವನ ಹೆಜ್ಜೆ ಗುರುತುಗಳ ಹೆಕ್ಕುತ್ತಾ ಚುಕ್ಕಿ ಚಂದ್ರಮ್ಮ ಕಪ್ಪು ಬಾನಿನ ಆ ಮರದ ಕೆಳಗೆ ಬರೀ ಮೂಳೆಗಳೇ ಆಗಿ ಹೋಗುತ್ತಾರೆ. ಜನರಿಗವರು ಅಂಜುತ್ತಾ ಹೇಳುವ ಕಥೆಗಳಾಗಿ ಉಳಿದು ಹೋಗುತ್ತಾರೆ. ಕಳೆದು ಹೋದ ಅವನು ಹುಡುಕುತ್ತಾನೆ, ಅವನನ್ನು ನೆನಪಿಗಾಗಿ ಹೇಳುತ್ತಾನೆ, ಕೊನೆಯ ಬಾರಿ ಈ ಸವಿಯ ಈ ದಿನದಂದು ಈ ಶಹರದ ಇಷ್ಟಕ್ಕೆ ಕಾಣೆಯಾದೇನೆಂದು. ತನ್ನನ್ನು ಹುಡುಕಿಕೊಡಿ ಎಂದು ಅಂಗಲಾಚುತ್ತಾನೆ. ಅವನ ನೆನಪಿನ ಮುದ್ರೆಯೊತ್ತಿದ ಮೂಲೆ ಸೇರಿದ ಎಲ್ಲ ಸಕಲ ವಸ್ತುವು ಮರೆತಿಲ್ಲ. ಮಂಜು ಮುಸುಕಿದ ಆ ಕಾಡಿನ ಮರಗಳ ಬೊಡ್ಡೆಗೆ ಕಟ್ಟಿದ ತಂತಿಯ ಮೇಲೆ ತಣ್ಣಗೆ ಮೈಕೊರೆವ ತಂಗಾಳಿಗೆ ತುಯ್ಯುತ್ತಾ ಈಗಷ್ಟೇ ಒಣಗಿಕೊಳ್ಳುತ್ತಿರುವ ಅವನ ತುಂಬು ತೋಳಿನ ಆ ಕಪ್ಪು ಅಂಗಿಯನ್ನು ಪೋರ ಮತ್ತೊಮ್ಮೆ ಈಜಲು ಹೋಗಿದ್ದಾನೆ, ಇನ್ನೇನು ಬರಬಹುದು. ಒಂದು ಕ್ವಿಯರ್ ಇದ್ರದ್ದು ಒಂದು ಪದ್ಯ ಓದೋಣ ಅಂತ. ಎನಿವೇ ಯು ಆರ್ ಟಾಕಿಂಗ್, ಲೆಟ್ಸ್ ರೀಡ್ ಇಟ್ ಆಫ್. ಸೊ ಈ ಪದ್ಯದ ಹೆಸರು ಉಜಾಲ ಅಂಗಿ ಅಂತ. ನಾನು ನೀಲಿಯಲ್ಲಿ ಅದ್ದಿ ತೆಗೆದ ಅಂಗಿ, ನೀನು ಈ ಶಹರದ ರಾತ್ರಿಗಳು. ಕೈ ಹಿಡಿದು ನಡೆವಾಗ ದೊಡ್ಡ ಶಹರವನ್ನು ಕೈ ಬೆರಳುಗಳ ಅಳತೆಗೆ ಚಿಕ್ಕದಾಗಿಸಿದ ಮೋಡಿ ನಿನ್ನ ಪ್ರೀತಿ. ಬೆಸೆದ ಆ ಕೈ ಬೆರಳುಗಳ ಬಿಸುಪು ನಡುಗುವ ಚಳಿಗಾಲವನ್ನೇ ಮರೆಸುವ ಹಾಗೆ ನಿನ್ನ ಪ್ರೀತಿ. ಆಕಾಶ ನೀಲಿಯ ಕೆಳಗೆ ನೀಲಿ ಅಂಗಿಯ ಕಳಚಿ ನೀಲಿ ಮುತ್ತನು ಕೊಟ್ಟು ಒಳಗೂ ಹೊರಗೂ ಪುಳಕ. ನಿನ್ನ ನೋಡಲು ಕಾತರದ ತವಕ ನನ್ನ ನೀಲಿ ಹೊಳಪು ಕಣ್ಣುಗಳಲ್ಲಿ. ನೀನು ಈ ಶಹರದ ರಾತ್ರಿಗಳು, ನಿನ್ನ ಹುಡುಕುವಾಗೆಲ್ಲ ನಿನ್ನ ಆ ನಿಗೂಢ ಮೂಲೆಗಳ ಗಾಢ ನೀಲಿಯ ಬಯಕೆಗಳಿಗೂ ಹ್ಞೂ ಎಂದದ್ದು ಯಾವ ನೀಲಿಯ ಹುಚ್ಚಿಗೆ. ನಿನಗೆಷ್ಟು ನೀಲಿ ಬೇಕಿತ್ತು ಹುಡುಗ, ತಿಳಿ ನೀಲಿ, ಆಕಾಶ ನೀಲಿ, ಸಮುದ್ರ ನೀಲಿ, ಅಮ್ಮ ಅದ್ದಿ ತೆಗೆದ ಉಜಾಲ ಅಂಗಿಯ ನೀಲಿ. ಮತ್ತೆಷ್ಟು ನೀಲಿ ಬೇಕಿತ್ತು ನಿನ್ನ ನರನಾಡಿಗಳಿಗೆ, ಯಾಕೆಷ್ಟು ನೀಲಿ ಹಸಿವು, ನಿನ್ನ ಹಸಿವೆ ನಿನ್ನ ಕೊಂದ ದಿನ. ನೀನು ಈ ಶಹರದ ನೀಲಿ ರಾತ್ರಿಗಳಲ್ಲಿ ಕರಗಿ ಹೋದ ದಿನ. ನಿನ್ನ ನೀಲಿ ದೇಹವ ನೋಡಲು ಧೈರ್ಯವಾಗಿರಲಿಲ್ಲ ನನಗೆ. ಅಂದಿನಿಂದ ಈ ರಾತ್ರಿಗಳು ಭಯ ಹುಟ್ಟಿಸುತ್ತವೆ, ಯಾವ ನೀಲಿಯೂ ನೀಲಿ ಎನಿಸುವುದಿಲ್ಲ. ಎಷ್ಟು ಶಹರದ ರಸ್ತೆಗಳು ಮುಗಿಯುವುದಿಲ್ಲ ಈಗ. ಮೈ ಕೊರೆವ ಚಳಿ ಹುಟ್ಟಿಸುತ್ತದೆ ನಡುಕ. ಈ ರಾತ್ರಿಯ ನಿಗೂಢಗಳಿಗೆ, ನರನಾಡಿಗಳಿಗೆ ರಾಕ್ಷಸ ನೀಲಿಯ ಹಸಿವು. ನೀನಿಲ್ಲದ ನೀಲಿ ರಾತ್ರಿಗಳಿಗೆ ಅದರ ಸುಳಿಯಲ್ಲಿ ಮುಳುಗಿಸುವ ಹುನ್ನಾರ. ಕಳೆದು ಹೋದ ಹುಡುಗನೆ, ಕರಗಿ ಹೋದ ಹುಡುಗನೆ, ನೀನಿಲ್ಲದೆಯೂ ನನ್ನ ಆಕಾಶದ ನೀಲಿಯನ್ನು ಉಳಿಸಿಕೊಳ್ಳಬೇಕು ನಾನು. ನೀನು ಈಗ ನೆನಪಿನ ನೀಲಿ ಎಂದು ಒಪ್ಪಿಕೊಳ್ಳಬೇಕು ನಾನು. ಒಂದೊಂದೇ ಹೆಜ್ಜೆ ಒಬ್ಬಂಟಿ ಹೆಜ್ಜೆ ನಡೆಯುತ್ತಾ ಹುಡುಕಿಕೊಳ್ಳಬೇಕು. ಅಮ್ಮ ಅದ್ದಿ ತೆಗೆದ ಅದೇ ಅಂಗಿ, ಅದರ ಮುಗ್ಧ ಉಜಾಲ ನೀಲಿ ಅಂಗಿ. ಲಾಸ್ಟ್ ಒನ್ ಐ ವಾಂಟ್ ಟು ರೀಡ್ ಅ ಟ್ರಾನ್ಸ್ಲೇಷನ್ ಬಿಕಾಸ್ ವಿ ಸ್ಪೋಕ್ ಅಬೌಟ್ ಟ್ರಾನ್ಸ್ಲೇಷನ್. ಒಂದು ಚಿಕ್ಕದು and then we can ನೀನೊಂದು ಪದ್ಯ ಓದಿ ನಾ. ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಪದ್ಯಗಳೇದಾಗ್ಬಿಡುತ್ತೆ, ಒಂದಿಷ್ಟು ಅನುವಾದನೂ ಇರಲಿ ಅಂತ ಎತ್ಕೊಂಬಂದಷ್ಟೇ. ನಾನು ಪದ್ಯ ಜಾಸ್ತಿ ಓದ್ಬಿಡ್ತೀನಿ, ಕೊನೆ ನೀನು ಒಂದು ಓದ್ಬಿಡು, ಹೆಂಗೋ ಅದನ್ನ ಅಡ್ಜಸ್ಟ್ ಮಾಡ್ಬಿಡೋಣ ಅಂತ. ಕೈಗೆ ಕವಿತೆ ಓದೋಕೆ ಕೊಟ್ಟರೆ ನಾವು ಬಿಟ್ವಿ. ಓಕೆ, ಕವಿಗೆ ಕವಿ ಮಣಿಮಂ, ಕವಿಗೆ ಕವಿ ಮುನಿಮಂ, ಎರಡಕ್ಕೂ ಒಂದೊಂದು ಇನ್ಸಿಡೆಂಟ್ ಇದೆ ಈ ವಿಡಿಯೋದಲ್ಲಿ ಅಂತ. ಓಕೆ, ಸೊ ಇದ್ರ ಪದ್ಯದ ಹೆಸರು ಶ್ರೀಕಾಂತ್ ವರ್ಮಾ ಅವ್ರ ಪದ್ಯಗಳನ್ನ ನಾನು ಅನುವಾದ ಮಾಡ್ತಿದ್ದೆ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ಪಬ್ಲಿಷಿಂಗ್ ಹಂತದಲ್ಲಿದೆ, ಸ್ವಲ್ಪ ಪಬ್ಲಿಷರ್ ನೋಡಿ ಬೇಗ ಪಬ್ಲಿಷ್ ಮಾಡಲಿ ಅಂತ. ಸೊ ಪದ್ಯದ ಹೆಸರು ಎನ್ಕೌಂಟರ್. ಸೊ ಎನ್ಕೌಂಟರ್ ಇದು ಶ್ರೀಕಾಂತ್ ವರ್ಮಾ ಅವ್ರ ಪದ್ಯ, ಹಿಂದಿಲಿ ನಾನು ಅನುವಾದ ಇದು ಕೂಡ ನನಗೋಸ್ಕರ ನಾನು ಮಾಡಿಕೊಂಡೆ, ಆಮೇಲೆ ಹುಡುಕ್ದೆ ಪಬ್ಲಿಷರ್ನ. ಸೊ ಎನ್ಕೌಂಟರ್. ನದಿಯಲ್ಲಿ ನಾವು ಯಾವ ನೆರಳನ್ನು ಕಂಡು ಚಕಿತಗೊಳ್ಳುತ್ತೇವೆ, ಚೀರುತ್ತೇವೆ. ಇಲ್ಲ, ಇದು ಸತ್ಯವಲ್ಲ, ಆದರೆ ಇದು ಮಾತ್ರ ನಿಜ. ನಾವು ನಮ್ಮನ್ನು ಮಾತ್ರ ಸಮಾಧಾನಿಸಿಕೊಳ್ಳುತ್ತಿರಬಹುದು, ಇದೆಲ್ಲ ಒಂದು ಭ್ರಾಂತಿ. ಇಲ್ಲಿ ನದಿಯೂ ಇರಲಿಲ್ಲ, ನಾವು ಯಾವುದರ ನೆರಳು ಕಂಡು ಚಕಿತಗೊಂಡಿದ್ದೆವೋ ಅದೂ ಇರಲಿಲ್ಲ. ಆದರೆ ಇದು ಮಾತ್ರ ನಿಜ, ನದಿಯಿಂದ ನಾವು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನದಿ ಕನಸಿನಲ್ಲಿ ಬರುತ್ತದೆ, ನೆನಪು ಮಾಡುತ್ತದೆ. ಚಕಿತಗೊಳ್ಳುತ್ತೇವೆ,
ಚಕಿತಗೊಳ್ಳುವೆ ನೀನು ಚೀರಿಕೊಳ್ಳುವೆ ಅದೇ ಇದು ಹಾಗೂ ಹೀಗೂ ಇದರಿಂದ ತಪ್ಪಿಸಿಕೊಂಡು ಉಸಿರುತ್ತಿದ್ದೆ. ಧನ್ಯವಾದ. ಕತ್ತಿಯಷ್ಟೇ ಅಲ್ಲ, ಬೆಳಕು ಚುಚ್ಚುವುದಲ್ಲ. ನೂರು ದುಃಖಗಳ ಸೇತು ದಾಟಿದರೆ ಮತ್ತೊಂದು ಬಂದು ಎದುರು ನಿಲ್ಲುವುದಲ್ಲ. ಎಷ್ಟು ದಾಂಟುವುದಯ್ಯ ಮುಳ್ಳಿನ ಧರೆಯಲಿ, ಕತ್ತಲ ಕೂಟಗಳಿಗೆ ಎದುರುವ ಬೆಳಕಿನ ಬಣ್ಣಗಳಿಗೆ ಬೆದರುವ. ಅವಲೋಕಿತೇಶ್ವರ, ನಿಮ್ಮ ಕರುಣೆಯ ಬೆಳಕು ಕಣ್ಣಿಗೆ ಹಯವಾಗಿ ಸತ್ಯಕ್ಕೆ ಸಯವಾಗಿ ಹೋಗಲಿ. ಘಮವೆಂದು ಹೂವು ಮಾಡಿದಿರಿ, ಉಗುರ ಮೊನೆಗೆ ಆಹಾರವಾಗಿತ್ತು. ಘನವೆಂದು ಗರಿಕೆಯ ಮಾಡಿದಿರಿ, ಕುಡುಗೋಲಿಗೆ ಸಿಕ್ಕಿ ತತ್ತರಿಸಿತ್ತು. ರುಚಿಯೆಂದು ಮಾವು ಮಾಡಿದಿರಿ, ಕಲ್ಲೇಟು ದಿನವೂ ಧಾರಾಳವಾಗಿತ್ತು. ಏನು ಮಾಡಿದರೂ ಭವಹಿಂಗದಾಗಿರುವಾಗ ನಿಮ್ಮ ಸನ್ನಿಧಾನದ ಸೋಪಾನ ಮಾಡಿರಯ್ಯ ಅವಲೋಕಿತೇಶ್ವರ. ನೊಂದವರು ಮತ್ತೆ ನೋಯದಿರಲಿ, ಬೆಂದವರು ಮತ್ತೆ ಬೇಯದಿರಲಿ. ಆಸೆಗೆ ಬಿದ್ದು ಹಳ್ಳ ಹಿಡಿದವರು, ದ್ವೇಷಕ್ಕೆ ಬಿದ್ದು ದರಿದ್ರರಾದವರು, ಅಹಮ್ಮಿನ ಹರಿತಕ್ಕೆ ಕೊಯ್ದು ಹೋದವರು, ಯಾರೇ ಇರಲಿ ಯಾರೇ ಬರಲಿ, ಪ್ರೀತಿಗೆಟ್ಟವರ ಬಳಿ ದೇವ ನಿನ್ನ ಪ್ರೀತಿ ಸದಾ ಇರಲಿ ಅವಲೋಕಿತೇಶ್ವರ. ಕಲ್ಲನ್ನು ಕಂಡು ಕಬ್ಬಿಣ ಎನ್ನುವವರೊಂದು ಕಡೆ, ಕಸವರವ ಕಂಡು ಕಲ್ಲಿದ್ದಲೆಂಬುವರೊಂದು ಕಡೆ, ಕಂಡು ಕುರುಡುಗೆಟ್ಟವರೆಲ್ಲ ಎಲ್ಲ ಕಡೆ ಇದ್ದಾರೆ. ಒರೆಗೆ ಹಚ್ಚುವ ಶರಣರೊಬ್ಬರಿಲ್ಲ ಕಾಣ. ಒರೆಗಲ್ಲ ಬಚ್ಚಲು ಮನೆಗಿಕ್ಕಿ ಮಸಿಗೆಲ್ಲ ಮುಸುಡಿಗಿಡಿದು ಕೆಟ್ಟರು ಅವಲೋಕಿತೇಶ್ವರ. ಸಾಕು ಅನ್ಸುತ್ತೆ. ಪ್ರಶ್ನೆಗಳಿದ್ರೆ ಕವಿತೆ ಎಲ್ಲರಲ್ಲೂ ಇರುತ್ತೆ. ಅದು ಹೊರಗೆ ಕೆಲವರಲ್ಲಿ ಪ್ರಕಟ ಆಗುತ್ತೆ, ಕೆಲವರಿಗೆ ಸಾಧ್ಯ ಆಗಲ್ಲ. ಅದು ಆದರೆ ಕವಿತೆ ಪ್ರಕಟ ಮಾಡಿದವರು ಹೆಂಗೆ ಕವಿ ಅನ್ನಿಸ್ಕೊಳ್ತಾರೆ? ಅದೇನು ಪಬ್ಲಿಕೇಶನ್ ಮಾಡಿದಾಗ ಮಾತ್ರ ಕವಿಗಳಾಗ್ತಾರ? ಇಲ್ಲ ಫೇಸ್ಬುಕ್ನಲ್ಲಿ ನೀವು ಹೇಳ್ದಂಗೆ ಕೆಲವ್ರಿಗೆ ಹಾಕ್ಕೊಂಡ್ರೆ ಅವ್ರನ್ನ ಓದೋರು ಇಲ್ಲ ಎಷ್ಟೋ ಜನ. ಆ್ಯಂಡ್ ನಿಮ್ಮದೇ ಒಂದು ಬಳಗ ಅಂತ ನೀವು ಈಗ ತಾನು ಹೇಳ್ಕೊಂಡ್ರಿ, ಮುಯ್ಯಿ ಅಂತ. ಆ ಥರ ಬಳಗದಲ್ಲಿದ್ದರೆ ಮಾತ್ರ ಅವರು ಕವಿಗಳು ಅನ್ನಿಸ್ಕೋತಾರ. ಇಲ್ಲ ಯಾರು ಕವಿ ಅನ್ನಿಸ್ಕೊಳ್ಳೋಕ್ಕೆ ಅವ್ರದ್ದು ಲೇಖನ ಯಾರು ವಿಮರ್ಶೆ ಮಾಡಿದ್ರೆ ಕವಿ ಅನ್ನಿಸ್ಕೋತಾರೆ. ಅದಕ್ಕೆ ಒಂದು ಮಾನದಂಡನೇ ಇಲ್ಲ ಸರ್. ದೇರ್ ಇಸ್ ನೋ ಮೆಜರ್ಮೆಂಟ್. ನಾವು ಕವಿತೆ ಎಲ್ಲರಲ್ಲೂ ಇದೆ, ಅದನ್ನ ಕೆಲವು ಮಾತ್ರ ಡಿಸ್ಕ್ರೈಬ್ ಮಾಡ್ಬೋದು. ಡಿಸ್ಕ್ರೈಬ್ ಮಾಡಿದ್ಮೇಲೆ ಅವ್ನು ಕವಿ ಆಗೋಗಿದ್ದಾನೆ. ಇವ್ರು ಓದಿದ್ದಾರೆ, ಓದಿಲ್ಲ, ಅದಕ್ಕೆ ಪ್ರತಿಸ್ಪಂದನೆ ಸಿಕ್ಕಿದೆ ಅಥವಾ ಇನ್ನೊಂದು ಸಿಕ್ಕಿದೆ ಅನ್ನೋದು ಡಸಂಟ್ ಮ್ಯಾಟರ್. ಅದು ಅವ್ರಿಗೆ ಅವರೇ ಅನ್ಕೋಬೇಕು ಕವಿ ಅಂತ ಅಷ್ಟೇ. ಅವ್ರಿಗೆ ಅವ್ರು ಕವಿ ಅನ್ಕೊಂಡಿಲ್ಲ ಅಂದ್ರೆ ಅದು ಕವಿತೆ ಆಗೋದಾದ್ರು ಹೇಗೆ? ಅದು ಮೊದಲ ಹಂತ ಆಗೋಗಿದೆ. ಆ ನಂತರದ ಹಂತಗಳು ಘಟಿಸಬಹುದು ಅಥವಾ ಘಟಿಸ್ತೇನೆ ಇರಬಹುದು. ಅದಕ್ಕೆ ಹತ್ತಾರು ಬಗೆಯ ಕಾರಣಗಳಿವೆ. ಒಂದು, ಅವರು ತುಂಬಾ ಸೋಷಿಯಲ್ ಅಲ್ದಿರ್ಬೋದು, ಅಥವಾ ಮತ್ತೊಬ್ಬರು ಅದನ್ನ ಮುಟ್ಟಿದೇನೆ ಇರ್ಬೋದು, ಅದರ ಬಗ್ಗೆ ಆಸಕ್ತಿ ತಾಳದಿರ್ಬೋದು. ಅದು ಕಾರಣ ಅಲ್ಲ, ಅದು ಮೆಜರ್ಮೆಂಟ್ ಕೂಡ ಅಲ್ಲ, ಅದು ಮಾನದಂಡ ಕೂಡ ಅಲ್ಲ. ಈ ಯಾವಾಗ ನಿಮ್ಮೊಳಗಿನ ಯಾವುದೋ ಒಂದು ಅಭಿವ್ಯಕ್ತಿಗೆ ಒಂದು ಕವಿತೆಯ ಒಂದು ರೂಪವನ್ನು ಕೊಟ್ಟು ಹೊರಗೆಡುವುದ್ರಿ, ಅಲ್ಲಿಗೆ ಅದು ಕವಿತೆ ಆಗೋಯ್ತು. ನೀವು ಕೂಡ ಕವಿ ಆದ್ರಿ. ಈಗ ನಾವೊಂದು ಏನೋ ಒಂದು ಬರೆದ್ರೆ ಅದು ಪ್ರಕಟ ಆಗ್ಲಿಲ್ಲ, ನಾವೇ ಹುಡ್ಕೊಂಡು ಹೋಗ್ಬೇಕಾರೆ ಪ್ರಕಾಶಕರನ್ನ ಇಲ್ಲ ಪ್ರಕಾಶಕರನ್ನ ಅಥವಾ ಹೆಂಗೆ? ಇಲ್ಲ, ಈಗಿರೋ ಪ್ರಕಾಶಕರು ಯಾರು ಕವಿತೆ ಅಂದ ತಕ್ಷಣ ಅದನ್ನು ಮುಟ್ಟಕ್ಕೆ ಹೋಗಲ್ಲ. ಸೊ ಕಾರಣಗಳು ಬೇರೆ ಇದೆ, ಎಕನಾಮಿಕ್ ರೀಸನ್ಗಳು ತುಂಬಾ ಇದೆ. ಹಾಗಾಗಿ ಇವತ್ತಿನ ಕಾಲದ ತುಂಬಾ ಒಂದು ನಮ್ಮ ಕವಿಗಳ ಮುಂದೆ ಒಂದು ಸಮಸ್ಯೆ ಏನು ಅಂದ್ರೆ, ತಮ್ಮ ಕವಿತೆಗಳನ್ನ ಯಾವ ರೀತಿ ಪಬ್ಲಿಷ್ ಮಾಡಬೇಕು ಅನ್ನೋದು. ಅದನ್ನ ಉಚಿತವಾಗ, ಅದನ್ನು ಪುಸ್ತಕವಾಗ ಅಥವಾ ಈ ಪುಸ್ತಕವಾಗ, ಅಥವಾ ಅದಕ್ಕೆ ಬೇರೆ ಬೇರೆ ಇದ್ದಂಥ ಫಾರ್ಮ್ಗಳು, ದಾದಾಪಿರಾಗಲಿ ಹೇಳಿದ ಪ್ರೆಸೆಂಟೇಷನು, ಇನ್ಸ್ಟಾಲೇಷನು ಏನೇನೋ ಇದೆ. ಅದನ್ನೆಲ್ಲವನ್ನು ಮಾಡೋಕ್ಕೆ ಎಲ್ರಿಗೂ ಕೂಡ ಸಾಧ್ಯವಿಲ್ಲ. ಅದು ಬೇರೆ ಬೇರೆ ಕಾರಣಗಳಿವೆ ಅದಕ್ಕೆ. ಹಾಗಾಗಿ ನಾವು ನಮಗೆ ಸುಲಭವಾಗುವ, ನಮಗೆ ಆಪ್ತವಾಗುವ, ನಮಗೆ ಯಾವುದೇ ರೀತಿ ತೊಂದರೆ ಆಗದಿರುವ ಮಾದರಿಗಳು ನೋಡ್ಕೋಬೇಕು. ಲೈಕ್ ನೀವು ವಾಟ್ಸಪ್ಪಲ್ಲಿ ನಿಮ್ಮದೇ ಯಾರ್ದೋ ಒಂದು 4 ಜನ ನಿಮ್ಮ ಗೆಳೆಯರು ಕಳಿಸ್ಕೊತೀರಿ. ನಿಮ್ಮ ಬಳಗ ಸೇರ್ಕೊಳ್ಳೋದು ಹೆಂಗೆ? ನಮ್ಮ ಬಳಗ ನೀವೀಗ ಸೇರ್ಕೊಂಡ್ರಿ, ಇಲ್ಲಿ ಪ್ರಶ್ನೆ ಕೇಳೋ ಮುಖಾಂತರ ನೀವು ಆಲ್ರೆಡಿ ಸೇರ್ಕೊಂಡ್ರಿ ಅಷ್ಟೇ. ನಾನು ಎರಡು ಹೇಳ್ಬಿಡ್ತೀನಿ. ಒಂದು ಅಂದರೆ ಬೇಂದ್ರೆ ಅವ್ರಿಗೆ ಬಂದು ಕೇಳ್ತಾರಂತೆ ಒಬ್ಬ ಕವಿ, ಅಂದರೆ ಒಬ್ಬ ಹುಡುಗಿ ಬಂದು ಕೇಳ್ತಾಳೆ, ಅಜ್ಜಾರ ನಾವು ಕವಿ ಅನ್ಸ್ಕೊಳ್ಳೋಕೆ ಎಷ್ಟು ಕವಿತೆ ಬರಿಬೇಕ್ರಿ ಅಂತ. ಬೇಂದ್ರೆ ಹೇಳ್ತಾರಂತೆ, ನೀನು ತಾಯಿ ಅನ್ನಕ್ಕೆ ಎಷ್ಟು ಮಕ್ಕಳು ಹಡಿಬೇಕವ ಅಂತ.
ಸೊ ಅಂದರೆ ಒಂದು ಕವಿತೆಯನ್ನು ಬರೆದರೂ ಕವಿಯೇ. ಅಂದರೆ ಅದು ಅಲ್ಲ, ಅದು ಕರೆಕ್ಟ್ ಸರ್. ಅಂದರೆ ನಾನು ಅವಾಗಲೂ ನಾನು ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ನಾನು ಇವತ್ತು ಎಷ್ಟೊಂದು ಕವಿಗಳ ಕವಿತೆಗಳು ಅವ್ರು ತೀರ್ಕೊಂಡ ಮೇಲೆ ಪಬ್ಲಿಷ್ ಆಗಿರೋಂಥ ಇದು ಹಿಸ್ಟ್ರಿ ಎಲ್ಲ ಇದೆ. ಅಂದರೆ ನನಗೆ ಕವಿತೆ ನನಗೇನು ಮಾಡ್ತು ಅಂತ. ಈಗ ನಮ್ಮ ಅಪ್ಪ ಅಂದರು ಅಣ್ಣಂದರು ಎಲ್ಲ, ನಾನು ಗೊತ್ತಾ ನಿಮ್ಮ ಅತ್ತಿಗೆಗೆ ನಾನು ಒಂದು ಕವಿತೆ ಬರೆದಿದ್ದೆ ಅಂದರೆ ದ ಪೋಯಿಟ್ರಿ ಈಸ್ ಟಚಿಂಗ್ ಪೀಪಲ್ಸ್ ಲೈಫ್ಸ್ ಅಟ್ ದ ಎಂಡ್, ದಟ್ ಈಸ್ ಆಲ್ ಮ್ಯಾಟರ್ಸ್. ಇನ್ನೊಂದಿದೆ, ಆಮೇಲೆ ಇನ್ನೊಂದು ಅತಿರೇಕ ಇದೆ. ಒಬ್ಬರು ನಾನು ಕವಿ, ಯಾರು ಗೊತ್ತಾ ನಾನು ಕವಿ ಅಂದರೆ, ಕವಿಗೆ ತಾನೊಬ್ಬ ಕವಿ ಅಂತ ಗೊತ್ತಾಗ್ಬಿಟ್ರು ಒಂದಿಷ್ಟು ಅಪಾಯಗಳಿರುತ್ತೆ. ಅಂದರೆ ನಾನು ಅದು ಇದೆ. ಅಂದರೆ ಇದು ಎರಡರ ಮಧ್ಯೆ ಒಂದು ಹಾದಿ ಅನ್ಸುತ್ತೆ. ಆಮೇಲೆ ನೀವು ಒಂದು ಟೆಕ್ನಿಕಲ್ ಪ್ರಶ್ನೆ ಕೇಳಿದ್ರೆ ಅದು ಹೆಂಗೆ ಹುಡುಕೋಬೇಕು ಅಂತ. ಬಟ್ ಇವಾಗ ಆನ್ಲೈನ್ ಅಂದರೆ ಮ್ಯಾಗಝೀನ್ಸ್ಗಳಿದಾವಲ್ಲ, ಇವಾಗ ಅವಧಿ ಇದೆ, ಕೆಂಡೆ ಸಂಪಿಗೆ ಇದೆ ಕನ್ನಡದಲ್ಲಿ, ಮಿಂಚುಳ್ಳಿ ಅಂತ ಒಂದು ಪಬ್ಲಿಕೇಶನ್ಸ್. ಅಂದರೆ ಇವತ್ತು ಕವಿತೆಗಳನ್ನು ಪ್ರಕಟಿಸೋದಕ್ಕೆ ತುಂಬ ಹಾದಿಗಳಿದೆ. ನಾನು ಬರೆಯೋಕ್ಕೆ ಶುರು ಮಾಡಿದವಾಗ ನನಗನ್ಸಿದ್ದು ಒಂದೇ ಅಂದರೆ ಬೇರೆ ಎಲ್ಲಾದ್ರೂ ಕೂಡ ನೆಟ್ವರ್ಕಿಂಗ್ ಇರುತ್ತೆ. ಅವರೊಂದು ಅಂದರೆ ಒಂದು ಗುಂಪುಗಳು ಬಿಟ್ಕೊಳ್ಳೋದೇ ಇಲ್ಲ, ಹೆಂಗೆ ಮಾಡಬೇಕು ಇಂಗ್ಲೀಷು ಅದೆಲ್ಲ ಅಂದರೆ ಎಕ್ಸ್ಪೈಸೆಡ್ ಇರುತ್ತೆ. ಆದರೆ ಬರವಣಿಗೆ ಮಾತ್ರ ಇವತ್ತು ಇಮೇಲ್ ID ಇರುತ್ತೆ ಸರ್. ಅಂದರೆ ಸಾಪ್ತಾಹಿಕದ್ದು ಅದು ಕಳಿಸ್ಬೇಕು, ಒಂದೊಂದ್ಸರಿ ಆಗುತ್ತೆ, ಒಂದ್ಸರಿ ಆಗಲ್ಲ. ಇಟ್ಸ್ ಆಲ್ ಲೈಕ್ ಟ್ರಯಲ್ ಆ್ಯಂಡ್ ಎರರ್. ಪಬ್ಲಿಕೇಶನ್ ಈಸ್ ಆಲ್ಸೋ ಟ್ರಯಲ್ ಆ್ಯಂಡ್ ಎರರ್. ಬಟ್ ಇವತ್ತಿಗೆ ಹಿಂದೆಂದಿಗಿಂತಲೂ ಹಲವಾರು ಮಾರ್ಗಗಳಿದೆ. ಆಮೇಲೆ ಸೆಲ್ಫ್ ಪಬ್ಲಿಕೇಶನ್ ಇಸ್ ಅ ಟ್ರೆಂಡ್ ನಾವ್ ಇನ್ ಕನ್ನಡ. ಇವಾಗ ಈ ಸರಿ ಶ್ರುತಿ BRಗೆ, ಶ್ರುತಿ ಇಸ್ ಮೈ ಫ್ರೆಂಡ್, ಸೊ ಹ್ಯಾಪಿ ಬಿಕಾಸ್ ಶಿ ಒನ್ ದ ಅವಾರ್ಡ್. ಅಂದರೆ ಅವರು ಅಂದರೆ ಸೆಲ್ಫ್ ಪಬ್ಲಿಕೇಶನ್ನೇ ಮಾಡಿದ್ದು. ಇವಾಗ ಎಷ್ಟೊಂದು ಜನ ಸೆಲ್ಫ್ ಪಬ್ಲಿಕೇಶನಿಂದ ಅವ್ರ ಕವಿತೆಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಅಂದರೆ ಬಿಕಾಸ್ ಒಂದು ಅವ್ರಿಗೊಂದು ಧೈರ್ಯ ಇದೆ, ನನ್ನ ಕವಿತೆಗಳನ್ನ ಹೇಳಬೇಕು, ಬಿಕಾಸ್ ನನ್ನ ಧ್ವನಿಯನ್ನು ಕೇಳಿಸ್ಕೋಬೇಕು. ಇದೆಯಲ್ಲ, ನನ್ನ ಮಾತನ್ನು ಯಾರು ಕೇಳಿಸಿಕೊಳ್ಳುವುದಂದ್ರೆ ವ್ಯಾಸ ಮಹರ್ಷಿನೋ ವಾಲ್ಮೀಕಿನೋ ಅನ್ಸುತ್ತೆ, ಗೊತ್ತಿಲ್ಲ ಇವರು. ಅಂದರೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಯಾರು ಕೇಳಿಸ್ಕೊತಾ ಇಲ್ವಲ್ಲ, ಅಥವಾ ನಾನು ಹೇಳೋದಿಲ್ಲ ಯಾರಿಗೂ ಅರ್ಥ ಆಗ್ತಿಲ್ಲ, ಅಥವಾ ಅದಕ್ಕೋಸ್ಕರ ನಾವು ಬರಿತೀವಿ ಅನ್ಸುತ್ತೆ. ಅಂದರೆ ಒಂದೊಂದ್ಸಲ ದೇವರ ಮುಂದೆಯೂ ನಾನು ಹೇಳುವುದನ್ನು ಅರ್ಥವಾಗದ್ದನ್ನು ನಾವಿಲ್ಲಿ ಏನೋ ಹೇಳ್ತಿರ್ತೀವಿ ಅಂತ. ನಿಂಗೆ ಅರ್ಥನೇ ಆಗಲ್ಲ ಗುರು, ನಾನು ಹೇಳೋದು ನಿನಗೆ ಅಂತ ಹೇಳ್ತಿರ್ತೀವಲ್ಲ, ಅದನ್ನು ನಾವು ಬಹುಶಃ ನಾವು ಬರವಣಿಗೆಯಲ್ಲಿ ಬರಿತೀವಿ ಅಂತ. ಇನ್ನೊಂದಿದೆ ಅಂದರೆ ತೀರಾ ಅತ್ಯಂತ ಆಳದ ಗುಟ್ಟುಗಳನ್ನು ನಾನು ಅಂದರೆ ಸೃಜನಶೀಲ ಬರವಣಿಗೆಯಲ್ಲಿ ಹೇಳಿ, ಅದು ನಂದಲ್ಲ ಗುರು, ಇಟ್ಸ್ ಮೈ ಫ್ರೆಂಡ್ಸ್ ಸ್ಟೋರಿ, ಫ್ರೆಂಡ್ಸ್ ಡಾಟರ್ಸ್ ಅಂಡ್ ಚಿಕ್ಕಪ್ಪ ಸ್ಟೋರಿ ಅಂತ ಹೇಳ್ತಿರ್ತೀವಿ ನಾವು. ಬಟ್ ನಿಮ್ಮ ಟೆಕ್ನಿಕಲ್ ಪ್ರಶ್ನೆಗೆ ಇವತ್ತು ತುಂಬ ಆಪ್ಷನ್ಸ್ ಇದೆ. ಒಂದು, ನಿಮ್ಮ ಕವಿತೆ ಪ್ರಕಟ ಆಗಲಿಲ್ಲ ಅಂದರೂ ನೀವು ಅದರಿಂದ ಏನೂ ಗಳಿಸೋದು ಅಥವಾ ಕಳ್ಕೊಳ್ಳೋದಿರಲ್ಲ, ನೀವು ಕವಿಯಾಗೇ ಇರ್ತೀರಿ. ನೀವು ಒಂದು ಸಲ ನಿಮ್ಮ ಒಳಗಿನ ಭಾವನೆಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಾದ್ಮೇಲೆ, ಹೊರಗಡೆ ಬಂದಾದ್ಮೇಲೆ ಅದು ಕವಿತೆನೇ. ಇವತ್ತು ಹೇಳಿದ್ರೆ ಸುಮಾರು ರೀಸನ್ಸ್ ಇದೆ. ಆಮೇಲೆ ನೀವು ಇವತ್ತು 10 ಪುಸ್ತಕ ನಿಮ್ಮದನ್ನು ಪ್ರಕಟಿಸ್ಕೊಳ್ಳುವಂಥ ಟೆಕ್ನಾಲಜಿ ಇದೆ. ಸೆಲ್ಫ್ ಇದರಲ್ಲಿ POD ನಲ್ಲಿ ಇದರಲ್ಲೆಲ್ಲ ನೀವು ನಿಮ್ಮದೇ ಒಂದೊಂದು ರೆಡಿ ಮಾಡ್ಕೊಂಡು 10 ಪುಸ್ತಕ ಪ್ರಕಟಿಸ್ಕೊಂಡು ನೀವು ಒಂದು ಇಟ್ಕೊಂಡು ಇನ್ನೊಂದು 9 ನಿಮ್ಮ ಗೆಳೆಯರಿಗೆ ಹಂಚಿದ್ರು, ಇಟ್ಸ್ ಎನಫ್. ಇವತ್ತು ಅದೊಂದು ಮಾರುಕಟ್ಟೆ ದೊಡ್ಡದಾಗಿ ಬೇಕು ಅನ್ನೋದು ಇಲ್ಲ. ಮೊದಲೆಲ್ಲ ನಾವು 1500 ಕಾಪಿ ಇಲ್ಲ, ಬೇಕಾಗಿಲ್ಲ. ಆದರೆ ನಿಮ್ಮ ಕವಿತೆಗೆ ನಾವು ನೋಡೋಕ್ಕೆ, ಅಥವಾ ಒಬ್ರಿಗೆ ಯಾರಿಗಾರು ನಿಮ್ಮ ಮನೆ ಎಲ್ಲಿದೆ ಅಂದರೆ ಮನೆ ಇಲ್ಲಿದೆ ಅಂತ ನೀವೇನೋ ತೋರಿಸ್ತಿರಲ್ಲ, ಹಾಗೆ ಕವಿತೆ ಎಲ್ಲಿದೆ ನಿಮ್ಮದು ಅಂದರೆ, ನೋಡಿ ನನ್ನ ಬ್ಲಾಗ್ನಲ್ಲಿ ಇದೆ ಅಂತನೋ, ನನ್ನ ಫೇಸ್ಬುಕ್ ವಾಲ್ನಲ್ಲಿ ಇದೆ ಅಂತನೋ ನೀವು ಒಂದು ಕಡೆ ಹೇಳ್ಬೇಕು. ಇಲ್ಲ ನೋಡಿ ಈ ಹಾಳಿನಲ್ಲಿ ಇದೆ ಅಂತನೋ ನೀವು ಕೈಗಾರು ಕೊಡಬೇಕಲ್ಲ, ಅವ್ರಿಗೊಂದು ಟ್ಯಾಂಜಿಬಲ್ ಆದಂಥ ಒಂದು ಇದಿರಬೇಕಲ್ಲ. ನಾವು ಇಂಟ್ಯಾಂಜಿಬಲ್ ಅಲ್ಲಿ ಹೇಳ್ಬಿಟ್ರೆ ಅದು ನಾವು ಕಡೆಗೆ ತರಿಸ್ತಿರೋ ರೂಪದಲ್ಲಿದ್ದರೆ ಕಷ್ಟ ಆಗ್ಬಿಡುತ್ತೆ. ಬಟ್ ನಾನು ಆಗ್ತೀನಿ ಸರ್, ತುಂಬ ಫೋಮ್ ಆಗ್ಬಿಡುತ್ತೆ ನಂಗೆ ಒಂದೊಂದ್ಸರಿ. ಈಗ ನಾನು ಯಾರು ಗಮನಿಸ್ತಾ ಇಲ್ಲ ಅನ್ಕೊಂಬಿಟ್ಟು ಹಾಕ್ಬಿಡ್ತೀನಿ ಒಂದ್ಸಲ ಇಟ್ಸ್ ಟ್ರಯಲ್ ಎರರ್ ಮೆಥಡ್ ಅಂತ ಅನ್ಸುತ್ತೆ. ಈಗ ಎಲ್ರಿಗೂ ಪಬ್ಲಿಕೇಶನ್ ಮಾಡಕ್ ಆಗೋದಿಲ್ಲ. 99% ಎಲ್ಲ ಫೇಸ್ಬುಕ್ನಲ್ಲಿ ಹಾಕ್ತಿರೋರೆ, ಅವ್ರನ್ನ ಯಾರು ಜನ ಕವಿ ಕನ್ಸಿಡರ್ ಮಾಡೋದು ಅಲ್ಲ. ಅಂದರೆ ನಾವು ಇಲ್ಲೊಂದು ಪ್ರಶ್ನೆ ಇದೆ, ಯಾರು ಕನ್ಸಿಡರ್ ಯಾರು ಕನ್ಸಿಡರ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಇದು ನಮಗೂ ಇದೆ. ಅಂದರೆ ನಾನು ಮುಗಿಸ್ಬಿಡ್ತೀನಿ ಒಂದೇ ಸಲ. ಯಾರು ಕನ್ಸಿಡರ್ ಮಾಡಬೇಕು ಅಂದರೆ, ಯಾರು ಕನ್ಸಿಡರ್ ಮಾಡಿದ್ರೆ ನನ್ನ ಕವಿ ಅಂತ ನನ್ಗನ್ಸುತ್ತೆ. ಅದು ಒಂದು ಮುಖ್ಯ ಪ್ರಶ್ನೆ ಅಡ್ರೆಸ್ ಮಾಡ್ತಾ ಇಲ್ಲ. ಅಂದರೆ ಇವಾಗ ಜಯಂತ್ ನಾನು ಕವಿ, ಒಳ್ಳೆ ಕವಿ ಅಂತ ಹೇಳಿದ್ರೆ ಮಾತ್ರ ನಾನು ಒಳ್ಳೆ ಕವಿನಾ, ಅಥವಾ ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ರೆ ನೋ ಜಯಂತ್ ಸರ್ ಅಂತಲ್ಲ. ಅಂದರೆ ಯಾವ ಇನ್ಸ್ಟಿಟ್ಯೂಷನ್ನು, ಯಾವ ಬಳಗ ಕವಿ ಅಂತ ಹೇಳಿದ್ರೆ ನನ್ನ ಕವಿತೆಯನ್ನು ಒಪ್ಕೋತೀನಿ, ಅಥವಾ ನಾನು ಬರೆದ್ರೆ ನನ್ನ ಕವಿ ಅನ್ಸಲ್ವಾ ಅಂತ ಈ ಪ್ರಶ್ನೆಗಳಿದೆ. ಅಂದರೆ ಇರೋದು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಅದೇ. ಇಟ್ಸ್ ಕಾಂಪ್ಲಿಕೇಟೆಡ್ ಸರ್, ಸಾರಿ. ಇಲ್ಲ, ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು ಅನಿಸ್ತು. ಏಕೆಂತಂದರೆ ನಾನು ಬರೆಯೋಕ್ಕೆ ಶುರು ಮಾಡಿದಾಗ ನಾನು ಫಸ್ಟ್ ಎಕ್ಸ್ಪ್ರೆಷನ್ ಫ್ರೀ ವರ್ಸಸಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದಿದ್ದು. ನಾನು ಕಾಲಮ್ ಜೊತೆಗೆ ಒಂದು ಪದ್ಯ ಆದರೂ ಬರಿತಾ ಇದ್ದೆ.
ಅದು ಪಬ್ಲಿಷ್ ಮಾಡೋವಂಥವು ಅಂದರೆ ಕಾಲಮಲ್ಲಿ ಪಬ್ಲಿಷ್ ಆಗುವಂಥವು ಬೇರೆ, ಕಾಲಮಲ್ಲಿ ಪಬ್ಲಿಷ್ ಆಗದೆ ನನ್ನ ಸೀಕ್ರೆಟ್ ಬುಕ್ಕಲ್ಲಿ ಇಟ್ಕೊಂಡಿರ್ತಂತಿದ್ದು ತುಂಬ ಬೇರೆ ಇರ್ತಿತ್ತು. ಬಿಕಾಸ್ ನನ್ನ ಐಡೆಂಟಿಟಿ ಪ್ರಶ್ನೆಗಳು, ನನ್ನ ಸೆಲ್ಫ್, ನನ್ನ ಇಶ್ಯೂಸ್ಗಳೆಲ್ಲ ನಾನು ಬರ್ಕೊಂಡು ನನಗೋಸ್ಕರ ಇಟ್ಕೋತಾ ಇದ್ದೆ. ಒಂದು ಕಾಲ ಬಂತು, ನಾನು ಅದನ್ನು ಮುಕ್ತವಾಗಿ ತೆಗೆದಿಡೋವಂಥ ಕಾಲನೂ ಬಂತು. ಸೊ 20 ವರ್ಷದ ಆ ಜರ್ನಿಯಲ್ಲಿ ಸೀಕ್ರೆಟಾಗಿ ಎತ್ತಿಟ್ಟಿದ್ದನ್ನೆಲ್ಲ ಮುಕ್ತವಾಗಿ ತೆಗೆದು ಎಡಿಟ್ ಮಾಡಿ ಮತ್ತೆ ಒಂದು ಪುಸ್ತಕದ ರೀತಿಯಲ್ಲಿ ತೊಗೊಂಡು ಬರೋದು ಒಂದು ಕಾಲ ಬಂತು. ಈ ಇಷ್ಟು ಪ್ರಾಸೆಸ್ನಲ್ಲಿ ನಾನು ಕವಿ ಅಂತ ಹೇಳ್ಕೊಳ್ಳೋಕೆ, ಕವಿ ಅನ್ನೋದೊಂದು ಐಡೆಂಟಿಟಿಯಾಗೆ ನಾನು ನೋಡಲಿಲ್ಲ. ನನಗೆ ಕವಿ ಅನ್ನೋದೊಂದು ಐಡೆಂಟಿಟಿ ಅಲ್ಲ ಅಂತಾನೆ ಅನಿಸುತ್ತೆ. ರೈಟರ್ ಅನ್ನೋದೊಂದು ಐಡೆಂಟಿಟಿ ಡೆಫಿನೆಟ್ಲಿ, ಬಿಕಾಸ್ ಮ್ಯೂಸಿಷಿಯನ್ ಅದೂ ಅಷ್ಟೇ, ಸೇಮ್ ಥಿಂಗ್, ದಟ್ಸ್ ದ ಸೇಮ್ ಪ್ರಾಬ್ಲಮ್. ಸಿಂಗರ್, ನಾಟ್ ಮ್ಯೂಸಿಷಿಯನ್. ಸೊ ನನಗೇನು ಅಂತಂದರೆ, ಈಗ ನಾನು ಖಯಾಲ್ ಹಾಡ್ತೀನಿ ಅಂದರೆ 1000 ಜನಕ್ಕೆ ಏನೂ ಅರ್ಥ ಆಗಲ್ಲ. ಖಯಾಲ್ ಏನು, ಖಯಾಲ್ ಅಂದರೆ ಏನು, ಆಮೇಲೆ ಖಯಾಲ್ ಸಿಂಪಲ್, ನೀವು ಖಯಾಲ್ ಅಂತಂದು ಒಂದು ಹಿಂದಿ ಪದ ಕೂಡ ಅರ್ಥ ಮಾಡ್ಕೊಳ್ದೆ ಹಂಗಂದ್ರೆ ಏನು ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ. ಐ ಥಿಂಕ್ ರೈಟರ್, ಸಿಂಗರ್, ನಾವು ಒಂದು ಸ್ವಲ್ಪ ಈ ಐಡೆಂಟಿಟೀಸ್ನ ರೀಥಿಂಕ್ ಮಾಡಬೇಕಾಗತ್ತೆ ಅನಿಸುತ್ತೆ. ಒಂದು ಪಬ್ಲಿಷಿಂಗ್ ವಿಷಯಕ್ಕೆ ಬರುವಾಗ, ಪಬ್ಲಿಷಿಂಗ್ ಅನ್ನೋದು ಬಿಸ್ನೆಸ್ ಅಲ್ಲದೆ, ಒಂದು ಇದು ಮಾತ್ರ ಅಲ್ಲದೆ, ಇಟ್ ಈಸ್ ಆಲ್ಸೋ ಸಮಥಿಂಗ್ ಟು ಡೂ ವಿತ್ ವಾಟ್ ಯು ಥಿಂಕ್, ವಾಟ್. ಈಗ ಇಷ್ಟು ಹೆಟ್ರೋಸೆಕ್ಸುಯಾಲಿಟಿ ನಡೀತಿರೋ ಒಂದು ಸಮಾಜದಲ್ಲಿ, ಇಫ್ ಐ ಆಮ್ ರೈಟಿಂಗ್ ಅ ಲಾಟ್ ಆಫ್ ಕ್ವೇರ್ ಪೋಯಮ್ಸ್, ಅದಕ್ಕೆ ನನಗೆ ಆಡಿಯನ್ಸ್ ಸಿಗದೆ ಇರ್ಬೋದು. ಐ ವಿಲ್ ಪ್ರಾಬಬ್ಲಿ ನೆವರ್ ಪಬ್ಲಿಷ್. ಲೈಕ್ ರೀಸೆಂಟಾಗಿ ನಂದು ಆ ಚಾಚಿದ ಕೈಗಳು ಅಂತ ಹೇಳಿ ನನ್ನ ಪೋಯಮ್ಸ್ ಅದು ಪುಸ್ತಕ ಪಬ್ಲಿಷ್ ಆಗ್ತಾ ಇದೆ. 31 ಆಗಸ್ಟ್ ರಿಲೀಸ್ ಇದೆ. ಬಟ್ ಆ ಥರದ್ದು ಒಂದು ಅಟೆಂಪ್ಟಿಗೆ ಕೈ ಹಾಕೋಕ್ಕೆ ಯಾರೋ ಒಬ್ಬರು ರಿಸ್ಕ್ ತೊಗೊಂಡಿದ್ದಾರಲ್ಲ, ಕೌದಿ ಪ್ರಕಾಶನ ಅಂತ. ದಟ್ಸ್ ಅ ವೆರಿ ಬಿಗ್ ಥಿಂಗ್ ಅನಿಸುತ್ತೆ. ಅಂದರೆ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ದರ್ ಇಸ್ ಹೆಟ್ರೋಸೆಕ್ಸುಯಾಲಿಟಿ ಆಲ್ ಅರೌಂಡ್. ಆ್ಯಂಡ್ ಆ ಯಾವ ಸಿಸ್ಟಮ್ಸ್ಗೂ ನಾನು ಸಿಲ್ಕೋದೇ ಇಲ್ಲ, ನನಗೆ ಯಾವುದೂ ಸಲ್ಲೋದಿಲ್ಲ. ಅಲ್ಲಿ ನಂದೊಂದು ಪುಸ್ತಕ ಪಬ್ಲಿಷ್ ಆಗುತ್ತೆ ಅಂತಂದರೆ, ಐ ಥಿಂಕ್ ಆ ಜರ್ನಿ ಹ್ಯಾಸ್ ಫ್ರಮ್ 20 years ago to now and to the identity of poet. ಪುಸ್ತಕ ಪಬ್ಲಿಷ್ ಆಗುತ್ತೋ ಬಿಡುತ್ತೋ, ನಾಳು ಐ ಸ್ಟಿಲ್ ವಾಂಟ್ ಟು ಕಾಲ್ ಮೈ ಸೆಲ್ಫ್ ಅ ರೈಟರ್ ಆ್ಯಂಡ್ ನಾಟ್ ಅ ಪೋಯಟ್. ಲಾಸ್ಟ್ ಒನ್ ಥಿಂಗ್ ಐ ವಾಂಟ್ ಟು ಆ್ಯಡ್ ಟು ಯುವರ್ ಕ್ವೆಶನ್. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಈ ನಾರ್ಸಿಸ್ ಜೀನ್ ಇರುತ್ತೆ. ಅಂದರೆ ಮೇ ಬಿ ನಾನು ಬರೆದಿದ್ದು ಯಾರೋ ಓದಲಿ ಅಂತಲೇ ನಾವು ಬರೀತಿರ್ತೀವಿ ಅನ್ನೋದು ಒಂದಿದೆ. ಇನ್ನೊಂದು ಅದು ನಾರ್ಸಿಸಮ್ ಬೇರೆ ಬೇರೆ ಫಾರ್ಮ್ಗಳು ತಗೊಳ್ತೆ. ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ಸ್ ಗುಡ್, ಇಟ್ ಶುಡ್ ಕಮ್ ಔಟ್, ಇಟ್ ಶುಡ್ ರೀಚ್ ಟು ಪೀಪಲ್, ಇಟ್ ಶುಡ್ ಒಬ್ರಿಗೆ ಆ ಒಂದು ಸಂವೇದನೆ, ಸಮಾಜ ಅದೆಲ್ಲ ಇದೆ. ಬಟ್ ಒಂದು ಎಕ್ಸ್ಟ್ರೀಮ್ ಆಗಿಬಿಡುತ್ತೆ ಅದು. ಅವಾಗ ಅದು ನಾನು ಒಬ್ಬನೇ ಕಾಣಿಸ್ತಾ ಇರ್ತೀನಿ ಎಲ್ಲ ಕಡೆನೂ. ಎಲ್ಲಿ ದಾದಾಪೀರ್ ಬಗ್ಗೆ ಮಾತಾಡ್ತಾರ, ದಾದಾಪೀರ್ ಇದನ್ನು ಅವ್ರು ಯಾಕೆ ಕರೀಲಿಲ್ಲ, ಇದು ಮಾಡಲಿಲ್ಲ, ಅದಾಯ್ತಾ, ಅಯ್ಯೋ ಅಲ್ಲಿ ನನ್ನ ಬಿಟ್ಬಿಟ್ರು, ಇಲ್ಲಿ ನನ್ನ ಹೆಸರು ಕೋಟ್ ಮಾಡಲಿಲ್ಲ. ಆ್ಯಂಡ್ ಶುಡ್ ಆಲ್ಸೋ ಇಟ್ಸ್ ಸೆಲ್ಫ್ ಒಂದು ಎಚ್ಚರ. ನಾನು ಅದನ್ನು ಮಾಡಬಾರ್ದು. ಆರಾಮಾಗಿ ಎಲ್ಲೋ ಈವೆಂಟ್ ಆಗುತ್ತೆ, ಹೋಗಿ ಆರಾಮಾಗಿ ಕೂತ್ಕೊಂಡು ನೋಡಿ, ಅಯ್ಯೋ ಗರ್ಜಾನ ಬೈ ಆ ಥರದ್ದು ಇರಬೇಕು ಅಂತ. ದಟ್ ನಾರ್ಸಿಸ್ಟ್ ಎಲ್ಲ ಒಂದು ಸ್ವಲ್ಪ ಎಲ್ಲರಲ್ಲೂ ಇರುತ್ತೆ, ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಒಂದು ಹಂತಕ್ಕೆ ಬಂದ್ಮೇಲೆ ಗ್ಯಾರಂಟಿ ಆಗುತ್ತೆ. ಹಂತಕ್ಕೆ ಬರಬೇಕು. ಅದು ಬಂದಾಗ ನಿನ್ಗೆ ಆ ಪ್ರಜ್ಞೆ ಆಟೋಮೆಟಿಕ್ ಆಗುತ್ತೆ. ನನ್ನ ಬೈಕೆ ಬೇಡ, ನಾನು ಮಾತಾಡ್ಬೇಕಾದ್ರೆ ಇವರು ರಾಜೇಂದ್ರ ಅವರು, ನೀವು ವೇದೋಪನಿಷದ್ ಫಸ್ಟು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಹೌ ಡಿಡ್ ವೇದಾಸ್ ಆರ್ ಉಪನಿಷದ್ಸ್ ಇನ್ಸ್ಪೈರ್ ಯು ಟು ಗೆಟ್ ಇನ್ ಟು ಪೊಯಟ್ರಿ? ಇಲ್ಲ, ನನಗೇನಾಗ್ಬಿಟ್ಟಿತ್ತಂದರೆ, ಈ ಟೆಕ್ಸ್ಟ್ ಬುಕ್ಗಳಲ್ಲಿ ನಾನು ಓದಿ ಸ್ವಲ್ಪ ನಾನು ಒಂಥರ ಅದಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿದ್ದೆ. ಟೆಕ್ಸ್ಟ್ ಬುಕ್ಸ್ನಲ್ಲಿ ಹೊಸ ಧರ್ಮಗಳ ಉದಯ, ವೇದಗಳ ಕಾಲ, ಇವೆಲ್ಲ ಇದ್ವಲ್ಲ, ಏನದು ನಾನು ಅಪ್ ಟು ನನ್ನ ಡಿಗ್ರಿ ಮುಗಿಸೋವರೆಗೂ ನಾನು ಕಾಮರ್ಸ್ ಸ್ಟೂಡೆಂಟು. ನಾನಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದೋ ಜೊತೆಗೆ ಇಲ್ಲಿ ಋಗ್ವೇದ ದಶಮ ಮಂಡಲ, ಯಜುರ್ವೇದ ಅದನ್ನು ಇಟ್ಕೊಳ್ಳೋದು, ಮತ್ತು ದಶೋಪನಿಷತ್ ಭಾಷೆ ಓದೋದು, ಶಂಕರ ಭಾಷ್ಯ ಓದೋದು, ಅಥವಾ ರಾಮಾನುಜಾಚಾರ್ಯ ಶ್ರೀಭಾಷ್ಯ ಓದೋದು, ಎಲ್ಲನೂ ಸುಮ್ಮನೆ ಅದು ರ್ಯಾಂಡಮ್ ಆಗಿ ನನಗೆ ಇದನ್ನು ಓದಬೇಕು, ಇದನ್ನು ಓದಬಾರ್ದು ಅನ್ನೋ ಯಾವ ಒಂದು ಇದನ್ನು ಇಟ್ಕೊಳ್ತಾನೆ ನಾನು ಎಲ್ಲನೂ ಓದ್ತಿದ್ದೆ ಕೂತ್ಕೊಂಡು. ಆ ಕ್ಯಾನ್ಸಲ್ ಕಲ್ಚರ್ ಬಗ್ಗೆ ಉತ್ತರ ತಗೊಳ್ಳಿಲ್ಲ ನೀನು. ಅಂದರೆ ಕಾಂಪಿಟೇಷನ್ಸ್ ಅಂಡ್ ಕ್ಯಾನ್ಸಲ್ ಕಲ್ಚರ್ ಇವತ್ತು ತುಂಬ ಕ್ಯಾನ್ಸಲ್ ಅಂದರೆ ಕಲ್ಚರ್ಗಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆನೂ. ಬಟ್ ನಾನು ಯಾವುದನ್ನು ನಿರಾಕರಿಸ್ತಿರಲಿಲ್ಲ. ಯಾವುದೋ ಬಿಗಿನಿಂಗಲ್ಲಿ ನನಗೇನು ಮನೋಭಾವ ಇತ್ತು ಅಂದರೆ, ಇದೆಲ್ಲೂ ಕೂಡ ನನ್ನ ಪೂರ್ವಜರಿಂದ ಬಂದಿದೆ ಅನ್ನೋದು ಇದರಲ್ಲಿ ಇತ್ತು. ನನಗೆ ವೇದೋಪನಿಷತ್ತುಗಳ ಬಗ್ಗೆ, ಉಪನಿಷತ್ ಭಾಷೆಗಳ ಬಗ್ಗೆ ಪ್ರತಿಯೊಂದು ಇತ್ತು.
ಸೊ ನಾ ಡಿಗ್ರಿ ಮುಗಿಸೋಷ್ಟೊಳಗೆ ಏನಾಯಿತು ನನಗೆ ನಮ್ಮ ಸುತ್ತಮುತ್ತ ಕಲ್ಚರ್ಗಳು ಮಲೆಮಹದೇಶ್ವರ ಮಂಟೇಸ್ವಾಮಿ ಈ ಥರದ ಕಲ್ಚರ್ಗಳು, ನಾನು ಮಂಡ್ಯ ಭಾಗದವನಾಗಿದೆ ಅಂತ ನಮ್ಮಲ್ಲಿ ತುಂಬ ರಿಚ್ ಆಗಿದೆ ಆ ಕಲ್ಚರ್. ನಾನು ಆ ಕಡೆ ಗೋರಳ್ಕಂಡೆ. ಅಂದರೆ ನಾನು ಪ್ರತಿ ಸಲ ಕೂಡ ನನ್ನ ಜರ್ನಿ ಡಿಫ್ರೆಂಟ್ ಆಗಿದೆ. ವೇದೋಪನಿಷತ್ ಇದೆಲ್ಲವನ್ನು ಹೋದಾಗೇನೋ ನನ್ನ ಇಡೀ ಯಾವುದೋ ಪರಿಸರದಲ್ಲಿ ಈ ಯಾವ ಕಲ್ಚರು ಇಲ್ಲ. ವೇದೋಪನಿಷತ್ನ ಯಾವ ಓದು ಇದು ಯಾವುದೂ ಇಲ್ಲ. ನನಗೆ ಭಗವದ್ಗೀತೆ ನನಗೆ ಬಾಯ್ಪಾಠ ಆಗ್ಬಿಟ್ಟಿತ್ತು. ನಮ್ಮ ಮನೇಲಿ ನೋಡಿದ್ರೆ ಯಾವ ಭಗವದ್ಗೀತೆ ಅಲ್ಲ, ಅದ್ರ ಒಂದು ಅಕ್ಷರ ಓದೋರು ಯಾರು ಇರಲಿಲ್ಲ. ಅಥವಾ ನಮ್ಮ ಊರಿನಲ್ಲಿ ಇದೇನಿದು, ಇದು ತುಂಬ ಡಿಫ್ರೆಂಟ್ ಆಗಿದೆಯಲ್ಲ, ನಾನು ಇದನ್ನೆಲ್ಲ ಇಲ್ಲಿದೆ ಅಂತ ಇಲ್ಲಿ ಯಾಕಿಲ್ಲ, ಇದು ಈ ಥರ ಎಲ್ಲ ಇಲ್ಲ. ಅದು ಎಲ್ಲ ಕಡೆಯೂ ಕೂಡ ಹರ್ಕೊಂಡಿಲ್ಲ, ಮತ್ತು ಎಲ್ಲ ಸಮುದಾಯಗಳ ಜೊತೆ ಅದು ಇಲ್ಲ. ಅದು ಲಿಮಿಟೆಡ್ ಸಮುದಾಯ ಮತ್ತು ಲಿಮಿಟೆಡ್ ಮೆಂಬರ್ಸ್ಗಳ ಜೊತೆ ಅದರ ಏನು ಕಾನ್ವರ್ಜೇಷನ್ಸು ಮತ್ತು ಅದು ಇದು ಬೆಳ್ಕೊಬಂದಿದೆ. ಬಟ್ ಲಾಟ್ ಆಫ್ ಪೀಪಲ್ ಇದಕ್ಕಿಂತ ವಿಭಿನ್ನವಾದ ಪಂಥಗಳಲ್ಲಿ, ವಿಭಿನ್ನವಾದ ದರ್ಶನ ಮತ್ತು ಫಿಲಾಸಫಿಗಳಲ್ಲಿದ್ದಾರೆ ಅನ್ನೋದನ್ನು ನಾನು ಹುಡ್ಕೊಂಡು ಹೊರಟೆ. ಅದು ನನ್ನ ನೇಟಿವಲ್ಲೇ ಅಥವಾ ನನ್ನ ಮನೆ ಸುತ್ತಮುತ್ತ ಯಾವುದಿದೆ. ಸೊ ಮಲೆಮಹದೇಶ್ವರ, ಮಂಟೇಸ್ವಾಮಿ ಈ ಥರದ ಜನಪದ, ಈವನ್ ಜುಂಜಪ್ಪ ಈ ಥರದ್ದು ಏನೇನೋ ಬೇರೆ. ಸೊ ಆ ಜರ್ನಿ ಆ ಕಡೆಗೆ ಹೋಗ್ತು. ಬಟ್ ನಾನು ಅದರಲ್ಲಿ ಯಾವುದು ಇನ್ಕ್ಲೂಡಿಂಗ್ ನಾನು ಈವನ್ ಇಸ್ಲಾಂ, ಈವನ್ ಏನು ಕ್ರಿಶ್ಚಿಯಾನಿಟಿ, ತಾವೋಯಿಸಮ್, ಶಿಂಟೋಯಿಸಮ್ ಇವೆಲ್ಲವನ್ನೂ ಕೂಡ ನನಗೆ ಅದು ಆಸಕ್ತಿ ಯಾವಾಗಲೂ ಓದ್ತಾ ಇದ್ದೆ. ಬಟ್ ನಾನಲ್ಲಿ ನಿರಾಕರಿಸಿದ್ದು ಯಾವುದು ಹ್ಯೂಮನ್ ಆಗಿರುತ್ತೆ, ಯಾವುದು ಇದು ಮೇಲೂ ಇದು ಕೆಳಗೆ ಅನ್ನತ್ತೆ ಅದನ್ನಷ್ಟು ನಿರಾಕರಿಸಿದ್ದೀನಿ. ಯಾವುದು ಎಲ್ಲವನ್ನು ಒಳಗೊಳ್ಳುತ್ತೆ ಅದಷ್ಟನ್ನು ಸ್ವೀಕರಿಸಿದ್ದೀನಿ. ಅಕ್ಕಿಯಲ್ಲಿ ನಮಗೆ ಕಲ್ಲು ಮತ್ತು ಅಕ್ಕಿ ಅಥವಾ ಕಸ ಎಲ್ಲ ಬಂದಿರುತ್ತೆ. ನಾನು ಅಕ್ಕಿ ನೆಕ್ಕೊಂಡಿದ್ದೀನಿ, ಕಲ್ಲನ್ನು ಆಚೆ ಹಾಕಿದ್ದೀನಿ. ದಟ್ಸ್ ಆಲ್. ನಾನು ವೇದೋಪನಿಷತ್ತುಗಳಲ್ಲೂ ಕೂಡ ನನಗೆ ಯಾವುದು ಬೇಕಿದೆ ಅದನ್ನು ಎತ್ಕೊಂಡಿದ್ದೀನಿ. ಯಾವುದು ನನಗೆ ಅಗತ್ಯ ಅನಿಸಿದೆ, ಯಾವುದು ನನಗೆ ಬೇಕು ಅನಿಸಿದೆ ಅದನ್ನು ಎತ್ಕೊಂಡಿದ್ದೀನಿ. ಯಾವುದು ಅನಗತ್ಯವಾಗಿದೆ, ಯಾವುದು ಇನ್ಹ್ಯೂಮನ್ಸ್ ಅನಿಸಿದೆ ಅದನ್ನು ಸಾರ್ಟ್ ಔಟ್ ಮಾಡಿ ಆಚೆಗೆ ಹಾಕಿದ್ದೀನಿ. ಸೊ ಅಷ್ಟು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಲೇಖಾ, ಬಿಕಾಸ್ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಭಾಷಾಂತರ ಸೀರೀಸ್ ಆ್ಯಂಡ್ ನೆಕ್ಸ್ಟ್ ರೈಟರ್ಸ್, ಬಿಕಾಸ್ it's because we also run the Square Post Collective, we're also thinking a lot about like how to build a collective with lots of love, care and spirit and imaginations and dreams. So at the end that's what important anta. So we all will be there for the next Bhashantara series. So let's build this a crazy collective of young writers, young fellow contemporary writers, and wish you the best for your imagination, a wonderful imagination and the josh. We all will be with you in this Josh. Thank you so much, BIC, and thank you so much, Lekha, and all the audiences. Thank you. The Josh comes from you too.